ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ 21ನೇ ತಾರೀಕು ಪರೀಕ್ಷೆಯನ್ನು ಎದುರಿಸ್ತಾ ಇರತಕ್ಕಂತಹ ಶಿಕ್ಷಣ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂತಹ ಕೈಂಕರ್ಯದಲ್ಲಿ ಕೈ ಜೋಡಿಸ್ತಾ ಇರತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಯುವರತ್ನ ಕರಿಯರ್ ಅಕಾಡೆಮಿಯ ವತಿಯಿಂದ ಉಚಿತವಾಗಿ ಮನೋವಿಜ್ಞಾನ ಮತ್ತು ಇನ್ನಿತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮನ್ನು ಪರೀಕ್ಷೆಗೆ ಸನ್ನದ್ಧರನ್ನಾಗಿ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ಯುವರತ್ನ ಕರಿಯರ್ ಅಕಾಡೆಮಿಯ ವತಿಯಿಂದ ನಿಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮ ನಿಮಗಾಗಿ ಉಚಿತವಾಗಿ ಕೊಡ್ತಾ ಇದ್ದೀವಿ. ನಮ್ಮ ಇಲಾಖೆಗೆ ಬಂದು ಸಾರ್ವತ್ರಿಕವಾಗಿ ಎಲ್ಲ ಸಮಸ್ಯೆಗಳನ್ನು ಸಹ ಬಗೆಹರಿಸಲಿ. ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತಂದೇಳಿ ಕರೀತಾರೆ. ಅದೇ ರೀತಿಯಲ್ಲಿ ಶಿಕ್ಷಣವನ್ನು ಸಹ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸ್ಲಿಕ್ಕೆ ಇರತಕ್ಕಂಥ ಒಂದು ಮಾರ್ಗ, ಆ ಮಾರ್ಗವನ್ನು ಕಂಡುಹಿಡ್ಕೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಈ ಸೆಷನ್ನಲ್ಲಿ ಸೈಕಾಲಜಿಯ ಪ್ರಶ್ನೆಗಳನ್ನು, ಅದರಲ್ಲೂ ಸಹ ನಮ್ಮ ಇಲಾಖೆ ಶಿಕ್ಷಣ ಇಲಾಖೆ ಬಿಟ್ಟಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ, ಮಾಡಲ್ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ವಿವರಿಸ್ತಾ ಇದ್ದೇನೆ. ಬಹುಶಃ ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ಗಳ ಮುಖಾಂತರವಾಗಿ PDF ಫಾರ್ಮೆಟ್ಸ್ಗಳ ಮುಖಾಂತರವಾಗಿ ನೀವು ಆಲ್ರೆಡಿ ನೋಡಿದ್ದೀರ. ಆದರೆ ಇದಕ್ಕೆ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ನೋಡೋದಾದರೆ, ಇಂಗ್ಲೀಷ್ ಮತ್ತು ಕನ್ನಡದ ಎರಡು ವಿವರಣೆಗಳನ್ನು ಸಹ ಸ್ಪಷ್ಟವಾಗಿ ನೀಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತವೆ. ಅಲ್ಲದೆ ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ, ಸೈಕಾಲಜಿ ಅಂತಕ್ಕಂಥದ್ದು ನಾಲೆಡ್ಜ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಲ್ಲ, ಇದು ಸ್ಕಿಲ್ ಓರಿಯೆಂಟೆಡ್ ಸಬ್ಜೆಕ್ಟ್. ಇಲ್ಲಿ ಎಷ್ಟು ವಿಷಯವನ್ನು ನೀವು ತಿಳ್ಕೊಂಡಿದ್ದೀರಾ ಅಂತಕ್ಕಂಥದ್ಕಿಂತ ವಿಷಯವನ್ನು ಹೇಗೆ ಪರೀಕ್ಷಾ ಸಂದರ್ಭದಲ್ಲಿ ಬಳಸ್ಕೊಳ್ತೀರಾ, ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಎಷ್ಟು ಸ್ಪಷ್ಟವಾಗಿ ಅರ್ಥೈಸ್ಕೊಳ್ತೀರಾ, ಕೊಟ್ಟಿರ್ತಕ್ಕಂಥ 4 ಹೇಳಿಕೆಗಳನ್ನು ಯಾವ ರೀತಿಯಾಗಿ ವರ್ಗೀಕರಿಸಿ ಉತ್ತರವನ್ನು ಅದರಿಂದ ಪಡ್ಕೊಳ್ತೀರ ಅಂತಕ್ಕಂಥದ್ರ ಮೇಲೆ ನಿಮ್ಮ ಭವಿಷ್ಯ ಅಂತಕ್ಕಂಥದ್ದು ನಿರೂಪಿತವಾಗಿರ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದು ಜ್ಞಾನಕ್ಕಿಂತ ಅದರ ಅನ್ವಯಿಕತೆಗೆ ಎಡೆಗೆ ನಿಮ್ಮ ಒಂದು ಪ್ರಯಾಣ ಅಂತಕ್ಕಂಥದ್ದು ಸಾಗಲಿ, ಯಶಸ್ಸನ್ನು ಪಡೀರಿ ಅಂತಕ್ಕಂಥದ್ದನ್ನು ಹೇಳ್ತಾ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ರಿಂದ ಈ ದಿನ ನಾವು 100ನೇ ಪ್ರಶ್ನೆ ತನಕ ಸಹ ನೋಡ್ತಾ ಹೋಗೋಣ. ಒಂದು ತರಗತಿಯಲ್ಲಿ ಕೆಲವು ವಿದ್ಯಾರ್ಥಿಗಳು ಯಾವಾಗಲೂ ಸಹಪಠ್ಯ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಈ ಚಟುವಟಿಕೆಗಳಲ್ಲಿ ಅವರ ಭಾಗವಹಿಸುವಿಕೆಯ ಪರಿಣಾಮಕತ್ವವನ್ನು ಅರಿಯಲು ಅಳವಡಿಸಬಹುದಾದ ಮನೋವೈಜ್ಞಾನಿಕ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ನಾನು ಹೇಳಿದ ಹಾಗೆ, ಮೊದಲು ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಸ್ಪಷ್ಟವಾಗಿ ಓದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತದೆ ಒಂದು ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಚಟುವಟಿಕೆಯನ್ನು ಅರ್ಥೈಸ್ಕೊಳ್ಳಿಕ್ಕೆ ಪರಿಣಾಮಕಾರಿಯಾಗಿರ್ತಕ್ಕಂತಹ, ಅದರಲ್ಲೂ ಸಹ 2 ಅಂಶಗಳು ಇಲ್ಲಿ. ಒಂದು ಆಸಕ್ತಿ ಅಂತಕ್ಕಂಥದ್ದು, ಇನ್ನೊಂದು ಸಹಪಠ್ಯ ಚಟುವಟಿಕೆಗಳು. ಸಹಪಠ್ಯ ಚಟುವಟಿಕೆಗಳಲ್ಲಿನ ಆಸಕ್ತಿ ಅಂತಕ್ಕಂಥದ್ದು, ಇವುಗಳನ್ನು ನೋಡಲಿಕ್ಕೆ ನಾವು ಅವಲೋಕನ ಇದೆ, ವ್ಯಕ್ತಿ ಅಧ್ಯಯನ ಇದೆ, ಪ್ರಾಯೋಗಿಕತೆ ಇದೆ, ಅಂತರಾವಲೋಕನ ಇದೆ. ಸ್ನೇಹಿತರೆ, ಈ ಥರದ ಪ್ರಶ್ನೆಗಳು ಬಂದಾಗ ನಿಮಗೆ ಇಲ್ಲಿ ಸಹಜವಾಗಿ ನಾವು ಪ್ರಾಯೋಗಿಕ ಪದ್ಧತಿಯನ್ನು ಸಹ ಬಳಸ್ಬೋದು. ಯಾಕೆ ಪ್ರಾಯೋಗಿಕ ಪದ್ಧತಿಯನ್ನು ಬಳಸ್ಬೋದು ಅಂದರೆ, 2 ಅಂಶಗಳನ್ನು ಕೊಟ್ಟಿದ್ದಾರೆ. ಒಂದು, ಮಕ್ಕಳಲ್ಲಿರ್ತಕ್ಕಂತಹ ಸಹಪಠ್ಯ ಚಟುವಟಿಕೆಗಳು ಮತ್ತು ಅವರ ಆಸಕ್ತಿ ಅಂತಕ್ಕಂಥದ್ದು. 2 ಅಂಶಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅಧ್ಯಯನಕ್ಕೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಯೂಶ್ವಲಿ ನಾವು ಯಾವ ಆಯ್ಕೆಗೆ ಹೋಗ್ತೇವೆ ಅಂದರೆ ಪ್ರಾಯೋಗಿಕತೆಗೆ. ಆದರೆ ಇಲ್ಲಿ ಯಾಕೆ ನಾವು ಪ್ರಾಯೋಗಿಕ ಪದ್ಧತಿಯನ್ನು ಬಳಸಬಾರ್ದು ಅಂತಂದೇಳಿ ನೋಡೋದಾದರೆ, ಇಲ್ಲಿ ಒಂದೇ ಒಂದು ಅಂಶದ ಬಗ್ಗೆ ಮಾಡ್ತಾ ಇಲ್ಲ, ಸಹಪಠ್ಯ ಚಟುವಟಿಕೆಗಳು ಭಾಳಷ್ಟು ಇರೋ ಕಾರಣಕ್ಕಾಗಿ, ಅಲ್ಲದೆ ಆಸಕ್ತಿ ಹೊಂದಿರತಕ್ಕಂಥದ್ದರ ಪರಿಣಾಮಕತ್ವವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವಲೋಕನವನ್ನು ಮಾಡ್ತೇವೆ. ಅವಲೋಕನ ಅಂತಕ್ಕಂಥದ್ದನ್ನು ಇಂಗ್ಲೀಷ್ನಲ್ಲಿ ಅಬ್ಸರ್ವೇಷನ್ ಅಂತ ಹೇಳಿ ಕರಿತೀವಿ. ಅವರ ಆಸಕ್ತಿಯನ್ನು, ಯಾವ ಸಹಪಠ್ಯ ಚಟುವಟಿಕೆಗಳಲ್ಲಿ ಆಸಕ್ತಿ ಇದೆ ಅಂತಕ್ಕಂಥದ್ದನ್ನು ಒಬ್ಬ ಶಿಕ್ಷಕನಾಗಿ ಅವರನ್ನು ಪ್ರತಿಯೊಂದು ಹಂತದಲ್ಲಿಯೂ ಸಹ ಅವಲೋಕನವನ್ನು ಮಾಡ್ತಾ ಹೋದಾಗ ನಮಗೆ ಸ್ಪಷ್ಟವಾಗಿ ಮಗುವಿನ ಇಚ್ಛೆ ಮತ್ತು ಆಸಕ್ತಿ ಗೊತ್ತಾಗ್ತಾ ಹೋಗ್ತದೆ. ಆ ಕಾರಣಕ್ಕಾಗಿ ಇಲ್ಲಿಯ ಆಯ್ಕೆಗಳಲ್ಲಿ ಯಾವುದು ಅತ್ಯಂತ ನಿರ್ದಿಷ್ಟವಾದಂತಹ ಉತ್ತರ ಅಂತಂದರೆ ಅವಲೋಕನ ಅಂತಕ್ಕಂಥದ್ದು. ಇನ್ನೊಮ್ಮೆ ಯೋಚನೆ ಮಾಡೋದಾದರೆ,
ಈ ಥರದ ಪ್ರಶ್ನೆಗಳು ನಿಮಗೆ ಕನ್ಫ್ಯೂಷನ್ ಇದ್ದಾಗ ಎಲಿಮಿನೇಷನ್ ಮೆಥಡ್ ಅಂತಕ್ಕಂಥದ್ದನ್ನು ಬಳಸ್ಬೋದು. ಹೇಗೆ ಎಲಿಮಿನೇಷನ್ ಮೆಥಡ್ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅಂತರಾವಲೋಕನ ಪದ್ಧತಿ ಅಂತಕ್ಕಂಥದ್ದಿದೆ. 2 ಆಯ್ಕೆಗಳು ನಿಮಗೆ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳ ಪೈಕಿ 2 ಆಯ್ಕೆಗಳು ನೇರವಾಗಿ ನೀವು ತೆಗಿಬೋದು. ಯಾಕೆಂತಂದರೆ ಅವು ಅನ್ವಯನೇ ಆಗೋಲ್ಲ. ಅಂತರಾವಲೋಕನ ಪದ್ಧತಿಯ ಮುಖಾಂತರವಾಗಿ ನಮ್ಮ ಮನಸ್ಸಿನ ಒಳಸುಳಿವುಗಳನ್ನು ಮಾತ್ರ ಅಧ್ಯಯನ ಮಾಡಲಿಕ್ಕೆ ಅಥವಾ ಮನೋವ್ಯಾಪಾರಗಳನ್ನು ಮಾತ್ರ ಅಧ್ಯಯನ ಮಾಡಲಿಕ್ಕೆ ಬಳಸ್ತೇವೆ. ಹಾಗಾಗಿ ಅವಲೋಕನ ಅಂತಕ್ಕಂಥದ್ದು ಬರೋಲ್ಲ. 2ನೇ ವಿಚಾರವಾಗಿ ವ್ಯಕ್ತಿ ಅಧ್ಯಯನ ಅಂತಕ್ಕಂಥದ್ದು ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರವನ್ನು ಗುರುತಿಸ್ತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಿ ಅಧ್ಯಯನವನ್ನು ಬಳಸ್ತೇವೆ. ಸೊ ಆ ಕಾರಣಕ್ಕಾಗಿ ವ್ಯಕ್ತಿ ಅಧ್ಯಯನವೂ ಸಹ ಬರೋಲ್ಲ. ಸೊ ಇನ್ನು 2 ಅವಲೋಕನ ಮತ್ತೊಂದು ಪ್ರಾಯೋಗಿಕ ಪದ್ಧತಿ ಅಂತಕ್ಕಂಥದ್ದು. ಪ್ರಾಯೋಗಿಕ ಪದ್ಧತಿಯಲ್ಲಿ ನಿಯಂತ್ರಿತ ಸನ್ನಿವೇಶದಲ್ಲಿ ಇಟ್ಟು ಮಕ್ಕಳನ್ನು ನಾವು ಅಧ್ಯಯನವನ್ನು ಮಾಡ್ತೇವೆ. ಅಲ್ಲಿ ಒಂದರ ಪರಿಣಾಮಕತ್ವವನ್ನು ನಾವು ಅಧ್ಯಯನ ಮಾಡ್ತೇವೆ. ಆ ಕಾರಣಕ್ಕಾಗಿ ಈ ಹೇಳಿಕೆಗೆ ಅನುಗುಣವಾಗಿ ನಾವು ಪ್ರಾಯೋಗಿಕ ಪದ್ಧತಿಯನ್ನು ಸಹ ಬಳಸಲಿಕ್ಕೆ ಬರೋಲ್ಲ. ಸೊ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಅವಲೋಕನ ಪದ್ಧತಿ. ಅವಲೋಕನ ಪದ್ಧತಿ ನಂತರದಲ್ಲಿ ಅವಲೋಕನ ಪದ್ಧತಿಯನ್ನು ಕೊಟ್ಟಿರ್ತಕ್ಕಂಥವರು ಯಾರೂ ಇಲ್ಲ. ಅದನ್ನು ಅಬ್ಸರ್ವೇಷನ್ ಮೆಥಡ್ ಅಂತ ಹೇಳಿ ಕರಿತೀವಿ. ಯೂಶುವಲಿ ಫಸ್ಟ್ ಅರಿಸ್ಟಾಟಲ್ ಕೊಟ್ಟಿದ್ರು. ಅದಾದಂತಹ ನಂತರದಲ್ಲಿ ನಾವು ವೈಜ್ಞಾನಿಕವಾಗಿ ಅವಲೋಕನ ಪದ್ಧತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಂದರೆ JB ವ್ಯಾಟ್ಸನ್ ಅಂತ ಹೇಳಿ ಕರಿತೀವಿ. ವ್ಯಕ್ತಿ ಅಧ್ಯಯನವನ್ನು DFD ಬುಕ್ಸ್ ಅವರು ಕೊಟ್ಟಿದ್ದರು. ಪ್ರಾಯೋಗಿಕ ಪದ್ಧತಿಯನ್ನು ಕೊಟ್ಟಿರ್ತಕ್ಕಂಥವ್ರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಲ್ಹೆಲ್ಮ್ ಊಂಟ್ ಅಂತಕ್ಕಂಥವ್ರು. ಅಂತರಾವಲೋಕನ ಪದ್ಧತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಇದು ಅತ್ಯಂತ ಓಲ್ಡ್ ಮೆಥಡ್ ಆಗಿರ್ತದೆ. ಈ ಇದನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ಟಿಚ್ನರ್ ಅಂತಕ್ಕಂಥದ್ದು, EB ಟಿಚ್ನರ್ ಅಂತಕ್ಕಂಥವ್ರು ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗೆ ನಾವು ಒಂದು ಪ್ರಶ್ನೆಯನ್ನು ಅರ್ಥೈಸಿಕೊಂಡು ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳನ್ನು ನೋಡಿ ಸರಿಯಾದಂತಹ ಸಮರ್ಥಕವಾದಂತಹ ಆಪ್ಷನನ್ನು ಕಂಡುಹಿಡಿಯೋದ್ರಲ್ಲಿ ನಮ್ಮ ಸಾರ್ಥಕತೆ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಸೊ 2ನೇ ಪ್ರಶ್ನೆಗೆ ಹೋಗೋಣ. ಆತ್ಮಾವಲೋಕನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸೂಕ್ತವಲ್ಲದ ಹೇಳಿಕೆ. ಮತ್ತೆ ಸ್ಪರ್ಧಾರ್ಥಿಗಳೇ, ಸೂಕ್ತವಲ್ಲದ, ಸೂಕ್ತವಾದಂತಹ, ಸೂಕ್ತವಲ್ಲದ, ಸೂಕ್ತವಾದಂತಹ, ಸರಿಯಾದ, ಸರಿಯಲ್ಲದ ಈ ರೀತಿ ಕೊಟ್ಟಿರ್ತಾರೆ. ನಾವು ಟೆನ್ಷನಲ್ಲಿ ಸರಿಯಾದ ಹೋಗಿ ಸರಿ ಇಲ್ಲದ ಅಥವಾ ಸೂಕ್ತವಲ್ಲದ ಹೋಗಿ ಸೂಕ್ತವಾದ ಅಂತಂದೇಳಿ ಅರ್ಥೈಸ್ಕೊಳ್ತಾ ಹೋಗ್ತವೆ. ಹಾಗಾಗಿ ನಮ್ಮ ಗಮನ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಮೇಲೆ ಇರಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೂಕ್ತವಲ್ಲದ ಹೇಳಿಕೆ. ಸೊ ಸೂಕ್ತವಲ್ಲದ ಅಂತಂದರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ಗಳಲ್ಲಿ 3 ಆಪ್ಷನ್ಸ್ಗಳು ಸರಿಯಾಗಿರ್ತದೆ, 1 ಆಪ್ಷನ್ ಮಾತ್ರ ತಪ್ಪಾಗಿರ್ತದೆ. ಹಾಗಾಗಿ ನೋಡೋಣ. ಇದೊಂದು ಸುಲಭ ಮತ್ತು ಶೀಘ್ರ ಲಭ್ಯ ವಿಧಾನ. ಆತ್ಮಾವಲೋಕನ ಅಂತಂದರೆ ನಾವು ಏನಂತ ಕರಿತೀವಿ ಅಂದರೆ ಇಂಟ್ರಾಸ್ಪೆಕ್ಷನ್ ಅಂತೇಳಿ ಕರಿತೀವಿ. ಇಂಟ್ರಾಸ್ಪೆಕ್ಷನ್ ಅಂತಕ್ಕಂತಹ ವರ್ಡಿಂಗ್ ಇಂಗ್ಲೀಷಲ್ಲಿ ಕರೆಕ್ಟಾಗಿ ಕೊಟ್ಟಿರ್ತಾನೆ. ಇದನ್ನು ಆತ್ಮಾವಲೋಕನ ಅಂತಂದೇಳಿ ಕರೀಲ್ಲ. ಸೊ ನಾವೇನು ಮಾಡ್ತೀವಿ ಅಂತಂದರೆ 2ರ ನಡುವೆ ಅಂದರೆ ಇಂಗ್ಲೀಷ್ ವರ್ಷನ್ ಮತ್ತು ಕನ್ನಡ ವರ್ಷನ್ಗಳ ನಡುವೆ ತಾಳೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ನಮಗೆ ಕರೆಕ್ಟಾಗಿರ್ತಕ್ಕಂತಹ ಡಿಕ್ಷನ್ ಅಂತಂದೇಳಿ ಕರಿತೀವಿ. ಡಿಕ್ಷನ್ ಅಂತಂದರೆ ಪದದ ಬಳಕೆ ಅಂತಂದೇಳಿ. ಆ ಪದದ ಬಳಕೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಆತ್ಮಾವಲೋಕನ, ಅಂತರಾವಲೋಕನ ವ್ಯತ್ಯಾಸಗಳು ಕಂಡು ಹೋಗ್ತದೆ. ಆ ಕಾರಣಕ್ಕಾಗಿ ದಯಮಾಡಿ ನನ್ನ ಹಂಬಲ್ ರಿಕ್ವೆಸ್ಟ್ ಏನು ಅಂತಂದರೆ ಸ್ಪರ್ಧಾರ್ಥಿಗಳು ಇಂಗ್ಲೀಷ್ ವರ್ಷನನ್ನು ಸಹ ನೋಡಿ ಆನಂತರದಲ್ಲಿ ಆನ್ಸರ್ಗೆ ಹೋಗಿ ಅಂತಕ್ಕಂಥದ್ದು. ಸೊ ಆತ್ಮಾವಲೋಕನ ಅಂತಂದರೆ ಇಂಟ್ರಾಸ್ಪೆಕ್ಷನಲ್ಲಿ ಇದೊಂದು ಸುಲಭ ಮತ್ತು ಶೀಘ್ರ ಲಭ್ಯ ವಿಧಾನ. ಎಸ್, ಇದು ಯಾರು ಬೇಕಾದರೂ ಸಹ ಬಳಸ್ಬೋದು. ನಮ್ಮನ್ನು ನಾವು ಸ್ವ ಮೌಲ್ಯಮಾಪನಕ್ಕಾಗಿ ಬಳಸ್ಕೊಳ್ತಾ ಹೋಗ್ತವೆ, ಶೀಘ್ರವಾಗಿ ಲಭ್ಯವಾಗ್ತಾ ಹೋಗ್ತದೆ. ಆ ಕಾರಣಕ್ಕಾಗಿ ಇದು ಕರೆಕ್ಟ್. ಇದು ಆಂತರಿಕ ಮತ್ತು ಗುಪ್ತ ಅನುಭವಗಳ ಜ್ಞಾನವನ್ನು ಒದಗಿಸುತ್ತದೆ. ಡೆಫಿನೆಟ್ಲಿ ಇದರಲ್ಲಿ ಯಾರು ಪ್ರಯೋಗಕಾರ ಇರ್ತಾನೆ ಅದೇ ಪ್ರಯೋಗಕಾರನು ತನ್ನ ಭಾವನೆಗಳನ್ನು ಅರ್ಥೈಸ್ಕೊಳ್ಳಲಿಕ್ಕೆ ತಾನೇ ಬಳಸ್ಕೊಳ್ತಕ್ಕಂತಹ ಸ್ವಮೌಲ್ಯಮಾಪನ ಪದ್ಧತಿ ಅಂತಂದೇಳಿ ಕರಿತೀವಿ. ಹಾಗಾಗಿ ಆಂತರಿಕ ಮತ್ತು ಗುಪ್ತ ಅನುಭವಗಳನ್ನು ಜ್ಞಾನವನ್ನು ಒದಗಿಸುತ್ತದೆ. ಎಸ್, ಇದು ಸಹ ಸರಿಯಾಗಿದೆ. ಇದು ಸಮಂಜಸತೆ, ಸಿಂಧುತ್ವ ಮತ್ತು ವಸ್ತುನಿಷ್ಠತೆಯನ್ನು ಹೊಂದಿದೆ ಅಂತಂದೇಳಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಲಿ, ಅತ್ಯಂತ ವ್ಯಕ್ತಿನಿಷ್ಠವಾದ ಪದ್ಧತಿ ಯಾವುದಾದ್ರೂ ಇದ್ದರೆ ಅದು ಅಂತರಾವಲೋಕನ ಪದ್ಧತಿ ಆಗಿರುತ್ತೆ, ಅಥವಾ ಇಲ್ಲಿ ಕೊಟ್ಟಿರೋ ಪ್ರಕಾರವಾಗಿ ಆತ್ಮಾವಲೋಕನ ಆಗಿರುತ್ತೆ. ಯಾಕೆಂತಂದರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅರ್ಥೈಸ್ಕೊಳ್ಳಿಕ್ಕೆ ಹೋದಾಗ ಬೇರೆಯವ್ರಿಗೆ ಯಾವ ರಿಪೋರ್ಟನ್ನು ಕೊಡ್ತಾನೆ ಅದನ್ನೆಲ್ಲವನ್ನು ನಾವು ನಂಬಬೇಕಾಗ್ತದೆ.
ನನ್ನ ಸಿಟ್ಟು ಯಾಕೆ ಬರ್ತದೆ ಅಂತಂದರೆ ನಾನು ಯಾವ ವಿಚಾರಗಳನ್ನು ಹೇಳ್ತೀನೋ ನೀವು ಒಪ್ಪಬೇಕಾಗ್ತದೆ. ಆ ಕಾರಣಕ್ಕಾಗಿ ಇದಕ್ಕೆ ವಸ್ತುನಿಷ್ಠತೆ ಇರಲ್ಲ, ವ್ಯಕ್ತಿನಿಷ್ಠತೆ ಇರ್ತದೆ. ಹಾಗಾಗಿ ವಸ್ತುನಿಷ್ಠತೆ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ತಪ್ಪು, ಸಮಂಜಸವಾದಂಥದ್ದಲ್ಲ. ಸೊ ಸಿಂಧುತ್ವ ಅಂತಕ್ಕಂಥದ್ದು ಇದಕ್ಕೆ ಇಲ್ಲೇ ಇಲ್ಲ, ವ್ಯಾಲಿಡಿಟಿ ಅಂತಕ್ಕಂಥದ್ದಿಲ್ಲ, ನಂತರದಲ್ಲಿ ರಿಲಯಬಿಲಿಟಿನೂ ಸಹ ಇಲ್ಲ, ನಂತರದಲ್ಲಿ ಆಬ್ಜೆಕ್ಟಿವಿಟಿ ಇಲ್ಲ. ಇದು ಸಬ್ಜೆಕ್ಟಿವ್ ಮೆಥಡ್ ಅಂತಂದೇಳಿ ಕರಿತೀವಿ. ಹಾಗಾಗಿ ಇದು ತಪ್ಪಾದ ಹೇಳಿಕೆ. ನನಗೆ ಮೂರನೇ ತಪ್ಪಾದ ಹೇಳಿಕೆ ಅಂತಂದೇಳಿ ಗೊತ್ತಾದದ್ದು ಅಂದ ತಕ್ಷಣ OMR ಶೀಟಲ್ಲಿ ಶೇಡಿಂಗ್ ಮಾಡಬೇಡಿ. 4ನೇ ಆಪ್ಷನನ್ನು ಸಹ ನೋಡಬೇಕಾಗ್ತದೆ. ಅದನ್ನು ನಾವು ಮಾಡೋಲ್ಲ. ಸೊ ಸಹಜವಾಗಿ ಏನಾಗಿರುತ್ತೆ ಅಂತಂದರೆ ಟೈಮ್ ಹೋಗ್ತಾ ಇರ್ತದೆ, ಇದೇ ಸರಿ ಅಂತಂದೇಳಿ ಆಗ್ತೀವಿ. ಆದರೆ ಕೆಳಗಡೆ ಅದಕ್ಕಿಂತ ಸಮರ್ಪಕವಾದಂಥ ಇನ್ನೊಂದು ಹೇಳಿಕೆ ಇದ್ದಂಥ ಸಂದರ್ಭದಲ್ಲಿ ನಾವು ಬರ್ತಕ್ಕಂತಹ ಮಾರ್ಕ್ಸನ್ನು ಕಳ್ಕೊಳ್ತೇವೆ. ನಮಗೆ ಗೊತ್ತಿಲ್ಲ ಅಂತಂದೇಳಿ ಅಲ್ಲ, ಅವಸರದಲ್ಲಿ ಆಗ್ತಕ್ಕಂತಹ ಈ ಥರದ ಮಿಸ್ಟೇಕಿಂದ ಕನಿಷ್ಠ 5ರಿಂದ 6 ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಕೊಟ್ಟು ನಿಮ್ಮ ಅಂಕ ಗಳಿಕೆಯನ್ನು ಹೆಚ್ಚು ಮಾಡ್ಕೋಬೋದು ಸ್ಪರ್ಧಾರ್ಥಿಗಳೇ. ಆ ಕಾರಣಕ್ಕಾಗಿ ಈ ಕಡೆ ಕಾಳಜಿಯನ್ನು ವಹಿಸಿ. ಇದು ಒಬ್ಬ ವ್ಯಕ್ತಿಯ ಸ್ವಮಾನಸಿಕ ಪ್ರಕ್ರಿಯೆಯ ಒಳನೋಟವನ್ನು ಬಿಂಬಿಸುತ್ತದೆ. ಇದು ಒಳನೋಟವನ್ನು ಬಿಂಬಿಸ್ಲಿಕ್ಕೇ ಇರ್ತಕ್ಕಂಥದ್ದು, ಹೊರನೋಟ ಅಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾಗಿ ಇದು ಸಹ ಸರಿಯಾದ ಹೇಳಿಕೆ ಆಗಿದೆ. ಹಾಗಾದರೆ ಈ 4 ಹೇಳಿಕೆಗಳ ಪೈಕಿ 3ನೇ ಹೇಳಿಕೆ ಅಂತಕ್ಕಂಥದ್ದು ತಪ್ಪಾಗಿದೆ. ಹಾಗಾದರೆ ಉತ್ತರ ಇದು ಸಮಂಜಸತೆ, ಸಿಂಧುತ್ವ ಮತ್ತು ವಸ್ತುನಿಷ್ಠತೆಯನ್ನು ಹೊಂದಿದೆ ಅಂತಕ್ಕಂಥದ್ದು ತಪ್ಪಾದಂತಹ ಹೇಳಿಕೆ. 77ನೇ ಕ್ವಶನ್ಗೆ ಉತ್ತರ 3ನೇ ಆಪ್ಷನ್ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 78ನೇ ಪ್ರಶ್ನೆ, ಸರ್ವೇಕ್ಷಣಾ ವಿಧಾನದಲ್ಲಿ ಬಳಸುವ ಪ್ರಶ್ನಾವಳಿಯಲ್ಲಿನ ಪ್ರಶ್ನಾ ಸ್ವಭಾವ ಅಂತ ಕೇಳಿದೆ. ಇಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು. ನೋಡಿ, ಕನ್ನಡದಿಂದ ಇಂಗ್ಲೀಷ್ಗೆ ತರ್ಜುಮೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವ ರೀತಿಯ ಮಿಸ್ಟೇಕ್ಸ್ಗಳಾಗಿರ್ತದೆ ಅಂತ. ಆ್ಯಕ್ಚುಲಿ ಸರ್ವೇಕ್ಷಣಾ ಅಂತಕ್ಕಂತಹ ಪದನೇ ಇಲ್ಲ ಕನ್ನಡದಲ್ಲಿ. ಸರ್ವೆ ಅಂತಕ್ಕಂತಹ ಪದವನ್ನು ಸರ್ವೇಕ್ಷಣ ಅಂತಕ್ಕಂಥದ್ದ ಒಂದು ಸಫಿಕ್ಸನ್ನು ಸೇರಿಸಿ ಅದನ್ನ ಎರಡನ್ನು ಸೇರಿಸಿ ಏನು ಮಾಡಿದ್ದಾರೆ ಅಂದರೆ ಸರ್ವೇಕ್ಷಣ ಅಂತಂದೇಳಿ ಮಾಡಿದ್ದಾರೆ. ಆ್ಯಕ್ಚುಲಿ ಅದರ ನಿಜವಾದಂತಹ ಅರ್ಥ ಸಮೀಕ್ಷಾ ಪದ್ಧತಿ ಅಂತ. ಸರ್ವೇಕ್ಷಣಾ ಪದ್ಧತಿ ಅಲ್ಲ, ಅದು ಸಮೀಕ್ಷಾ ಪದ್ಧತಿ. ಹೀಗೆ ನಮ್ಮ ಮಾರ್ಕೆಟಲ್ಲಿ ಅವೈಲೇಬಲ್ ಇರತಕ್ಕಂತಹ ಸಾಕಷ್ಟು ಪುಸ್ತಕಗಳು ತಪ್ಪಾದ ಪರಿಕಲ್ಪನೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಅಧ್ಯಯನಕ್ಕೆ ಒಳಪಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಜ್ಞಾನವನ್ನು ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ಇಂಗ್ಲೀಷು ಸಹ ಉಳಿತದೆ, ಕನ್ನಡವೂ ಸಹ ಉಳಿತದೆ, ನಮ್ಮ ವ್ಯಕ್ತಿತ್ವವು ಸಹ ಅದರ ಮುಖಾಂತರವಾಗಿ ಬೆಳೀತದೆ ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ, ಸರ್ವೇಕ್ಷಣ ಅಂದರೆ ಸರ್ವೆ ಮೆಥಡ್ ವಿಧಾನದಲ್ಲಿ ಬಳಸುವ ಪ್ರಶ್ನಾವಳಿಯಲ್ಲಿನ ಪ್ರಶ್ನಾ ಸ್ವಭಾವ. ಸರ್ವೇಕ್ಷಣಾ ಪದ್ಧತಿ ಅಂತಕ್ಕಂಥದ್ದು ಸರ್ವೆ ಮೆಥಡ್ ಅಂತ ಹೇಳಿದ್ರೆ, ಸರ್ವೆ ಮೆಥಡಲ್ಲಿ ನೀವು ಕ್ವಶನೇರನ್ನು ಬಳಸ್ಬೋದು, ಚೆಕ್ ಲಿಸ್ಟನ್ನು ಬಳಸ್ಬೋದು, ಅದೇ ರೀತಿಯ ದರ್ಜಾ ಮಾಪನವನ್ನು ರೇಟಿಂಗ್ ಸ್ಕೇಲನ್ನು ಸಹ ಬಳಸ್ಬೋದು. ಇವು ಮೂರನ್ನು, ಅದನ್ನು ಮೂರನ್ನು ಹೊರತುಪಡಿಸಿ ನಾವು ಇನ್ನೊಂದನ್ನು ಮಾಡಿಸ್ಬೋದು, ಸರ್ವೆ ಶೆಡ್ಯೂಲ್ ಅಂತಂದೇಳಿ. ನಾವು ಯಾವ ವಿಷಯದ ಬಗ್ಗೆ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಹೊರಟಿದ್ದೀವಲ್ಲ, ಆ ದತ್ತಾಂಶಗಳಿಗೆ ಪೂರಕವಾದಂತಹ ರೀತಿಯಲ್ಲಿ ನಮ್ಮದೇ ಆದಂತಹ ಪ್ರಶ್ನಾವಳಿಗಳನ್ನು ರಚಿಸಿದ್ರೆ ಅದನ್ನು ಏನಂತಂದೇಳಿ ಕರಿತೀವಿ ಅಂತಂದರೆ ನಾವು ಸರ್ವೆ ಶೆಡ್ಯೂಲ್ ಅಂತಂದೇಳಿ ಕರಿತೀವಿ. ಅದನ್ನಾದರೂ ಸಹ ಬಳಸ್ಬೋದು. ಸೊ ಅದರಲ್ಲಿ ಇರ್ತಕ್ಕಂಥ ಪ್ರಶ್ನಾ ಸ್ವಭಾವ, ದ ನೇಚರ್ ಆಫ್ ದ ಕ್ವಶನ್ ಅಂತೇಳಿ ಕರಿತೀವಿ. ನೇಚರ್ ಆಫ್ ದ ಕ್ವಶನ್ ಹೇಗಿರಬೇಕು? ನಿರ್ದಿಷ್ಟ ಅಥವಾ ಮುಕ್ತವಾಗಿರಬೇಕು. ನಿರ್ದಿಷ್ಟ ಮೀನ್ಸ್ ಸ್ಪೆಸಿಫಿಕ್. ಮುಕ್ತವಾಗಿರಬೇಕು ಅಂತಂದರೆ ಇಟ್ಸ್ ಓಪನ್ಡ್ ಅಂತಂದೇಳಿ. ಸೊ ಹಾಗಾದರೆ ಅಂತಕ್ಕಂಥ ನೋಡೋಣ. ಕೇವಲ ಮುಕ್ತವಾಗಿರಬೇಕು, ಇದನ್ನು ಡಿವೈಡ್ ಮಾಡಿ ಕೇವಲ ಮುಕ್ತವಾಗಿರಬೇಕು ಅಂತ ಕೊಟ್ಟಿದ್ದಾರೆ. 3ನೇ ಆಪ್ಷನ್ನು ಕೇವಲ ನಿರ್ದಿಷ್ಟವಾಗಿರಬೇಕು ಅಂತೇಳಿ ಕೊಟ್ಟಿದ್ದಾನೆ. ಸೊ ಇದು ಒಂದನ್ನು ಇಲ್ಲಿ ಡಿವೈಡ್ ಮಾಡಿದ್ದಾನೆ. ನೆಕ್ಸ್ಟ್ ನಿರ್ದಿಷ್ಟವೂ ಅಲ್ಲ ಮತ್ತು ಮುಕ್ತವೂ ಅಲ್ಲ ಅಂತಂದೇಳಿ. ಇದನ್ನು ನೀವು ನೋಡಿದ ತಕ್ಷಣ ಇದಂತೂ ಅಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗೋಗ್ಬಿಡ್ತದೆ. ಓಕೆ, ಇದನ್ನು 8 ಮಾರ್ಕ್ ಆಗ್ತಾರೆ. ನಾನು ಹೇಳಿದ ಹಾಗೆ ಎಲಿಮಿನೇಷನ್ ಮೆಥಡ್. ಸೊ ಇನ್ನು 3 ಆಯಿತು. 3ಅನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಒಂದು ಆಪ್ಷನನ್ನು ತೆಗೆದುಕೊಂಡ್ರೆ ಈ 2 ಆಪ್ಷನ್ಗಳು ಇದರಲ್ಲೇ ಇದ್ದಾವೆ, ಅಡಕವಾಗಿದ್ದಾವೆ. ಹಾಗಾಗಿ ಈ ಆಪ್ಷನ್ನು ಬೇಡ, ಈ ಆಪ್ಷನ್ನು ಬೇಡ. ಪ್ರಶ್ನಾವಳಿಯನ್ನು ಪ್ರಶ್ನಾ ಸ್ವಭಾವ ನಿರ್ದಿಷ್ಟವೂ ಆಗಿರಬೇಕು, ಮುಕ್ತವೂ ಆಗಿರಬೇಕು. ಈ 2ರ ಬದಲು ಇದನ್ನು ತೆಗೆದುಕೋಬೇಕು. ಸೊ ಸ್ವಭಾವ ಅಂತಕ್ಕಂಥದ್ದು ಹೇಗಿರಬೇಕು ಅಂದರೆ, ಪ್ರಶ್ನೆ ನಾವು ಸರ್ವೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ನಮ್ಮ ಸರ್ವೆಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಕೊಡೋ ರೀತಿಯಲ್ಲಿ ನಿರ್ದಿಷ್ಟವಾಗಿರಬೇಕು.
ನೆಕ್ಸ್ಟ್ ಮುಕ್ತವಾಗಿರಬೇಕು. ಅವರಿಗೆ ದ್ವಂದ್ವವನ್ನು ಸೃಷ್ಟಿಸ್ತಕ್ಕಂತಹ, ಗೊಂದಲದಲ್ಲಿ ಕೆಡುತ್ತಕ್ಕಂತಹ ಪ್ರಶ್ನೆಗಳು ಆಗಿರಬಾರ್ದು. ಸೊ ಹಾಗಾಗಿ 1ನೇ ಆಪ್ಷನ್ ರೈಟ್ ಆಗಿರ್ತಕ್ಕಂಥದ್ದು. ಸೊ ಮತ್ತೊಮ್ಮೆ ಸರ್ವೆ ಅಥವಾ ಸಮೀಕ್ಷಾ ವಿಧಾನದಲ್ಲಿ ಬಳಸುವ ಪ್ರಶ್ನಾವಳಿಯಲ್ಲಿನ ಪ್ರಶ್ನಾ ಸ್ವಭಾವ ನಿರ್ದಿಷ್ಟವಾಗಿರಬೇಕು ಮತ್ತು ಮುಕ್ತವಾಗಿರಬೇಕು. ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮಗೆ ಸರ್ವೆ ಮೆಥಡನ್ನು ಅಥವಾ ಸಮೀಕ್ಷಾ ಪದ್ಧತಿಯನ್ನು ಓದಿದಂಥ ಲಕ್ಷಣಗಳನ್ನು ಓದ್ತೀರಾ, ಉದ್ದೇಶಗಳನ್ನು ಓದ್ತೀರಾ, ಅದರಲ್ಲಿ ಬಳಸ್ತಕ್ಕಂತಹ ದತ್ತಾಂಶ ಸಂಗ್ರಹಣೆಗೆ ಬಳಸ್ತಕ್ಕಂಥ ತಂತ್ರಗಳನ್ನು, ಅವೆಲ್ಲವನ್ನು ಕ್ರೋಢೀಕರಿಸಿಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಜ್ಞಾನವನ್ನು ಶೇಖರಿಸಿಟ್ಕೊಂಡಿರಬೇಕು. ಆ ಜ್ಞಾನವನ್ನು ಬಳಸ್ಕೊಂಡು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಉತ್ತರವನ್ನು ಹುಡುಕಬೇಕು. ಇದೇ ವಿಚಾರ ಅಲ್ಲ, ಎಲ್ಲ ವಿಷಯಗಳಲ್ಲೂ ಸಹ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಈ ಜ್ಞಾನ ನಿಮ್ಮಲ್ಲಿ ಇತ್ತು ಅಂದರೆ ಈಸಿಯಾಗಿ ಬಳಸ್ತಾ ಹೋಗ್ಬೋದು. ಆಯಿತು ಸ್ನೇಹಿತರೆ, ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಒಂದು ಮಗು ಶಾಲೆಗೆ ಹೋಗಲು ಸಮ್ಮತಿಸುತ್ತಿಲ್ಲ. ಸಹಜವಾಗಿ ಮಕ್ಕಳು ಸಮ್ಮತಿಸೋಲ್ಲ. ಯಾವಾಗ ಅಂದರೆ ಸ್ಟಾರ್ಟಿಂಗಲ್ಲಿ. ಮತ್ತು ಶಿಕ್ಷೆಯ ಅಥವಾ ದಂಡನೆಯ ಬಗೆಗೆ ನಿರ್ಲಕ್ಷ್ಯ ಮನೋಭಾವನೆ ಹೊಂದಿದ್ದಾನೆ. ಶಿಕ್ಷಕರಾಗಿ ಮಗುವಿನ ಈ ವರ್ತನೆಗೆ ಕಾರಣ ಮತ್ತು ಪರಿಹಾರ ಕಂಡುಕೊಳ್ಳಲು ಬಳಸುವ ಮನೋವೈಜ್ಞಾನಿಕ ವಿಧಾನ. ಈ ಪ್ರಶ್ನೆಯನ್ನು ನಾನು ಮತ್ತೊಮ್ಮೆ ನಿಮಗೆ ವಿವರಣಾತ್ಮಕವಾಗಿ ಹೇಳ್ತೇನೆ. ಜ್ಞಾಪಕ ಇಟ್ಕೊಳ್ಳಿ, ಶಿಕ್ಷೆ ಮತ್ತು ದಂಡನೆ ಎರಡೂ ಸಹ ಅಭಿಪ್ರೇರಣೆಯ ಋಣಾತ್ಮಕ ಅಂಶಗಳು. ಅಟ್ ಪ್ರೆಸೆಂಟ್ ಎಜುಕೇಷನಲ್ ಸಿಸ್ಟಮಲ್ಲಿ ಇವೆರಡನ್ನು ಸಹ ಬಳಸಬಾರ್ದು ಅಂತಕ್ಕಂಥದ್ದು ಅಷ್ಟೇ. ನಂತರದಲ್ಲಿ ಇದನ್ನು ನೀವು ಹೆಚ್ಚು ಹೆಚ್ಚು ಬಳಸ್ತಾ ಹೋದರೆ ಮಗು ಒಂದು ಸಂದರ್ಭಕ್ಕೆ ಯಾವ ನಿಟ್ಟಿಗೆ ಅಥವಾ ಯಾವ ತೀರ್ಮಾನಕ್ಕೆ ಬರ್ತಾನೆ ಅಂದರೆ, ಎಷ್ಟು ಹೊಡಿತಾರೋ ಹೊಡಿಲಿ, ಎಷ್ಟು ದಂಡನೆ ಕೊಡ್ತಾರೋ ಕೊಡಲಿ, ನಾನಂತೂ ಶಾಲೆಗೆ ಹೋಗಲ್ಲ ಅಂತಕ್ಕಂತಹ ತೀರ್ಮಾನಕ್ಕೆ ಬಂದ್ಬಿಡ್ತಾನೆ. ಹಾಗಾಗಿ ನಾವು ಇದನ್ನು ಹೆಚ್ಚು ಹೆಚ್ಚು ಬಳಸಬಾರ್ದು ಅಂತಕ್ಕಂಥದ್ದು ನಮ್ಮ ಇತ್ತೀಚಿನ ವಾದ ಆಗಿದೆ. ಸೊ ಪ್ರೀತಿಯಿಂದ, ಸಹನೆಯಿಂದ, ತಾಳ್ಮೆಯಿಂದ ಮಗುವನ್ನು ಶಾಲೆಗೆ ಕರೆತಕ್ಕಂಥ ಪ್ರಯತ್ನ ಎಲ್ಲ ಕಡೆ ಸಾರ್ವತ್ರಿಕವಾಗಿ ಒಪ್ಪಿಕೊಳ್ಳಲ್ಪಟ್ಟಿದೆ. ಇದರಿಂದ ನಿರ್ಲಕ್ಷ್ಯ ಮನೋಭಾವನೆ ಹೊಂದ್ಬಿಡ್ತಾನೆ. ಎಸ್, ಡೆಫಿನೆಟ್ಲಿ ನಾವು ಕೊಡ್ತಾ ಹೋದಂಥ ನಿರ್ಲಕ್ಷ್ಯ ಹೊಂದ್ಬಿಡ್ತಾನೆ. ಇಂತಹ ಈಗ ಶಿಕ್ಷಕರಾಗಿ ನೀವೇ ಒಬ್ಬ ಶಿಕ್ಷಕರಾಗಿದ್ದೀರ. ನೀವು ಆ ಸನ್ನಿವೇಶವೊಂದರಲ್ಲಿ ಇಟ್ಕೊಂಡು ನೀವು ಒಬ್ಬ ಶಿಕ್ಷಕರಾಗಿ ಏನು ಮಾಡ್ತೀರಾ? ಶಿಕ್ಷಕರ ಮಗುವಿನ ಈ ವರ್ತನೆಗೆ ಕಾರಣ ಮತ್ತು ಪರಿಹಾರ. ಜ್ಞಾಪಕ ಇಟ್ಕೊಳ್ಳಿ, ಕಾರಣ ಮತ್ತು ಪರಿಹಾರ. ಇದು ಪರಿಹಾರವನ್ನು ಕೊಡುವವರೆಗೆ ಮಾತ್ರ, ಅದನ್ನು ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹರಿಸೋಲ್ಲ. ಯಾವುದಪ್ಪ ಅಂತಂದರೆ ವ್ಯಕ್ತಿ ಅಧ್ಯಯನ. ವ್ಯಕ್ತಿ ಅಧ್ಯಯನ ಪರಿಹಾರಗಳನ್ನು ಕೊಡ್ತದೆ ಹೊರತು ಆ ಪರಿಹಾರಗಳನ್ನು ಅನುಷ್ಠಾನಕ್ಕೆ ತರೋಲ್ಲ. ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಚಿಕಿತ್ಸಾ ಪದ್ಧತಿಯಾಗಿರ್ತದೆ. ಆ ಕಾರಣಕ್ಕಾಗಿ ವ್ಯಕ್ತಿ ಅಧ್ಯಯನದ ಮುಂದುವರೆದ ಭಾಗ ಯಾವುದು ಅಂತಂದೇಳಿ ಕರಿತೀವಿ ಅಂತಂದರೆ ಚಿಕಿತ್ಸಾ ಪದ್ಧತಿ ಅಂತಂದೇಳಿ ಕರಿತೀವಿ. ಇಲ್ಲಿ ವರ್ತನೆಗೆ ಕಾರಣ ಮತ್ತು ಪರಿಹಾರ ಅಂತಕ್ಕಂಥ ಎರಡು ಪದಗಳು ಬಂದಿದೆ. ಅಲ್ಲದೆ ಇಂತಹ ವರ್ತನೆಗಳಿಗೆ ನಾವು ಕೇಸ್ ಸ್ಟಡಿ ಅಂತ ಕರಿತೀವಿ. ಅಂದರೆ ಆ ವ್ಯಕ್ತಿಯ ಸಂಪೂರ್ಣವಾಗಿರ್ತಕ್ಕಂತಹ ಕೌಟುಂಬಿಕ ಹಿನ್ನೆಲೆ, ಅವನು ಯಾಕಾಗಿ ಮಾಡ್ತಾ ಇದ್ದಾನೆ ಅಂತಂದೇಳಿ, ಸಾಮಾಜಿಕ ಹಿನ್ನೆಲೆ, ನಂತರದಲ್ಲಿ ಮಾನಸಿಕ ಭಾವನಾತ್ಮಕ ಹಿನ್ನೆಲೆಯನ್ನು ಎಲ್ಲವನ್ನು ಸಹ ಅಭ್ಯಾಸಕ್ಕೆ ಒಳಪಡಿಸ್ತವೆ. ಅದಕ್ಕೆ ಅಂತಂದೇಳಿ ಏನಿದೆ ಅಂತಂದರೆ, ನಾವು ಸಹಜವಾಗಿ ಈ ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿಯಲ್ಲಿ ಬಳಸ್ತಕ್ಕಂತಹ ಕೇಸ್ ಸ್ಟಡಿ ಶೆಡ್ಯೂಲ್ ಅಂತಕ್ಕಂಥದ್ದಿದೆ. ಅದನ್ನು ವ್ಯಕ್ತಿ ಅಧ್ಯಯನದ ಚಂದ್ರಿಕೆ ಅಂತ ಕರಿತೀವಿ. ಆ ಚಂದ್ರಿಕೆಯಲ್ಲಿ ಎಲ್ಲ ಅಂಶಗಳಿದ್ದಾವೆ. ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಮನೋವೈಜ್ಞಾನಿಕ, ಕೌಟುಂಬಿಕ ಹಿನ್ನೆಲೆ, ಅನುವಂಶೀಯತೆ, ಪರಿಸರ, ಈ ಎಲ್ಲ ಅಂಶಗಳನ್ನು ನಾವು ಸಾಮಾನ್ಯವಾಗಿ ಯಾವ್ದು ಕಾರಣ ಆಗಿದೆ ಅಂತ ನೋಡ್ತೀವಿ ಫಸ್ಟಿಗೆ. ಅದರಲ್ಲಿ ಯಾವುದಾದ್ರೂ ಒಂದು ಕಾರಣ ಆಗೇ ಇರಲೇಬೇಕು. ಅದನ್ನು ನಾವು ಸೂಕ್ಷ್ಮವಾಗಿ ಒಂದೊಂದೇ ಅಧ್ಯಯನ ಮಾಡ್ತಾ ಹೋದಾಗ ನಮಗೆ ಸಿಗ್ತಾ ಹೋಗ್ತದೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ. ವ್ಯಕ್ತಿ ಅಧ್ಯಯನ ಪ್ರಾರಂಭದಲ್ಲಿ ಸಾಮಾನ್ಯವಾಗಿ ಪ್ರಾರಂಭ ಆಗ್ತದೆ. ನಮಗೆ ಗೊತ್ತಿರಲ್ಲ ಯಾವ ಸಮಸ್ಯೆಗೆ ಯಾವುದು ಕಾರಣ ಅಂತಂದೇಳಿ ಗೊತ್ತಿರಲ್ಲ. ಸಾಮಾನ್ಯವಾಗಿ ಇವೆಲ್ಲ ಸಮಸ್ಯೆಗಳಿಗೆ ಇವೆಲ್ಲ ಕಾರಣಗಳಿರ್ಬೋದು ಅಂತ ನೋಡ್ತಾ ಹೋಗ್ತೀವಿ. ನೋಡ್ತಾ ಹೋದಾಗ ಯಾವುದಾದ್ರೂ ಒಂದು ಕಾರಣ ಅಂತಕ್ಕಂಥ ಸ್ಪಷ್ಟವಾಗಿ ತಿಳಿತಾ ಹೋಗ್ತದೆ. ಇಂತಹ ಪದ್ಧತಿಯನ್ನು ವ್ಯಕ್ತಿ ಅಧ್ಯಯನ ಅಂತ. ಸರಿ, ಹೀಗೆ ಯೋಚನೆ ಮಾಡೋಣ. ಪ್ರಾಯೋಗಿಕ ವಿಧಾನ ಯಾಕಾಗಬಾರ್ದು? ಸರ್ವೇಕ್ಷಣಾ ವಿಧಾನ ಯಾಕಾಗಬಾರ್ದು? ವೀಕ್ಷಣಾ ವಿಧಾನ ಯಾಕಾಗಬಾರ್ದು ಅಂತಕ್ಕಂಥದ್ದನ್ನ ಯೋಚನೆ ಮಾಡೋಣ. ಉತ್ತರ ಅಂತೂ ಹೇಳ್ಬಿಟ್ಟಿದ್ದೀನಿ. ಯಾವುದವು? ವ್ಯಕ್ತಿ ಅಧ್ಯಯನ. ವ್ಯಕ್ತಿ ಅಧ್ಯಯನ ಅಂತಂದರೆ ಕೇಸ್ ಸ್ಟಡಿ ಅಂತಂದೇಳಿ ಕರಿತೀವಿ. DFD ಬುಕ್ಸ್ ಅವರು ಕೊಟ್ಟಿರ್ತಕ್ಕಂಥದ್ದು. ಯಾವುದಾದ್ರೂ ಧನಾತ್ಮಕ ಅಥವಾ ಋಣಾತ್ಮಕ ಅಂಶವನ್ನು ತೆಗೆದುಕೊಂಡು ಅದರ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿ ಪರಿಹಾರವನ್ನು ಕೊಡ್ತಕ್ಕಂತಹ ಪದ್ಧತಿ ಅಂತಂದೇಳಿ ಕರೆದಿದ್ದಾರೆ. ಸರಿ, ಪ್ರಾಯೋಗಿಕ ಪದ್ಧತಿ ಅಂತಂದರೆ ಇಲ್ಲಿ ನೋಡಿ, ಪರಿಹಾರ ಕಂಡುಕೊಳ್ಳಲು, ಕಾರಣ ಮತ್ತು ಪರಿಹಾರ ಕಂಡುಕೊಳ್ಳಲು ಅಂತಂದೇಳಿ ಎರಡಿರಲ್ಲ.
ಒಂದರ ಪರಿಣಾಮಕತ್ವವನ್ನು ಎಷ್ಟು ಪ್ರಮಾಣ ಅಂತಕ್ಕಂಥದ್ದನ್ನು ವೀಕ್ಷಿಸಲಿಕ್ಕೆ ಸ್ಪಷ್ಟವಾಗಿ ದತ್ತಾಂಶಗಳ ಮುಖಾಂತರವಾಗಿ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಕಂಟ್ರೋಲ್ಡ್ ಸಿಚುಯೇಷನಲ್ಲಿ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಾಯೋಗಿಕ ವಿಧಾನ ಅಂತ ಕರಿತೀವಿ. ಅದು ಅಲ್ಲ ಇಲ್ಲಿ. ಸೊ ಹಾಗಾಗಿ ಪ್ರಾಯೋಗಿಕ ವಿಧಾನ ಅಂತಕ್ಕಂಥದ್ದು ಬರೋಲ್ಲ. ಇನ್ನು ಸರ್ವೇಕ್ಷಣಾ ವಿಧಾನ ಈಗ ತಾನೇ ಹೇಳಿದೆ ನಾನು. ಸೊ ಸಮಗ್ರವಾಗಿ ಒಂದು ವಿಷಯವನ್ನು ನಾವು ಚೆಕ್ಲಿಸ್ಟ್ ಅಥವಾ ದರ್ಜಾಮಾಪನದ ಮುಖಾಂತರವಾಗಿ ಅಥವಾ ನಾವು ಸರ್ವೆ ಶೆಡ್ಯೂಲನ್ನು ಬಳಸ್ಕೊಂಡು ನಾವು ಮಾಡ್ತೇವೆ. ಒಂದು ಪ್ರದೇಶದ ಆರ್ಥಿಕ ಸಾಮಾಜಿಕ ಮಟ್ಟದ ಅಧ್ಯಯನ, ಹೀಗೆ ಬೇರೆ ಬೇರೆ ಅಧ್ಯಯನಗಳನ್ನು ಮಾಡ್ತಾ ಹೋಗ್ತೀವಿ. ಆ ಕಾರಣಕ್ಕಾಗಿ ಇಲ್ಲಿ ಸರ್ವೇಕ್ಷಣಾ ವಿಧಾನ ಬರೋಲ್ಲ, ಇನ್ನು ವೀಕ್ಷಣಾ ವಿಧಾನ ಅಂತಕ್ಕಂಥದ್ದು ಬರೋದೇ ಇಲ್ಲ. ಸೊ ಹಾಗಾಗಿ ಯಾವುದಪ್ಪ ಇಲ್ಲಿ ಅಂತಂದರೆ ವ್ಯಕ್ತಿ ಅಧ್ಯಯನ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಮಕ್ಕಳೇ, ಈ ಪ್ರಶ್ನೆಗೆ ಉತ್ತರ ಸರ್ವೇಕ್ಷಣಾ ವಿಧಾನ ಅಲ್ಲ, ಪ್ರಾಯೋಗಿಕ ವಿಧಾನ ಅಲ್ಲ, ವೀಕ್ಷಣಾ ವಿಧಾನ ಅಲ್ಲ. ಅದರ ಬದಲಾಗಿ ಯಾವುದಪ್ಪ ಅಂತಂದರೆ ವ್ಯಕ್ತಿ ಅಧ್ಯಯನ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಶಿಶು ಮತ್ತು ಅಪಸಾಮಾನ್ಯ ಸಮೂಹಗಳ ಕುರಿತು ಅಧ್ಯಯನಕ್ಕಾಗಿ ಬಳಸುವ ನಿರ್ದಿಷ್ಟ ವೀಕ್ಷಣಾ ವಿಧಾನ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂಥ ಸೆಂಟ್ರಲ್ ಪಾಯಿಂಟ್ಸ್ಗಳನ್ನು ನಾವು ಕ್ಯಾಚ್ ಮಾಡ್ಕೋಬೇಕು. ಆಗ ಪ್ರಶ್ನೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗ್ತದೆ. ಇಲ್ಲಿ ಶಿಶು ಮತ್ತು ಅಪಸಾಮಾನ್ಯ ಅಂತ, ಚೈಲ್ಡ್ ಮತ್ತು ಅಪಸಾಮಾನ್ಯ ಅಂದರೆ ಅಬ್ನಾರ್ಮಲ್ ಅಂತ, ಅಪಸಾಮಾನ್ಯ ಅಂದರೆ ಅಬ್ನಾರ್ಮಲ್ ಸಮೂಹಗಳ ಕುರಿತು ಅಧ್ಯಯನಕ್ಕಾಗಿ ಬಳಸುವ ನಿರ್ದಿಷ್ಟ ವೀಕ್ಷಣಾ ವಿಧಾನ. ಭಾಗವಹಿಸುವವರ ವೀಕ್ಷಣೆ, ಭಾಗವಹಿಸಿದವರ ವೀಕ್ಷಣೆ, ರಚನಾತ್ಮಕ ವೀಕ್ಷಣೆ, ರಚನಾತ್ಮಕವಲ್ಲದ ವೀಕ್ಷಣೆ ಅಂತೇಳಿ 4 ಆಪ್ಷನ್ಸ್ ಇದಾವೆ. ಸಹಜವಾಗಿ ಮಕ್ಕಳನ್ನು ನಾವು ವೀಕ್ಷಣೆಗೆ ಒಳಪಡಿಸ್ತೇವೆ ಮತ್ತು ಅಪಸಾಮಾನ್ಯರನ್ನು ವೀಕ್ಷಣೆಗೆ ಒಳಪಡಿಸ್ತೇವೆ. ವೀಕ್ಷಣಾ ಪದ್ಧತಿಯಲ್ಲಿ 2 ವಿಧಗಳಿದಾವೆ. ಒಂದು ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್, ಇನ್ನೊಂದು ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತ ಕರಿತೇವೆ. ಒಂದು ಸಹಭಾಗಿ ವೀಕ್ಷಣೆ, ಇನ್ನೊಂದು ಅಸಹಭಾಗಿ ವೀಕ್ಷಣೆ. ರಚನಾತ್ಮಕ ವೀಕ್ಷಣೆ, ಅರಚನಾತ್ಮಕ ವೀಕ್ಷಣೆ ಇಲ್ಲ. ರಚನಾತ್ಮಕ ಸಂದರ್ಶನ, ಅರಚನಾತ್ಮಕ ಸಂದರ್ಶನ ಅಂತಂದೇಳಿ ಸಂದರ್ಶನ ಪದ್ಧತಿಯ ವಿಧಗಳು. ಹಾಗಾಗಿ ರಚನಾತ್ಮಕ ವೀಕ್ಷಣೆ, ರಚನಾತ್ಮಕವಲ್ಲದ ವೀಕ್ಷಣೆ ಅಂತಕ್ಕಂತಹ ಪದ್ಧತಿಗಳೇ ಇಲ್ಲ. ಹಾಗಾಗಿ ಅವೆರಡನ್ನು ಸಮೇತ ನಾವು ಹಾಕ್ಬೋದು. ಯಾಕೆ ಬಳಸುವ ವೀಕ್ಷಣಾ ವಿಧಾನ, ಇಲ್ಲಿ ವೀಕ್ಷಣೆಯ ವಿಧಾನಗಳನ್ನು ಕೇಳಿರೋದು. ವೀಕ್ಷಣಾ ವಿಧಾನದಲ್ಲಿ ರಚನಾತ್ಮಕ ಮತ್ತು ವೀಕ್ಷಣೆ, ರಚನಾತ್ಮಕವಲ್ಲದ ವೀಕ್ಷಣೆ ಇಲ್ಲ ಅಂದಾಗ ಅವೆರಡರ ಪ್ರಸ್ತುತತೆ ಅಂತಕ್ಕಂಥದ್ದು ಇಲ್ಲ. ಸೊ ಹಾಗಾಗಿ ನಾವು 2ರ ಬಗ್ಗೆ ಮಾತ್ರ ನಾವು ವಿಶದೀಕರಿಸ್ತಕ್ಕಂತಹ ಸ್ಥಿತಿ. ಭಾಗವಹಿಸುವವರ ವೀಕ್ಷಣೆ, ಭಾಗವಹಿಸದವರ ವೀಕ್ಷಣೆ ಅಂತಂದೇಳಿ ಇದೆ. ಭಾಗವಹಿಸುವವರ ವೀಕ್ಷಣೆ ಅಂತಂದರೆ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್. ನಾನು ಶಿಶುವಾಗಲಿಕ್ಕಾಗಲ್ಲ ಪ್ರಯೋಗಕಾರ, ನಾನು ಅಬ್ನಾರ್ಮಲ್ ಆಗಲಿಕ್ಕಾಗಲ್ಲ, ನಾನು ಸೋಲಿಗರ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೀನಿ ಅಂದರೆ ಸೋಲಿಗರ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಬ್ಬ ಸೋಲಿಗನಾಗಿ ಅವರಿಗೆ ಗೊತ್ತಿಲ್ಲದಂತೆ ನಾನು ಅವರನ್ನು ಪ್ರವೇಶಿಸಿ ಅವರ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿದರೆ ಅದನ್ನ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತ ಕರಿತೀವಿ. ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತಂದರೆ ಅಸಹಭಾಗಿ ವೀಕ್ಷಣೆ. ಅಂದರೆ ಅದೇ ಸಂಸ್ಕೃತಿಯನ್ನು ನಾವು ಹೋಗಿ ಅವರನ್ನು ಸಂದರ್ಶನ ಮಾಡಿ ಅವರ ಎಲ್ಲ ಚಟುವಟಿಕೆಗಳನ್ನು ಛಾಯಾಗ್ರಹಣದ ಮುಖಾಂತರವಾಗಿ ಸೆರೆ ಹಿಡಿದು ಅಧ್ಯಯನಕ್ಕೆ ಒಳಪಡಿಸಿದರೆ ಅದನ್ನು ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಶಿಶುವನ್ನು ಅಪಸಾಮಾನ್ಯರಾಗಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಾಗವಹಿಸಿದವರ ವೀಕ್ಷಣೆ ಬರೋಲ್ಲ, ಭಾಗವಹಿಸುವವರ ವೀಕ್ಷಣೆ ಐತೆ, ಭಾಗವಹಿಸಿದವರ ವೀಕ್ಷಣೆ ಅಂತಕ್ಕಂಥದ್ದು ಐತೆ, ಭಾಗವಹಿಸುವವರ ವೀಕ್ಷಣೆ ಅಂತಂದು ಹೇಳೈತೆ. ನೋಡಿ, ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳೇ ತಪ್ಪಿದಾವೆ. ಎಲ್ಲವೂ ಸಹ ಸರಿ ಇರ್ತದೆ ಅಂತಂದೇಳಿ ಅಂದ್ಕೋಬೇಡಿ. ಯಾಕೆ ಅಂತಂದರೆ ನಾವು ಯಾವುದೇ ಒಂದು ಪರೀಕ್ಷೆ ಆದಂಥ ನಂತರದಲ್ಲಿ ಕೀ ಆನ್ಸರ್ಸ್ಗಳು 2 ರೀತಿ ಬರ್ತದೆ. ಒಂದು ಕೀ ಆನ್ಸರ್ಸನ್ನು ಬಿಡ್ತಾರೆ, ನಂತರದಲ್ಲಿ ಏನು ಮಾಡ್ತಾರೆ ಅಂತಂದರೆ ಪರಿಷ್ಕೃತ ಕೀ ಆನ್ಸರ್ಸ್ ಅಂತಂದೇಳಿ ಬಿಡ್ತಾರೆ. ಇಲ್ಲಿ ನೋಡಿ, ಭಾಗವಹಿಸುವವರ ವೀಕ್ಷಣೆ, ಭಾಗವಹಿಸಿದವರ ವೀಕ್ಷಣೆ ಏನೂ ವ್ಯತ್ಯಾಸ ಇಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದೇ ತಪ್ಪಾಗಿದೆ. ಇಲ್ಲಿ ನಾವು ಉತ್ತರವನ್ನು ಹೇಳೋದಾದರೆ ಭಾಗವಹಿಸಿದವರ ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತಕ್ಕಂಥದ್ದು ಇರಬೇಕಾಯಿತು. ಇಲ್ಲ ಸ್ನೇಹಿತರಲ್ಲಿ. ಹಾಗಾಗಿ ಇದಕ್ಕೆ ಗ್ರೇಸ್ ಕೊಡ್ತಾರೆ. ಈ ಥರದ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಗ್ರೇಸ್ ಕೊಡ್ತಾರೆ. ಸೊ ಉತ್ತರವನ್ನು ನಾವು ಹೇಳೋದಾದರೆ ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್.
ಯಾಕೆ ಅಂತಕ್ಕಂಥ ರೀಸನ್ನು ಸಹ ಹೇಳ್ತಾ ಇದ್ದೀನಿ. ಪ್ರಯೋಗಕಾರ ಶಿಶುವಾಗಲಿಕ್ಕೆ ಸಾಧ್ಯ ಇಲ್ಲ, ಪ್ರಯೋಗಕಾರ ಅಬ್ನಾರ್ಮಲ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಭಾಗವಹಿಸುವಿಕೆ ಅಂತಕ್ಕಂಥದ್ದು ಇರೋಲ್ಲ. ಆ ಕಾರಣಕ್ಕಾಗಿ ಇದನ್ನು ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತೇಳಿ ಕರಿತೀವಿ. ಸೊ ನಾವು ವಿಚಾರವನ್ನು ಮಾಡಬೇಕಾಗಿರ್ತದೆ, ಎಲ್ಲವನ್ನೂ ಸಹ ಒಪ್ಕೊಳ್ಳಿಕ್ಕೆ ಆಗೋಲ್ಲ ಸ್ನೇಹಿತರೆ. ಸೊ ಆ ನಿಟ್ಟಿನಲ್ಲಿ ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್, ಅಸಹಭಾಗಿ ವೀಕ್ಷಣೆ, ಭಾಗವಹಿಸದ ವೀಕ್ಷಣೆ ಅಂತಕ್ಕಂಥದ್ದು ಇದಕ್ಕೆ ಉತ್ತರವಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟು, ತರಗತಿಯ ವಾತಾವರಣವನ್ನು ಪರಿಣಾಮಕಾರಿಯಾಗಿಸಲು ಶಿಕ್ಷಕನು ತನ್ನನ್ನು ಕ್ರಿಯಾತ್ಮಕವಾಗಿ ಗುಂಪಿನ ನಡವಳಿಕೆಗಳೊಂದಿಗೆ ಹೊಂದಿಸಿಕೊಳ್ಳಬೇಕು. ಇಲ್ಲಿ ಶಿಕ್ಷಕರಿಗೆ ಅಗತ್ಯವಾಗಿ ಇರಬೇಕಾದ ಸ್ವಭಾವ. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಪ್ರಶ್ನೆಯನ್ನು ಓದ್ಕೋಬೇಕಾದಾಗ ಅದರಲ್ಲಿ ಇರ್ತಕ್ಕಂತಹ ಸೆಂಟ್ರಲ್ ಪಾಯಿಂಟ್ಸ್ಗಳನ್ನು ನಾವು ಸ್ವಭಾವ ಅಂತಂದರೆ ಅವನ ಆ್ಯಟಿಟ್ಯೂಡ್. ವಾಟ್ ಶುಡ್ ಬಿ ದ ಆ್ಯಟಿಟ್ಯೂಡ್ ಆಫ್ ಎ ಟೀಚರ್ when he has to create the whole classroom as a creative one ಅಂತಕ್ಕಂಥದ್ದು. ತರಗತಿಯ ವಾತಾವರಣನ ಸಂಪೂರ್ಣವಾಗಿ ನಾವು ಬದಲಾಯಿಸಬೇಕಾಗಿದೆ, ತನ್ನ ಕ್ರಿಯಾತ್ಮಕವಾಗಿ, ತುಂಬ ಕ್ರಿಯಾತ್ಮಕವಾಗಿ ಮಾಡಬೇಕಾಗಿದೆ. ಸೊ ನಡವಳಿಕೆಯೊಂದಿಗೆ ಹೊಂದಿಸಿಕೊಳ್ಳಬೇಕು, ಇಲ್ಲಿ ಶಿಕ್ಷಕರಿಗೆ ಅಗತ್ಯವಾಗಿ ಇರಬೇಕಾದ. ನೋಡ್ಕೊಳ್ಳಿ. ಸೊ ನೋಡಿ, ಅನುಕೂಲ, ಫಸ್ಟ್ನೇದು ಪ್ರಜಾಸತ್ತಾತ್ಮಕ ಅಂತಂದೇಳಿದೆ, ಎರಡನೇದು ಅನುಕೂಲಕರ ಅಂತಂದೇಳಿದೆ, ನಿರಂಕುಶ ಅಂತಂದೇಳಿದೆ, ನೆಕ್ಸ್ಟ್ ಯಾವುದಿದೆ ಅಂತಂತಂದರೆ ನಿರಾಶಾವಾದಿತ್ವ ಅಂತ ಇದೆ. 4 ಆಪ್ಷನ್ಸ್ಗಳನ್ನು ನೋಡಿದಾಗ ನೋಡಿ, ಪ್ರಜಾಸತ್ತಾತ್ಮಕ, ನಿರಂಕುಶ, ನಿರಾಶಾವಾದಿತ್ವ ಅಂತಕ್ಕಂಥದ್ದು ನಾಯಕತ್ವದ ವಿಚಾರಗಳಿಗೆ ಬಂದಂಥ ಸಂದರ್ಭದಲ್ಲಿ ಆ ನಾಯಕತ್ವದ ವಿಧಗಳು ಯಾವ್ಯಾವು ಅಂತಕ್ಕಂಥದ್ರಲ್ಲಿ ಪ್ರಜಾಸತ್ತಾತ್ಮಕ ಮತ್ತು ನಿರಂಕುಶ ಅಂತಕ್ಕಂಥದ್ದು 2 ನಾಯಕತ್ವದ ಇದ್ದಾವೆ. ಇಲ್ಲಿ ತರಗತಿಯ ವರ್ಗಕೋಣೆಯನ್ನು ನಾವು ಒಂದು ಗುಂಪು ಅಂತಂದೇಳಿ ಪರಿಭಾವಿಸಿದಾಗ ಅದರ ನಾಯಕ ಯಾರಾಗಿರ್ತಾರೆ? ಶಿಕ್ಷಕ ಆಗಿರ್ತಾನೆ. ಆ ನಾಯಕನಿಗೆ ಎಲ್ಲರನ್ನೂ ಸಹ ಕೊಂಡೊಯ್ಯತಕ್ಕಂತಹ ಕ್ರಿಯಾತ್ಮಕ ಸ್ವಭಾವ ಬೇಕು ಅಂತಂದರೆ ನಾವು ಪ್ರಜಾಸತ್ತಾತ್ಮಕ ನಾಯಕತ್ವವನ್ನು ಯಾವಾಗಲೂ ಸಹ ಬೆಂಬಲಿಸ್ತೀವಿ. ಡೆಮಾಕ್ರೆಟಿಕ್ ಲೀಡರ್ಶಿಪ್ ಈಸ್ ಅಬ್ಸಲ್ಯೂಟ್ಲಿ ದ ವೆರಿ ಸ್ಪೆಸಿಫಿಕ್ ಲೀಡರ್ಶಿಪ್ ದಟ್ ವಿ ಹ್ಯಾವ್ ಟು ಯೂಸ್ ಇನ್ ಅವರ್ ಕ್ಲಾಸ್ ರೂಮ್ ಸಿಚುವೇಶನ್. ಸೊ ಇನ್ನು ಅನುಕೂಲಕರ ಅಂತಕ್ಕಂಥದ್ದು ಇದೆ. ಸೊ ಅಟ್ ಪ್ರೆಸೆಂಟ್ ಟೀಚರ್ ಇಸ್ ಅ ಫೆಸಿಲಿಟೇಟರ್ ಅಂತಂದು ಹೇಳ್ತಿರ್ತೀವಿ. ಫೆಸಿಲಿಟೇಟರ್ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಕ್ರಿಯಾತ್ಮಕವಾಗಿ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ವಿ ಆರ್ ಪ್ಯಾಸಿವ್ ಲಿಸ್ನರ್ ಓವರ್ ದೇರ್. ಅಲ್ಲಿ ನಾವು ಕೊಡ್ತಕ್ಕಂಥದ್ದು ಏನೇನು ಬೇಕಲ್ಲ ಅವರಿಗೆ ಸಂಪನ್ಮೂಲಗಳನ್ನು ನಾವು ಒದಗಿಸ್ತಕ್ಕಂಥದ್ದು, ಅವರನ್ನೇ ನಾವು ಕ್ರಿಯಾತ್ಮಕವಾಗಿ ಮಾಡ್ತಕ್ಕಂಥದ್ದಕ್ಕೆ ನಾವು ಅನುಕೂಲಕರಕ ಅಂತಂದೇಳಿ ಕರಿತೀವಿ. ಟೀಚರ್ ಈಸ್ ಅ ಫೆಸಿಲಿಟೇಟರ್ ಅಂತ ಕರಿತೀವಿ. ಇಲ್ಲಿ ಟೀಚರ್ ಈಸ್ ನಾಟ್ ಎ ಫೆಸಿಲಿಟೇಟರ್. ಸೊ ಇಲ್ಲಿ ಪ್ರಜಾಸತ್ತಾತ್ಮಕ ನಾಯಕತ್ವದ ಗುಣಗಳನ್ನು ಇಟ್ಕೊಂಡು ಅವನು ಇಡೀ ಗುಂಪನ್ನು ಕ್ರಿಯಾತ್ಮಕವಾಗಿ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಪ್ರಜಾಸತ್ತಾತ್ಮಕ ಅಂತಕ್ಕಂತಹ ಏನು ಆಪ್ಷನ್ ಇದೆ ಅದು ಸರಿಯಾಗ್ತದೆ. ನಿರಂಕುಶ ನಾಯಕತ್ವವನ್ನು ನಾವು ಒಪ್ಪೋದೇ ಇಲ್ಲ. ಭಾರತ ಅಂತಕ್ಕಂಥದ್ದು ಪ್ರಜಾಸತ್ತಾತ್ಮಕ ನಾಯಕತ್ವವನ್ನು ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯದ ದೇಶ ಆಗಿರ್ತಕ್ಕಂಥದ್ರಿಂದ ಇನ್ನು ನಿರಾಶಾವಾದಿತ್ವ ಅಂತಕ್ಕಂಥದ್ದು ಟೀಚರಲ್ಲಿ ಇರಲೇಬಾರ್ದು. ಇದನ್ನಂತೂ ತೆಗೆದೇ ಆಗ್ತೇವೆ. ನಿರಂಕುಶ ಅಂತಕ್ಕಂಥದ್ದು ಸಹ ಪ್ರಜಾಸತ್ತಾತ್ಮಕ ಅನುಕೂಲಕರ ಅಲ್ಲ, ಪ್ರಜಾಸತ್ತಾತ್ಮಕ ಒಂದು ವಾತಾವರಣ ಅಂತಕ್ಕಂಥದ್ದು ಮಕ್ಕಳಲ್ಲಿ ನಾವು ಮೂಡಿಸ್ಬೇಕಾಗ್ತದೆ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಆಗ್ತದೆ. ನೆಕ್ಸ್ಟು ಪ್ರಶ್ನೆಗೆ ಹೋಗೋಣ. ವಯಸ್ಕರು ತಮ್ಮ ಅನುಭವಗಳ ಮೂಲಕ ಮಾರ್ಗದರ್ಶನ ಮಾಡಬಹುದು, ಆದರೆ ವಯಸ್ಸಿನ ಹೆಚ್ಚಳದೊಂದಿಗೆ ಅವರ ಕಾರ್ಯಕ್ಷಮತೆಯ ವೇಗ ಕುಂಠಿತಗೊಳ್ಳುವುದನ್ನು ಸೂಚಿಸುವ ವಿಕಾಸದ ಅಂಶ. ಸಹಜವಾಗಿ ಒಡೆದಾಟಕ್ಕೆ ಯಾರು ಗಟ್ಟಿಮುಟ್ಟಪ್ಪ ಅಂತಂದರೆ ಸಣ್ಣ ಮಕ್ಕಳು 16-17 ವರ್ಷದವ್ರು ಒಡಿ ಬಡಿ ಕಡಿ ಅಂತಂದು ರೆಡಿ ಮಾಡ್ತಾ ಇರ್ತಾರೆ. ಅದನ್ನು ಬಗೆಹರಿಸ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಹಿರಿಯರೇ ಆಗಿರ್ತಾರೆ. ಯಾಕಂತಂದ್ರೆ ಅವ್ರಿಗೆ ಹೃದಯ ವೈಶಾಲ್ಯತೆ ಮತ್ತು ಜ್ಞಾನದ ಮೂಲಕ ಅನುಭವಗಳನ್ನು ಬೆಳೆಸ್ಕೊಂಡಿರ್ತಾರೆ. ಆ ಅನುಭವಗಳ ಮುಖಾಂತರವಾಗಿ ಈ ಥರದ ಗೊಂದಲದ ಸ್ಥಿತಿಗಳನ್ನು ನಿವಾರಿಸಲಿಕ್ಕೆ ಅವರು ಕಾರಣೀಭೂತರಾಗಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ವಯಸ್ಕರು ತಮ್ಮ ಅನುಭವಗಳ ಮೂಲಕ ಮಾರ್ಗದರ್ಶನ ನೀಡ್ತಾರೆ. ಡೆಫಿನೆಟ್ಲಿ ವಯಸ್ಸಿನ ಹೆಚ್ಚಳದೊಂದಿಗೆ ಅವರ ಕಾರ್ಯಕ್ಷಮತೆ, ಡೆಫಿನೆಟ್ಲಿ ಅವರ ದೈಹಿಕ ಆರೋಗ್ಯ ಅಂತಕ್ಕಂಥದ್ದು ಮತ್ತು ದೈಹಿಕ ಕ್ಷಮತೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ, ವೇಗ ಕುಂಠಿತಗೊಳ್ಳುತ್ತದೆ, ಸೂಚಿಸುವ ವಿಕಾಸದ ಅಂಶ. ಸೊ ಚಲನಶೀಲತೆ, ಡೈನಾಮಿಕ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ. ಸೊ ಇದನ್ನು ಬಹುಮುಖಿತ್ವ ಅಂತಂದರೆ ಮಲ್ಟಿಫೇಸಿಕ್ ಅಂತೇಳಿ ಕರಿತೀವಿ. ಇತಿಹಾಸ ಮತ್ತು ಸಂದರ್ಭದಿಂದ ಪ್ರಭಾವಿತತೆ ಅಂತಕ್ಕಂಥದ್ದೈತೆ. ಸೊ ಇಟ್ ಈಸ್ ಆಲ್ವೇಸ್ ಅಫೆಕ್ಟೆಡ್ ವಿತ್ ಹಿಸ್ಟರಿ ಆ್ಯಂಡ್ ಸಿಚುವೇಶನ್ ಅಂತಕ್ಕಂಥದ್ದು. ಹಲವು ವಿಭಾಗಗಳ ಸಂಬಂಧತೆ, ಇಟ್ ಈಸ್ ಇಂಟರ್ ರಿಲೇಟೆಡ್ ವಿತ್ ಮಲ್ಟಿ ಫೇಸಿಕ್
ಪಾಯಿಂಟ್ಸ್ ಅಂತೇಳಿ ನಾವು ಕರಿತೇವೆ. ಇಲ್ಲಿ ನೋಡಿ, ಯಾವುದೇ ನಾವು ಕಾರ್ಯಕ್ಷಮತೆ ಅಂತಕ್ಕಂಥದ್ದು ಇರ್ಬೋದು, ವಯಸ್ಕರ ಅನುಭವಗಳಿರ್ಬೋದು, ಇವೆಲ್ಲ ಏನಾಗಿರ್ತವೆ ಅಂತಂದರೆ ನಮ್ಮ ಇಡೀ ವ್ಯಕ್ತಿತ್ವ ಅಂತಕ್ಕಂಥದ್ದು ಡೈನಾಮಿಕ್ ಆಗಿರ್ತದೆ. ಒಂದು ಸನ್ನಿವೇಶದಿಂದ ಇನ್ನೊಂದು ಸನ್ನಿವೇಶಕ್ಕೆ ಬದಲಾವಣೆ ಆಗ್ತಾ ಹೋಗ್ತದೆ. ಸೊ ಆ ಕಾರಣಕ್ಕಾಗಿ ಚಲನಶೀಲತ್ವ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್. ಇದೇ ಯಾಕೆ ರೈಟ್ ಆನ್ಸರ್ ಅಂತಕ್ಕಂಥದ್ದಕ್ಕೆ ವಿವರಣೆಯನ್ನು ಕೊಡ್ತೇನೆ ನೋಡಿ. ಬಹುಮುಖಿತ್ವ ಅಂತಂತಂದರೆ ಒಂದೇ ವ್ಯಕ್ತಿ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ರೀತಿಯಾಗಿ ವ್ಯವಹರಿಸ್ತಕ್ಕಂಥದ್ದನ್ನ ನಾವು ಬಹುಮುಖಿತ್ವ ಅಂತ ಕರಿತೀವಿ. ಇಲ್ಲಿ ಬಹುಮುಖಿತ್ವ ಅಲ್ಲ, ವಯಸ್ಸಿನ ಅಂತರದ ಮುಖಾಂತರವಾಗಿ ವಯಸ್ಕರಿಗೂ ಮತ್ತು ಯುವಕರಿಗೂ ಇರತಕ್ಕಂಥ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಬಹುಮುಖಿತ್ವ ಬರಲ್ಲ. ಒಂದೇ ವ್ಯಕ್ತಿಯಲ್ಲಿದ್ದಾಗ ಮಾತ್ರ ಬಹುಮುಖಿತ್ವ. ಇಲ್ಲಿ ಇಬ್ಬರಿದ್ದಾವೆ, ಒಬ್ಬರು ವಯಸ್ಕರು, ಇನ್ನೊಬ್ಬರು ಯುವಕರು. ಹಾಗಾಗಿ ಬಹುಮುಖಿತ್ವ ಬರಲ್ಲ. ಇತಿಹಾಸ ಮತ್ತು ಸಂದರ್ಭದಿಂದ ಪ್ರಭಾವಿತತೆ. ಸೊ ಇಲ್ಲಿ ಇತಿಹಾಸ ಮತ್ತು ಸಂದರ್ಭ ಇವೆರಡೂ ಸಹ ಕೋಇನ್ಸಿಡೆಂಟ್ ಆಗೋಲ್ಲ. ಸೊ ಆ ಕಾರಣಕ್ಕಾಗಿ ಇತಿಹಾಸ ಅಂತಕ್ಕಂಥದ್ದು ಮತ್ತು ಸಂದರ್ಭ ಬರೋಲ್ಲ. ಹಲವು ವಿಭಾಗಗಳಿಂದ ಅಂತಕ್ಕಂಥದ್ದು ಸುಮ್ಮನೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಆಗಿದೆ ಸ್ನೇಹಿತರೆ. ಕೆಲವೊಂದು ಆಪ್ಷನ್ಸ್ನ ಕೊಡಬೇಕಲ್ಲ ಅಂತ ಕೊಟ್ಟಿರ್ತಾರೆ ಅಷ್ಟೇ, ಅವು ಬರೋದೇ ಇಲ್ಲ. ಅಂಥವುಗಳನ್ನು ಫಸ್ಟ್ ಡಿಲೀಟ್ ಮಾಡ್ತಕ್ಕಂಥದ್ರಿಂದ ನಮ್ಮ ಗೊಂದಲ ಅಂತಕ್ಕಂಥದ್ದು ನಿವಾರಣೆ ಆಗ್ತದೆ. ಈ ಎರಡು ನಿವಾರಣೆ ಆದಾಗ ಬಹುಮುಖಿತ್ವ ಮತ್ತು ಚಲನಶೀಲತೆ ಎರಡು ಸಿಗ್ತದೆ. ಬಹುಮುಖಿತ್ವ ಅಲ್ಲ, ಯಾವುದು ಚಲನಶೀಲತೆ. ಸೊ ಇದು ಚೇಂಜ್ ಆಗ್ತದೆ ಅಂತಕ್ಕಂಥದ್ದು. ಸೊ 82ನೇ ಪ್ರಶ್ನೆಗೆ 1ನೇ ಆಪ್ಷನ್ ಚಲನಶೀಲತೆ ಡೈನಾಮಿಕ್ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕಡಿಮೆ ಎತ್ತರದ ವಂಶವಾಹಿ ಹೊಂದಿರುವ ವ್ಯಕ್ತಿಗೆ ಉತ್ತಮ ಪೌಷ್ಟಿಕಾಂಶದ ಆಹಾರ ಮತ್ತು ಪೂರಕ ವಾತಾವರಣವನ್ನು ಒದಗಿಸಿದ ನಂತರ ಆ ವ್ಯಕ್ತಿ ವಿಕಾಸತೆ. ಇಲ್ಲಿ ವಿಕಾಸತೆ ಅಂತಂದೇಳಿ ಈ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ದೈಹಿಕ ಬೆಳವಣಿಗೆಯು ಸಹ ವಿಕಾಸದ ಒಂದು ಅಂಶ ಆಗಿದೆ. ವಿಕಾಸ ಅಂತಕ್ಕಂಥ ಸಂದರ್ಭದಲ್ಲಿ ದೈಹಿಕತೆ ಅಂತಕ್ಕಂಥದ್ದು ಸೇರಿದೆ ಅಂತಕ್ಕಂಥದ್ದನ್ನು ತಿಳ್ಕೊಬೇಕು. ಇಲ್ಲಿ ದೈಹಿಕತೆ ಅಂತಕ್ಕಂಥದ್ದು ಫಿಸಿಕಲ್ ಗ್ರೋತ್ ಅಂತಕ್ಕಂಥದ್ದು ಯಾವತ್ತೂ ಸಮೇತವಾಗಿ ಹೆರಿಡಿಟಿಯಿಂದ ಪ್ರಭಾವಕ್ಕೆ ಒಳಗಾಗಿರ್ತದೆ ಹೊರತು ಎನ್ವೈರ್ನಮೆಂಟಿಂದ ಪ್ರಭಾವಕ್ಕೆ ಒಳಗಾಗಿರಲ್ಲ ಅಂತಕ್ಕಂತಹ ಸ್ಪಷ್ಟ ಕಲ್ಪನೆ ನಮ್ಮಲ್ಲಿ ಇರಬೇಕಾಗ್ತದೆ. ಸೊ ಹಾಗಾಗಿ ಇಲ್ಲಿ ಕಡಿಮೆ ಎತ್ತರದ ವಂಶವಾಹಿ ಹೊಂದಿರುವ ವ್ಯಕ್ತಿಗೆ ಪೌಷ್ಟಿಕ ಆಹಾರ ಕೊಡ್ರಿ, ಟಾನಿಕ್ ಕೊಡ್ರಿ, ಟ್ಯಾಬ್ಲೆಟ್ಸ್ ಕೊಡ್ರಿ, ಉತ್ತಮ ವಾತಾವರಣ ಇಡ್ರಿ, ಏನು ಮಾಡಿದರೂ ಅವನ ಎತ್ತರ ಅಂತೂ ಆಗೋಲ್ಲ. ಸೊ ಆಗೋಲ್ಲ ಅಂತಕ್ಕಂಥದ್ದನ್ನ ನಮಗೆ ಗೊತ್ತಾದ ನಂತರ ಆಪ್ಷನ್ಸ್ಗಳನ್ನು ನೋಡಬೇಕು. ಎತ್ತರದ ವ್ಯಕ್ತಿ ಆಗ್ತಾನ, ಗಿಡ್ಡ ವ್ಯಕ್ತಿ ಆಗ್ತಾನ, ಸರಾಸರಿಗಿಂತ ಎತ್ತರವಲ್ಲದ ವ್ಯಕ್ತಿ ಆಗ್ತಾನ, ಯಾವುದೇ ಪ್ರಭಾವಕ್ಕೆ ಒಳಗಾಗದ ವ್ಯಕ್ತಿ ಅಂತಂದೇಳಿ ಕರೀತಾರೆ. ಸೊ ಇಲ್ಲಿ ನಾನು ಹಾಗೆ ನೋಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಸರಾಸರಿಗಿಂತ ಎತ್ತರವಲ್ಲದ ವ್ಯಕ್ತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕಡಿಮೆ ಎತ್ತರದ ವಂಶವಾಹಿ ಹೊಂದಿರುವ ವ್ಯಕ್ತಿಗೆ ಉತ್ತಮ ಪೌಷ್ಟಿಕಾಂಶದ ಆಹಾರ ಮತ್ತು ಪೂರಕ ವಾತಾವರಣವನ್ನು ಒದಗಿಸಿದ ನಂತರ ಆ ವ್ಯಕ್ತಿಯ ವಿಕಾಸತೆ ಅಂತಕ್ಕಂಥದ್ದು ಯಾವುದೇ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ನಾವು ಸರಾಸರಿಗಿಂತ ಎತ್ತರ ಆಗ್ತಾನೆ, ಕಡಿಮೆ ಆಗ್ತಾನೆ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಆಗೋಲ್ಲ. ಆ ಕಾರಣಕ್ಕಾಗಿ 4ನೇ ಆಪ್ಷನ್ನು ಕರೆಕ್ಟ್ ಆಗ್ತದೆ. ಯಾವುದೇ ಪ್ರಭಾವಕ್ಕೆ ಒಳಗಾಗಲ್ಲ. ಅನುವಂಶೀಯತೆಯಿಂದ ನಿರ್ಧರಿಸಲ್ಪಟ್ಟಂತಹ ಅಂಶಗಳು, ನೀವು ಆಹಾರವನ್ನು ಕೊಡ್ರಿ ಅಥವಾ ಯಾವುದೇ ಪರಿಸರಕ್ಕೆ ಇಡ್ರಿ, ಏನೂ ಬದಲಾವಣೆ ಆಗಲ್ಲ. ಒಂದು ಉದಾಹರಣೆಯನ್ನು ಹೇಳ್ತೇನೆ, ನನ್ನ ಉತ್ತರ ಸ್ಪಷ್ಟತೆ ಯಾಕೆ ಅಂತಕ್ಕಂಥದ್ದು. ವೆಸ್ಟ್ ಇಂಡಿಯನ್ಸ್ಗಳನ್ನು, ದಂಪತಿಗಳನ್ನು ಭಾರತದ ಹಿಮಾಲಯದಂತಹ ತುಂಬ ವಾತಾವರಣ ಶೀತ ಇರತಕ್ಕಂಥ ಸ್ಥಳದಲ್ಲಿ ಇಟ್ಟು ಅವರಿಗೆ ನಮ್ಮ ಭಾರತೀಯ ಪದ್ಧತಿಯ ಮುಖಾಂತರವಾಗಿ ಏನು ಹೆಂಡತಿ ಗರ್ಭಾವತಿ ಆದಂಥ ಸಂದರ್ಭದಲ್ಲಿ ಕೊಡ್ತಕ್ಕಂತಹ ಎಲ್ಲ ಆರೈಕೆಯನ್ನು ಕೊಟ್ಟು ಮಗು ತುಂಬ ಬೆಳ್ಳು ಹುಟ್ಟಲಿ ಅಂತಂದೇಳಿ ಕೇಸರಿಯನ್ನು ಕೊಟ್ಟರು ಸಹ ಹುಟ್ಟತಕ್ಕಂಥ ಮಕ್ಕಳು ಬಿಳಿಯಾಗಿ ಹುಟ್ಟಲ್ಲ, ಕರ್ರಿಗೆ ಹುಟ್ಟುತ್ತಾರೆ. ಅವರ ಕೂದಲುಗಳು ಯಾವುದೇ ಕಾರಣಕ್ಕೂ ಸಮೇತವಾಗಿ ಬದಲಾಗಲ್ಲ, ವೆಸ್ಟ್ ಇಂಡಿಯನ್ಸ್ ಇದ್ದಂಗೆ ಇರ್ತಾರೆ. ಒಂದು ವೇಳೆ ಸರಾಸರಿಗಿಂತ ಎತ್ತರವಲ್ಲದ ವ್ಯಕ್ತಿ ಅಂತೇಳಿ ನಾನು ಆಪ್ಷನನ್ನು ಕೊಟ್ಟರೆ ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೇನೆ, ವೆಸ್ಟ್ ಇಂಡಿಯನ್ಸನ್ನು ತೊಗೊಬಂದು ಹಿಮಾಲಯ ಪರ್ವತಕ್ಕೆ ಇಡೋಣ ಅಂತಂದೇಳಿ. ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನ ವಿವೇಚನೆಗೆ ನಿಮಗೆ ಬಿಡ್ತಾ ಉತ್ತರ ಯಾವುದು ಅಂದರೆ ಯಾವುದೇ ಪ್ರಭಾವಕ್ಕೆ ಒಳಗಾಗದ ವ್ಯಕ್ತಿ ಅಂತಕ್ಕಂಥದ್ದನ್ನ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಶಿಶುವಿನ ದೈಹಿಕ ವಯಸ್ಸನ್ನು ಲೆಕ್ಕಿಸಲು ಅಗತ್ಯವಿರುವ ಅಂಶ ಅಂತ ಕೇಳಿದ್ದಾರೆ. ಶಿಶುವಿನ ದೈಹಿಕ ವಯಸ್ಸು ಸಹಜವಾಗಿ 3 ಕಾನ್ಸೆಪ್ಟ್ಸ್ಗಳು ಬರ್ತದೆ. ಒಂದು MA ಅಂತಂದೇಳಿ, ಮೆಂಟಲ್ ಏಜ್ ಅಂತಂದೇಳಿ, ಇನ್ನೊಂದು CA ಕ್ರೊನೊಲಾಜಿಕಲ್ ಏಜ್ ಅಂತಂದೇಳಿ, ಇನ್ನೊಂದು IQ ಅಂತಂದೇಳಿ, ಇಂಟೆಲಿಜೆಂಟ್ ಕೋಶೆಂಟ್ ಅಂತಂದೇಳಿ. ಸಹಜವಾಗಿ MA ಅಂತಕ್ಕಂಥದ್ದನ್ನು ಕೊಟ್ಟಿರ್ತಕ್ಕಂತಹ ಅವ್ರು ಯಾರಪ್ಪ ಅಂತಂದರೆ ನಮಗೆ ಬೀನೆ ಅವರು, ಆಲ್ಫ್ರೆಡ್ ಬೀನೆ ಅವರು. ಸೊ ಆ ಮಗು ಸರಾಸರಿಗೆ
6ನೇ ವರ್ಷದ ಮಗು ಯಾವ ಕ್ರಿಯಾ ಚಟುವಟಿಕೆಗಳನ್ನು ಮಾಡಬೇಕು ಅದನ್ನು ಮಾಡಲಿಲ್ಲ ಅಂತಂದರೆ ಅವನು ಕಡಿಮೆ ಇದ್ದಾನೆ ಅಂತ, ಮಾಡಿದ್ರು ಅಂತಂದರೆ ಮೇಗಳನ್ನ ನೋಡ್ತೇವೆ, ಅದನ್ನು ಎಮ್ಮೆ ಅಂತ ಕರಿತೀವಿ. ಸಹಜವಾಗಿ ಕ್ರೊನಾಲಾಜಿಕಲ್ ಏಜನ್ನು, ದೈಹಿಕ ವಯಸ್ಸನ್ನು ಅವರು ಹುಟ್ಟಿದ ದಿನಾಂಕವನ್ನು ನಾವು ಹಿಡಿತೀವಿ. ಆದರೆ ಇಲ್ಲಿ ಪ್ರಶ್ನೆ ಏನಾಗಿದೆ ಅಂದರೆ ನೋಡಿ ಎಷ್ಟು ಡಿಫಿಕಲ್ಟಾಗಿ ಕೊಟ್ಟಿದ್ದಾನೆ ಅಂತಂದರೆ, ಶಿಶುವಿನ ದೈಹಿಕ ವಯಸ್ಸನ್ನು ನಾವು ನಿರ್ಧರಿಸಬೇಕಿದೆ. ಪ್ರಸವ ಪೂರ್ವ ಅವಧಿ ಅಂತಂದರೆ, ಪ್ರಸವ ಅಂತಂದರೆ ನಾವು ಡಿಲೆವರಿ ಆಗ್ತದೆ, ಡಿಲೆವರಿಗಿಂತ ಮುಂಚಿಂದು. ಪ್ರಸವೋತ್ತರ ಅವಧಿ ಅಂತಂದರೆ ಪ್ರೆಗ್ನೆನ್ಸಿ ಸ್ಟೇಜ್ ಅಂತ ಕರಿತೀವಿ. ಎರಡೂ ಅವಧಿಗಳು ಕೊಟ್ಟಾನೆ, ಎರಡೂ ಅವಧಿಗಳನ್ನು ಪರಿಗಣಿಸುವಂತಿಲ್ಲ ಅಂತ. ಎರಡೂ ಅವಧಿಗಳನ್ನು ಪರಿಗಣಿಸುವಂತಿಲ್ಲ ಅಂತಂದೇಳಿ ತೆಗೆದಾಕಿಬಿಡ್ಬೇಕು. ಯಾಕೆ ತೆಗೆದಾಕಬೇಕು ಅಂದರೆ, ಒಂದಾದರೂ ಇಡಬೇಕು, ಪ್ರಸವ ಪೂರ್ವ ಅವಧಿನಾದರೂ ಇಡಬೇಕು, ಇಲ್ಲ ಪ್ರಸವೋತ್ತರ ಅವಧಿನಾದರೂ ಇಡಬೇಕು. ಇಲ್ಲಿ ಎರಡೂ ಕೊಟ್ಟಿರೋದ್ರಿಂದ ಸಹಜವಾಗಿ ಡೇಟ್ ಆಫ್ ಬರ್ತನ್ನು ಯಾವುದರಿಂದ ನಾವು ಹುಟ್ಟಿದ ದಿನವನ್ನು ಹಿಡಿತೀವಿ. ಸೊ ಇಲ್ಲಿ ಆ ಮಗು ಯಾವಾಗ ಗಂಡು ಮತ್ತು ಹೆಣ್ಣು ಸೇರಿಕೊಂಡು ಝೈಗೋಟ್ ಫಾರ್ಮೇಷನ್ ಆಗ್ತದಲ್ಲ, ಅವತ್ತು ವಿಕಾಸದ ಪ್ರಕ್ರಿಯೆಯು ಸಹ ಸ್ಟಾರ್ಟ್ ಆಗ್ತದೆ. ಮಗು ಸಹಜವಾಗಿ 9 ತಿಂಗಳಿಗೆ ಡಿಲೆವರಿ ಆಗ್ತದೆ. ಸೊ ನಮ್ಮ ಬಾಹ್ಯ ಜಗತ್ತಿಗೆ ಬಂದು ವಿಕಾಸದ ಪರಿಕಲ್ಪನೆಯಲ್ಲಿ ಪಾಲ್ಗೊಳ್ತಾ ಹೋಗ್ತದೆ. ಆದರೆ ಪ್ರಶ್ನೆ ಇಲ್ಲಿ ಹೇಗಿದೆ ಅಂದರೆ, ಪ್ರಸವ ಪೂರ್ವನೂ ಇದೆ, ಪ್ರಸವೋತ್ತರನೂ ಇದೆ, ಯಾವುದನ್ನು ಹಿಡಿಬೇಕು ಅಂತೇಳಿ ಗೊಂದಲ ಆಗ್ತದೆ. ಇದಕ್ಕೆ ನಾನು ಹೇಳ್ತಕ್ಕಂಥದ್ದು ಉತ್ತರ, ಎರಡೂ ಅವಧಿಗಳನ್ನು ಕನ್ಸಿಡರ್ ಮಾಡಬೇಕು. ಯಾಕೆ ಎರಡೂ ಅವಧಿಗಳನ್ನು ಕನ್ಸಿಡರ್ ಮಾಡಬೇಕು ಯೋಚನೆ ಮಾಡಿ. ನೋಡಿ, ಒಂದು ಮಗು 6 ತಿಂಗಳಿಗೆ ಹುಟ್ಬಿಡುತ್ತೆ. 6 ತಿಂಗಳಿಗೆ ಹುಟ್ಟಿದಂಥ ಸಂದರ್ಭದಲ್ಲಿ ತೊಗೊಂಡೋಗ್ರಪ್ಪ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಮಗುವನ್ನು ಚೆನ್ನಾಗಿ ಪೋಷಣೆ ಮಾಡಿರಿ ಅಂತಂದೇಳಿ ಯಾವ ಡಾಕ್ಟ್ರು ಕಳಿಸೋಲ್ಲ. ಏನು ಮಾಡ್ತಾರೆ, ICUನಲ್ಲಿ ಇಟ್ಕೊಂಡು 9 ತಿಂಗಳ ತನಕ ಯಾವ್ಯಾವ ಅಂಗಗಳು ಬೆಳವಣಿಗೆ ಆಗಬೇಕಲ್ಲ, ಆ ಅಂಗಗಳು ಬೆಳವಣಿಗೆ ಆಗೋ ತನಕ ಪೂರಕವಾದಂತಹ ಚಿಕಿತ್ಸೆಯನ್ನು ಕೊಟ್ಟು ಆ ಮಗುವನ್ನು ಸಂತೈಸಿ ಆರೈಕೆ ಮಾಡಿ ಮನೆಗೆ ಕಳಿಸ್ಕೊಡ್ತಾರೆ. ಹಾಗಾಗಿ 9 ತಿಂಗಳನ್ನು ನಾವೇನು ಮಾಡ್ತೇವೆ ಅಂತಂದರೆ ಹುಟ್ಟಿನ ದಿನಾಂಕಕ್ಕೆ ಕನ್ಸಿಡರ್ ಮಾಡ್ತೀವಿ. ಆದರೆ ಇಲ್ಲಿ ಪ್ರಸವ ಪೂರ್ವನೂ ಇದೆ, ಪ್ರಸವೋತ್ತರನೂ ಇದೆ. ಎರಡೂ ಇರೋ ಕಾರಣಕ್ಕಾಗಿ ಎರಡೂ ಅವಧಿಗಳನ್ನು ನಾವು ಉತ್ತರವಾಗಿ ಕಂಡುಹಿಡಿಯಬೇಕು. ನಮ್ಮ ನಾಲೆಡ್ಜ್ ಎಷ್ಟಿದೆ ಅಂತಕ್ಕಂಥದ್ಕಿಂತ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ಉತ್ತರ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಜಾಣ್ಮೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇದಕ್ಕೆ ಉತ್ತರ ಎರಡೂ ಅವಧಿಗಳು ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ನವಜಾತ ಶಿಶು ಅಳುವಾಗ ಅದರ ಇಡೀ ದೇಹವು ಚಲನಶೀಲವಾಗುತ್ತದೆ. ಆದರೆ ಆ ಶಿಶು ಬೆಳೆದಂತೆ ಅಳುವ ಕ್ರಿಯೆಯು ಕೇವಲ ಧ್ವನಿಪೆಟ್ಟಿಗೆಗೆ, ಮುಖಭಾವ ಮತ್ತು ಕಣ್ಣುಗಳಿಗೆ ಸೀಮಿತವಾಗುತ್ತದೆ. ಈ ವಿಕಾಸದಲ್ಲಿ ಗಮನಿಸಬಹುದಾದ ತತ್ವ. ಸಹಜವಾಗಿ ವಿಕಾಸ ಅಂತಕ್ಕಂಥದ್ದು ಒಂದು ಅನುಕ್ರಮವನ್ನು ರಚಿಸುತ್ತದೆ ಅಂತಂದೇಳಿ ಒಂದು ವಿಕಾಸದ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಅಂತಕ್ಕಂಥ ಕಾನ್ಸೆಪ್ಟಲ್ಲಿ ಬರುತ್ತೆ. ನೀವೆಲ್ಲರೂ ಓದಿದ್ದೀರ. ಅದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದನ್ನು ಏನು ಒಂದು ಅನುಕ್ರಮವನ್ನು ರಚಿಸುತ್ತದೆ ಅಂತಕ್ಕಂಥದ್ದಾದರೆ, ಅದರಲ್ಲಿ ಒಂದೇದು ಸ್ಪೈರಲ್ ಅಪ್ರೋಚ್ ಅಂತಂದೇಳಿ ಏನು ನಾವು ಪಠ್ಯಪುಸ್ತಕಕ್ಕೆ ಬಳಸ್ತೇವಲ್ಲ, ಅದು ಅಂದರೆ ಸುರುಳಿಯಾಕಾರದ ವಿಕಾಸವು ಸುರುಳಿಯಾಕಾರದ ಒಂದು ಪ್ರವೃತ್ತಿಯನ್ನು ಒಳಗೊಂಡಿರ್ತದೆ ಅಂತಕ್ಕಂಥದ್ದು. ಅದರಲ್ಲಿ ಸೆಫೆಲೋಕ್ಯೂಡಿನಲ್ ಅಂತಂದೇಳಿ ಬರ್ತದೆ ಸ್ನೇಹಿತರೆ. ನಂತರದಲ್ಲಿ ಒಂದು ಏಕ ಕೇಂದ್ರೀಕೃತದಿಂದ ಬಹುಕೇಂದ್ರೀಕೃತ ಅಂತಂದೇಳಿ ಬರ್ತದೆ. ಸೊ ಹೀಗೆ ಬೇರೆ ಬೇರೆ ಬರ್ತಕ್ಕಂಥದ್ರಲ್ಲಿ ಒಂದೇದು ಯಾವುದು ಇದೆ ಅಂತಂದರೆ ನಿರಂತರತೆ ತತ್ವ ಇದೆ, ಕಂಟಿನ್ಯೂಟಿ ಅಂತ. ಸಹಜವಾಗಿ ವಿಕಾಸ ಅಂತಕ್ಕಂಥದ್ದು ಹುಟ್ಟಿನಿಂದ ಸಾಯೋ ತನಕನೂ ಸಹ ಆಗ್ತದೆ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಅಳುವಿಕೆಗೆ ನಿರಂತರತೆಗೂ ಸಂಬಂಧ ಇಲ್ಲ. ಹಾಗಾದರೆ ಮೊದಲನೇ ಹೇಳಿಕೆಯನ್ನು ನಾವು ತೆಗೆದಾಕ್ತೀವಿ. ಎರಡನೇದು ಸಮಗ್ರತೆಯ ತತ್ವ ಅಂತಕ್ಕಂಥದ್ದನ್ನ ಇಟ್ಕೊಳ್ಳಿ ನೋಡೋಣ. 4 ಆಪ್ಷನ್ಸ್ಗಳನ್ನು ನೋಡೋದೇ ಹೊರತು ನಾವು ಯಾವುದೇ ಆನ್ಸರ್ಗೆ ಹೋಗಬಾರ್ದು. ಸುರುಳಿಯಿಂದ ನೇರ ಮುಖಿ ವಿಕಾಸದ ತತ್ವ ಅಂತಂದೇಳಿ ಇದೆ. ನಾನೇನು ಹೇಳಿದೆ, ಸ್ಪೈರಲ್ ಅಂತಂದೇಳಿ ಹೇಳಿದೆ, ಅದು ಇದೆ, ಇದನ್ನು ಇಟ್ಕೊಳ್ಳಿ. ನೆಕ್ಸ್ಟು ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ ಅಂತಂದೇಳಿ ಇದೆ. ಸೊ ನೋಡಿ, ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೂ ಸಹ ಹೌದು. ಸಾಮಾನ್ಯತೆಯಿಂದ ಅಂದರೆ ಇಡೀ ದೇಹನೇ ಆಗ್ತದೆ, ನಂತರದಲ್ಲಿ ಸ್ಪೆಸಿಫಿಕ್ ಆಗಿ ಆಗ್ತದೆ, ಇದು ಸಹ ಕರೆಕ್ಟ್ ಆಗ್ತದೆ. ನೆಕ್ಸ್ಟು ಸಮಗ್ರತೆಯ ತತ್ವ ಅಂತಕ್ಕಂಥದ್ದು ಕರೆಕ್ಟ್ ಅನಿಸ್ತದೆ ನಾವು ನೋಡಿದರೆ. ಸುರುಳಿಯಿಂದ ನೇರ ಮುಖ ವಿಕಸಿತ ತತ್ವ ಅಂತಕ್ಕಂಥದ್ದು ಸಮೇತವಾಗಿ ಆಗ್ತದೆ. ಆದರೆ ಈ 3 ಹೇಳಿಕೆಗಳಲ್ಲಿ ಮತ್ತೆ ನಿರ್ದಿಷ್ಟತೆಗೆ ಹೋದಂಥ ಸಂದರ್ಭದಲ್ಲಿ ನಮಗೆ 3ನೇದು ಸರಿ ಅನಿಸ್ತದೆ. ಯಾಕೆಂದರೆ ಇದು ಕೊಟ್ಟಿರ್ತಕ್ಕಂಥ ಕಂಡೀಷನನ್ನು ನಾವು ಅರ್ಥ ಮಾಡ್ಕೋಬೇಕು. ಮಗು ಏನು ಮಾಡ್ತಾ ಇದೆ ಅಂತಂದರೆ ಇಡೀ ದೇಹ ಅಳ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಹನೇ ಏನು ಮಾಡ್ತಾ ಇದೆ ಅಂತಂದರೆ ಬಳಸ್ಕೊಳ್ತಾ ಇದೆ, ಕಾಲು ಕೈ ಎಲ್ಲವನ್ನು ಸಹ. ಆದರೆ ಬರ್ತಾ 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 ಏನು ಮಾಡುತ್ತಂದರೆ ಕೇವಲ ಕಣ್ಣಿನಿಂದ ನೀರನ್ನು ಹಾಕಿಸ್ತಕ್ಕಂಥದ್ದು ಮತ್ತು ಮುಖಭಾವನೆಯ ಮುಖಾಂತರವಾಗಿ ತೋರ್ಪಡಿಸ್ತಕ್ಕಂಥದ್ದು ಮಾಡ್ತಾರೆ.
ಅಂದರೆ ಸುರುಳಿ ಆಕಾರ, ಸುರುಳಿಯಿಂದ ನೇರ ಮುಖ ವಿಕಾಸದ ತತ್ವ ಅಂತಂದೇಳಿ ಕರಿತೀವಿ. ಸೊ ಇದು ಆ್ಯಕ್ಚುಲಿ ಸುರುಳಿ ಆಕಾರದ್ದು ಇಲ್ಲ. ಏನಾಗ್ತದೆ ಅಂತಂದರೆ ದ್ವಿಪಾರ್ಶ್ವದಿಂದ ಏಕಪಾರ್ಶ್ವದ ಎಡೆಗೆ ಅಂತಂದೇಳಿದೆ, ಕೇಂದ್ರದಿಂದ ಅಭಿಮುಖ ವಿನ್ಯಾಸ ಅಂತಂದೇಳಿದೆ. ಈ ಎರಡನ್ನು ಬಿಟ್ಟು ಇವರೇನು ಕೊಟ್ಟಿದ್ದಾರೆ ಅಂದರೆ ಸುರುಳಿಯಿಂದ ನೇರ ಮುಖ ವಿಕಾಸದ ತತ್ವ ಅಂತ ಕೊಟ್ಟಿದ್ದಾರೆ. ಅದು ಒಂದು ವೇಳೆ ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡಿಂಗನ್ನೇ ಕೊಟ್ಟಿದ್ದರೆ ಕೇಂದ್ರ ಪರದಿ ಅಭಿಮುಖ ವಿನ್ಯಾಸ ಅಂತಕ್ಕಂಥದ್ದು ಬರ್ತಾ ಇತ್ತು, ಕೇಂದ್ರದಿಂದ ಪರದಿ ಅಭಿಮುಖ ವಿನ್ಯಾಸ ಅಂತಕ್ಕಂಥದ್ದು ಬರ್ತಾ ಇತ್ತು. ಆದರೆ ಇಲ್ಲಿ ಸುರುಳಿಯಿಂದ ನೇರ ಮುಖ ವಿಕಾಸದ ತತ್ವ ಅಂತೇಳಿ ಆನ್ಸರ್ ಆಗ್ತದೆ. ಸೊ ಆನ್ಸರ್ ಈಸ್ ಥರ್ಡ್ ಒನ್ ಅಂತಕ್ಕಂಥದ್ದನ್ನು ಹೇಳ್ತಾ ನೆಕ್ಸ್ಟು ಕ್ವಶನ್ಗೆ ಹೋಗ್ತಾ ಇದ್ದೀವಿ. ಅರಿಸ್ಟಾಟಲ್ರವರ ಪ್ರಕಾರ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ, ಈ ಉಲ್ಲೇಖದ ಸಂಬಂಧ. ನಾವು ಈ ಹೇಳಿಕೆಯನ್ನು ಯಾರ್ಯಾರ ಬಾಯಲ್ಲಿ ಕೇಳಬೇಕು ನನಗೆ ಗೊತ್ತಿಲ್ಲ. ಅರಿಸ್ಟಾಟಲ್ ಅಂತ ಕೊಟ್ಟಿದ್ದಾರೆ, ಕೆಲವೊಂದು ಬುಕ್ಸ್ಗಳಲ್ಲಿ ಸ್ವಾಮಿ ವಿವೇಕಾನಂದ ಅಂತಂದೇಳಿ ಕೊಟ್ಟಿದ್ದಾರೆ. ಯಾರ್ಯಾರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ನಾವು ಬರಿತಾ ಇದ್ದೀವಿ, ನಾವು ಹೇಳಿದ್ದು ಅವ್ರು ಕೇಳಿದ್ದು ಎಲ್ಲವೂ ಸರಿ ಅನ್ನಿಸ್ತಾ ಇದೆ. ಇರಲಿ, ಅರಿಸ್ಟಾಟಲ್ರವರ ಪ್ರಕಾರ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತೆ. ನೋಡಿ, ಇಲ್ಲಿ ಈ ಸ್ಟೇಟ್ಮೆಂಟನ್ನು ನೋಡಿದಾಗ ಸದೃಢ ದೇಹ ಆಲ್ರೆಡಿ ಇದೆ, ಸದೃಢ ಮನಸ್ಸು ಅದರಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ಈ ಉಲ್ಲೇಖದ ಸಂಬಂಧ ವ್ಯಕ್ತಿಯ ಮಾನಸಿಕ ವಿಕಾಸ, ವ್ಯಕ್ತಿಯ ನೈತಿಕ ವಿಕಾಸ, ವ್ಯಕ್ತಿಯ ದೈಹಿಕ ವಿಕಾಸ, ವ್ಯಕ್ತಿಯ ಸಾಮಾಜಿಕ ವಿಕಾಸ ಅಂತೇಳಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಈಗ ಸದೃಢ ದೇಹ ಆಲ್ರೆಡಿ ಇದೆ, ಆ ಸದೃಢ ದೇಹ ಇದ್ದರೆ ಮಾತ್ರ ಸದೃಢ ಮನಸ್ಸಿರುತ್ತದೆ ಅಂತಕ್ಕಂಥದ್ದು ಈ ಸ್ಟೇಟ್ಮೆಂಟ್ನ ಹೇಳಿಕೆ. ಹಾಗಾದರೆ ಸದೃಢ ದೇಹ ಇದೆ ಅಂತ ಅಂದಮೇಲೆ ಆ ದೈಹಿಕ ವಿಕಾಸ ಅಂತ ಎಲ್ಲಿದೆಯಲ್ಲ ಇದು ಬರೋಲ್ಲ. ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ. ಸದೃಢ ದೇಹದಲ್ಲಿ ಅಂದರೆ ದೇಹ ಇದೆ, ಅದರಲ್ಲಿ ಮನಸ್ಸಿರ್ತದೆ. ಹಾಗಾದರೆ ದೇಹ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ನಮಗೆ ವ್ಯಕ್ತಿಯ ದೈಹಿಕ ವಿಕಾಸ ಬರೋಲ್ಲ, ಇದನ್ನು ತೆಗೆದು. ಇಲ್ಲಿ ಸಾಮಾಜಿಕ ವಿಕಾಸ ಸಂಬಂಧ ಇಲ್ಲ, ಅದನ್ನು ತೆಗೆದೆ. ವ್ಯಕ್ತಿಯ ನೈತಿಕ ವಿಕಾಸ ಅಂತಂದೇಳಿದೆ, ಇದು ಯಾವುದು ಸರಿ ಯಾವುದು ತಪ್ಪಿನ ಪರಿಕಲ್ಪನೆಯನ್ನು ನಾವು ನೈತಿಕ ವಿಕಾಸ ಅಂತಂದೇಳಿ ಕರಿತೀವಿ. ಇನ್ನು ಉಳಿದಿರ್ತಕ್ಕಂಥದ್ದು ಒಂದೇ, ಯಾವುದು ಅಂದರೆ ಸದೃಢ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಮಾನಸಿಕ ವಿಕಾಸ. ಹಾಗಾಗಿ ಯಾವ ಉತ್ತರ ಕರೆಕ್ಟು ಅಂದರೆ ವ್ಯಕ್ತಿಯ ಮಾನಸಿಕ ವಿಕಾಸ ಅಂತಕ್ಕಂಥದ್ದು ಕರೆಕ್ಟ್. ಹಾಗಾಗಿ ಹೇಳಿಕೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅದರ ಪ್ರಕಾರವಾಗಿ ನಾವು ಉತ್ತರಗಳನ್ನು ಹುಡುಕ್ತಾ ಹೋದರೆ ನಿರ್ದಿಷ್ಟವಾದಂತಹ ಹೇಳಿಕೆಗಳನ್ನು ನಾವು ಗುರುತಿಸ್ಬೋದು. ಆ ನಿಟ್ಟಿನಲ್ಲಿ ಯಶಸ್ಸು ನೀವು ಕಾಣ್ಬೋದು ಅಂತಂದೇಳಿ ಹೇಳ್ತಾ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಸೊ ಈ ಬಾರಿ KS ಪರೀಕ್ಷೆಯಲ್ಲಿ ಮತ್ತು IAS ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಕ್ಕಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟು A ಮತ್ತು R ಅಂತಕ್ಕಂಥದ್ದನ್ನು ಕೇಳ್ತಾರೆ. ಈ ಪ್ರಶ್ನೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೆಲವೊಂದು ಲಾಜಿಕ್ಸ್ಗಳನ್ನು ಹೇಳ್ಕೊಡ್ತಾರೆ. ಆ ಮೂಲಕವಾಗಿ ಇವುಗಳನ್ನು ಅರ್ಥೈಸ್ಕೊಂಡು ನೀವು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗ್ತದೆ. ಹೀಗೆ ಅರ್ಥೈಸ್ಕೊಳ್ಬೇಕಾದಾಗ ನೀವು ಓದಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಸಹ ಪಣಕ್ಕಿಟ್ಟು ಯೋಚನೆ ಮಾಡಬೇಕಾಗ್ತದೆ. ನೋಡೋಣ, ಪ್ರತಿಪಾದನೆ ಅಂದರೆ ಸ್ಟೇಟ್ಮೆಂಟ್. ನಾವು ಹೇಗೆ ಮೆಂಟಲ್ ಎಬಿಲಿಟಿನಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದು ಸತ್ಯ ಅಂತಂದೇಳಿ ನಂಬಬೇಕು, ಅದ್ರ ಬಗ್ಗೆ ನಾವು ಡೌಟನ್ನು ಪಡೋ ಹಾಗಿಲ್ಲ. ಕಾಗೆಗಳೆಲ್ಲವೂ ಸಮೇತವಾಗಿ ಹದ್ದುಗಳಾಗಿವೆ ಅಂತಂದರೆ ಹದ್ದುಗಳಾಗಿದ್ದಾವೆ, ಯಾಕಾದವು ಅಂತಂದೇಳಿ ನಾವು ಕೇಳೋಕ್ಕಿಲ್ಲ, ಹದ್ದುಗಳೇ ಆಗಿದಾವೆ ಅಷ್ಟೇ. ಸೊ ಮಗುವು ತನ್ನ ಕಡೆಗೆ ಬರುತ್ತಿರುವ ಗೂಳಿಯನ್ನು ಕಂಡು ಆ ಸನ್ನಿವೇಶದಿಂದ ಓಡಿ ಹೋಗುವ ವರ್ತನೆಯನ್ನು ತೋರ್ಪಡಿಸುತ್ತದೆ. ಗೂಳಿನೇ ಅಲ್ಲ, ಹಾವು ಬಂದ್ರೂ ಅಷ್ಟೇ, ಒಬ್ಬ ಅಪರಿಚಿತ ವ್ಯಕ್ತಿ ಬಂದರೂ ಸಮೇತವಾಗಿ ಈ ವರ್ತನೆ ಅಂತಕ್ಕಂಥದ್ದು ಸಹಜವಾದಂಥದ್ದು. ಅದಕ್ಕೆ ಕಾರಣನಾ? ಯಾವ ಕಾರಣ? ಮಗು ಮೊದಲು ಗೂಳಿಯ ಚಲನೆಯನ್ನು ಗ್ರಹಿಸಿ ಅದು ಭಯದ ಭಾವನೆಯನ್ನು ಅನುಭವಿಸಿ ನಂತರ ಓಡು ಹೋಗುವ ಪ್ರತಿಕ್ರಿಯೆ ತೋರ್ಪಡಿಸುತ್ತದೆ. ಅಂದರೆ ಅದಕ್ಕೆ ಕಾರಣ ಏನು? ಮಗು ಮೊದಲು ಏನು ಮಾಡುತ್ತೆ, ಗೂಳಿಯ ಚಲನೆಯನ್ನು ಗ್ರಹಿಸ್ತದೆ, ಹೆಂಗೆ ಬರ್ತಾ ಇದೆ ಅಂತಂದೇಳಿ. ಎಸ್, ಡೆಫಿನೆಟ್ಲಿ ಅಲ್ಲಿ ಗೂಳಿ ಸುಮ್ಮನೆ ಮೇಯ್ತಾ ಇದೆ, ಅದ್ರ ಪಾಡಿಗೆ ಅದು ಆ ಕಡೆ ಹೋಗ್ತಾ ಇದೆ ಅಂದರೆ ನಾವು ಭಯಭೀತರಾಗಲ್ಲ. ಗೂಳಿಯು ಬರ್ತಕ್ಕಂಥ ಚಲನೆಯನ್ನು ಗ್ರಹಿಸ್ತದೆ, ಅದು ಭಯದ ಭಾವನೆಯನ್ನು ಅನುಭವಿಸಿ ಅದು ಬರ್ತಾ ಇರ್ತಕ್ಕಂಥ ಸನ್ನಿವೇಶವನ್ನು ನೋಡಿದರೆ ಭಯವನ್ನು ನಮಗೆ ಹುಟ್ಟಿಸ್ತಾ ಇದ್ದರೆ ಆಗ ಭಯದ ಸನ್ನಿವೇಶ ಉಂಟಾಗ್ತದೆ, ನಂತರ ಓಡು ಹೋಗೋ ಪ್ರತಿಕ್ರಿಯೆಯನ್ನು ತೋರ್ಪಡಿಸುತ್ತದೆ. ಡೆಫಿನೆಟ್ಲಿ ಹಾಗಾದರೆ ಇದು ಪ್ರಶ್ನೆ ಸ್ಟೇಟ್ಮೆಂಟ್ ಅಂತೂ ಕರೆಕ್ಟ್ ಆಗಿದೆ, ಅದಕ್ಕೆ ಉತ್ತರನೂ ಸಮೇತವಾಗಿ ಕರೆಕ್ಟ್ ಆಗಿದೆ. ಯಾವುದೇ ಆಗಲಿ ನಮ್ಮ ಭಾವನಾತ್ಮಕ ವಿಚಾರಗಳನ್ನು ತೆಗೆದುಕೊಂಡಾಗ ಅಥವಾ ನಮ್ಮ ಮೈಂಡಲ್ಲಿ ನಡೀತಕ್ಕಂಥ ಯಾವುದೇ ಪ್ರಕ್ರಿಯೆಗೆ ನಾವು ಫಸ್ಟ್ ಊಹಿಸ್ಕೊಳ್ತೀವಿ ಹೀಗಾಗ್ತದೆ ಅಂತ, ಅದಕ್ಕೆ ಪ್ರಕಾರವಾಗಿ ಮಾಡ್ತಾ ಹೋಗ್ತೇವೆ. ಹಾಗಾಗಿ ನೋಡ್ಕೊಳ್ಳಿ, ಈಗ 2 A ಮತ್ತು R ಹೇಳಿಕೆಗಳು ಸರಿಯಾಗಿದ್ದು R ಹೇಳಿಕೆಯು ಹೇಳಿಕೆಗೆ ಸೂಕ್ತ ವಿವರಣೆ ನೀಡುತ್ತದೆ. ಇದೇ ಆನ್ಸರ್ ಕರೆಕ್ಟು. ಆದರೂ ಸಮೇತ ನಾನು ಹೇಳಿದ ಹಾಗೆ
3 ಆಪ್ಷನ್ಸ್ಗಳನ್ನು ಬಿಡೋ ಹಾಗಿಲ್ಲ. ಎರಡನೇದು ಕೊಟ್ಟಿದ್ದಾನೆ, ಎ ಮತ್ತು ಆರ್ ಹೇಳಿಕೆಗಳು ಸರಿಯಾಗಿದ್ದು ಆರ್ ಹೇಳಿಕೆಗೆ ಸೂಕ್ತ ವಿವರಣೆ ನೀಡುವುದಿಲ್ಲ, ಅದಕ್ಕೆ ನಾನು ಟ್ರಿಕ್ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಫಸ್ಟ್ನೇ ಹೇಳಿಕೆಯನ್ನು ನೀವು ಕರೆಕ್ಟ್ ಅಂತ ಹೇಳಿ ತಿಳ್ಕೊಬಿಡ್ಬೇಕು. ಎರಡನೇ ಹೇಳಿಕೆ ಅದಕ್ಕೆ ಲಿಂಕ್ ಇದೆಯಾ, ಲಿಂಕ್ ಇದ್ದರೆ ಅದಕ್ಕೆ ಕರೆಕ್ಟ್ ಆಗಿದೆ ಅಂತ, ಲಿಂಕ್ ಇಲ್ಲ ಅದು ತಪ್ಪು ಅಂತೇಳಿ ನೀವು ಪರಿಭಾವಿಸು. ಹಾಗಾಗಿ ಇದು ಸರಿ ಇದೆ ಅಂತ ನೀಡುವುದಿಲ್ಲ ಅಂತಂದ್ರೆ ಇದು ಆಪ್ಷನ್ ಬರೋಲ್ಲ. ನೆಕ್ಸ್ಟ್ ನೋಡೋಣ, ಸರಿಯಾದ ಹೇಳಿಕೆಯಾಗಿದ್ದು ಹೇಳಿಕೆಯು ತಪ್ಪಾದ ಹೇಳಿಕೆಯಾಗಿದೆ. ಸುಮ್ಮನೆ ಆಪ್ಷನ್ಸ್ ಕೊಡಬೇಕು ಅಂತಂದೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಯು ತಪ್ಪಾದ ಹೇಳಿಕೆಯಾಗಿದ್ದು, ಎ ತಪ್ಪ ಹೇಳಿಕೆ ಅಲ್ವೇ ಅಲ್ಲ. ಮಗು ತನ್ನಡೆಗೆ ಬರುತ್ತಿರೋ ಗೂಳಿಯನ್ನು ಕಂಡು ಓಡ್ತಾ ಇದೆ, ಎಸ್ ಅದು ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಳಿಕೆಯು ಸರಿಯಾದ ಹೇಳಿಕೆಯಾಗಿದೆ, ಎರಡನೇದು ಸರಿಯಾಗಿದೆ, ಫಸ್ಟ್ನೇದು ಆಗಿಲ್ಲ ಅಂತಂದೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಆಪ್ಷನ್ನು ತಪ್ಪಾಗ್ತದೆ. ಹಾಗಾದರೆ 1ನೇ ಆಪ್ಷನ್ನು ಸರಿಯಾದಂಥದ್ದು ಆಗಿದೆ. ಸೊ ಈ ಥರದ ಪ್ರಶ್ನೆಗಳು ಬಂದಂತಹ ಸಂದರ್ಭದಲ್ಲಿ ಸ್ನೇಹಿತರೆ ಸಹಜವಾಗಿ ಹೇಳಿಕೆಯನ್ನು ನಾವೇನು ಮಾಡಬೇಕಾಗ್ತದೆ ಅಂತಂದರೆ ಸರಿ ಅಥವಾ ತಪ್ಪು ಅಂತಕ್ಕಂಥ ಸ್ಟೇಟ್ಮೆಂಟನ್ನು ನೋಡಿಕೊಂಡು ಆ ನಂತರದಲ್ಲಿ ನಾವು ಅದಕ್ಕೆ ಪೂರಕವಾಗಿ ನೋಡಬೇಕಾಗ್ತದೆ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಸಾಮಾನ್ಯವಾಗಿ ಶಾಲಾ ಪೂರ್ವ ಹಂತದ ಮಗು ತನ್ನ ಆಡುವ ಕೂಟದೊಂದಿಗೆ ಹೆಚ್ಚು ಸಹಾನುಭೂತಿ ಹೊಂದಿರುತ್ತದೆ. ಒಮ್ಮೊಮ್ಮೆ ತ್ವರಿತವಾಗಿ ಸ್ವಾರ್ಥ ಅಥವಾ ಅಹಂ ಕೇಂದ್ರೀಕೃತ, ಸೆಲ್ಫಿಶ್ನೆಸ್, ಅಹಂ ಕೇಂದ್ರೀಕೃತ ಅಂತಂದರೆ ಸೆಲ್ಫ್ ಕಾನ್ಸಂಟ್ರೇಷನ್ ಅಂತೇಳಿ ಕರಿತೀವಿ ಸ್ನೇಹಿತರೆ. ಈಗೋಸೆಂಟ್ರಿಕ್ ನೇಚರ್ ಅಂತಂದೇಳಿ ಸಹ ಕರಿತೀವಿ. ಈಗೋಸೆಂಟ್ರಿಕ್ ನೇಚರ್, ಸೆಲ್ಫಿಶ್ನೆಸ್ ವರ್ತನೆಗೆ ತಿರುಗುತ್ತದೆ. ಮಗುವಿನ ಈ ಪರಿಸ್ಥಿತಿಗೆ ಕಾರಣ ನೋಡಿ, ಶಾಲಾ ಪೂರ್ವ ಹಂತ ಅಂತಂದರೆ 6ನೇ ತರಗತಿಗೆ ಶಾಲೆಗೆ ಹೋಗುತ್ತೆ. ಅದರ ಅರ್ಥ ಏನು ಅಂತಂದರೆ ನಮಗೆ 2ರಿಂದ 6ನೇ ವರ್ಷದ ತನಕ ಇರತಕ್ಕಂಥ ಹಂತವನ್ನು ಶಾಲಾ ಪೂರ್ವ ಹಂತ ಅಂತ ಕರೀತಾರೆ. ಇದು ಸಹಜವಾಗಿ ಅಹಂ ಕೇಂದ್ರೀಕೃತ ಸ್ಥಿತಿಯನ್ನು ಹೊಂದಿರ್ತದೆ ಮತ್ತು ಸ್ವಾರ್ಥ ಅಂತಕ್ಕಂಥದ್ದು ಅಹಂ ಕೇಂದ್ರೀಕೃತ ಪ್ರವೃತ್ತಿಯಲ್ಲಿ ಇರ್ತಕ್ಕಂಥದ್ದು. ಸೊ ಈಗ ಆಟ ಆಡ್ತಕ್ಕಂತಹ ಸ್ಥಿತಿಯಲ್ಲಿ ಮಗುವು ಇದೆ. ಕೂಟ, ಸೊ ಶಾಲಾ ಪೂರ್ವದ ಮಗು ಆಡುವ ಕೂಟದೊಂದಿಗೆ ಅಂದರೆ ಆಡ್ತಾ ಇರ್ತದೆ. ಸಹಜವಾಗಿ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಗಳಗಳು ಈ ಸಂದರ್ಭದಲ್ಲಿ ಸಹಜ. ಇದನ್ನು ಜಗಳ ಕಂಟಕ ಹಂತ ಅಂತಂದೇಳಿ ಸಹ ಕರಿತೀವಿ. ಆಟವು ಸಾಮಾನ್ಯ ಗುರಿಯನ್ನು ಹೊಂದಿರುವಾಗ ಉಂಟಾಗ್ತದೆ. ಸಹಜವಾಗಿ ಆಟ ಅಂತಕ್ಕಂಥ ಸಾಮಾನ್ಯ ಗುರಿಯನ್ನು ಹೊಂದಿರ್ತದೆ. ಆದರೆ ಆಡುವ ಕೂಟದ ಸದಸ್ಯರು ವಿಭಿನ್ನ ಹಿನ್ನೆಲೆಯಿಂದ ಬಂದಿರಬಹುದು. ಸೊ ಇದು ಇರಬಹುದು. ಆಟದ ಕೂಟದ ಸದಸ್ಯರ ಗುರಿ ಆಧಾರಿತ ಚಟುವಟಿಕೆಗಳು ಮಗುವಿನ ಸ್ವಂತ ಗುರಿಯ ಪ್ರಯತ್ನಕ್ಕೆ ಅಡ್ಡಿಪಡಿಸಬಹುದು, ಇದು ಬರಬಹುದು. ಕೂಟದ ಸದಸ್ಯರೇ ಸಾಮಾನ್ಯ ಗುರಿಯನ್ನು ಹೊಂದಿರುವಾಗ ಉಂಟಾಗಬಹುದು. ನೋಡಿ ಎಷ್ಟು ಚೆನ್ನಾಗಿ ಪ್ರಶ್ನೆಯನ್ನು ತೆಗೆದಿದ್ದಾರೆ ಅಂತಂದರೆ, ಈ ಥರದ ಪ್ರಶ್ನೆಗಳು ಬಂದಾಗ ನಾವು ಯೋಚನೆ ಮಾಡ್ತಕ್ಕಂಥ ಲಹರಿಯ ಮುಖಾಂತರವಾಗಿ ಕಂಡುಹಿಡಿಯಬೇಕಾಗ್ತದೆ. ನೋಡಿ, ಸಹಜವಾಗಿ 2ರಿಂದ 6ನೇ ವರ್ಷದ ಮಕ್ಕಳು ಅಹಂ ಕೇಂದ್ರೀಕೃತ ಪ್ರವೃತ್ತಿಯನ್ನು ಹೊಂದಿರ್ತಾರೆ, ಸ್ವಾರ್ಥವನ್ನು ಸಹ ಹೊಂದಿರ್ತಾರೆ. ಆ ಆಟದಲ್ಲಿ ಸ್ವಾರ್ಥ ಇರಲೇಬೇಕು, ನಾನು ಗೆಲ್ಲಬೇಕು ಅಂತಕ್ಕಂಥದ್ದು ಇರಲೇಬೇಕು. ನಾನು ಗೆಲ್ಲಬೇಕು ಅಂತಂದೇಳಿ ಇಲ್ಲ ಅಂದರೆ ಅದು ಆಟನೇ ಅಲ್ಲ. ನಾನು ಗೆಲ್ಲಬೇಕು, ಎಲ್ಲರೂ ಗೆಲ್ಲರಿ ಅಂತಂದ್ರೆ ಅದು ಆಟ ಅಲ್ಲ. ಸೊ ಹಾಗಾಗಿ ಆಟವು ಸಾಮಾನ್ಯ ಗುರಿ ಏನು, ಗೆಲ್ತಕ್ಕಂಥದ್ದು ಗುರಿಯನ್ನು ಹೊಂದಿರ್ತದೆ. ಓಕೆ, ಸೊ ಹೊಂದಿರ್ತದೆ, ಇದು ಅಲ್ಲ. ಹಾಗಾದರೆ ಆಟವು ಆಡುವ ಕೂಟದ ಸದಸ್ಯರು ವಿಭಿನ್ನ ಹಿನ್ನೆಲೆಯಿಂದ ಬಂದಿರ್ತಾರೆ, ಅದು ಸಹ ಅಲ್ಲ. ಆದರೆ ಆಟದ ಕೂಟದ ಸದಸ್ಯರ ಗುರಿ ಆಧಾರಿತ ಚಟುವಟಿಕೆಗಳು, ಎಲ್ಲರ ಗುರಿ ಏನಾಗಿರುತ್ತೆ, ನಾನು ಗೆಲ್ಲಬೇಕು, ನಾನು ಪಡಿಬೇಕು ಅಂತಕ್ಕಂಥದ್ದಾಗಿರ್ತದೆ. ಮಗುವಿನ ಸ್ವಂತ ಗುರಿಯ ಪ್ರಯತ್ನಕ್ಕೆ, ಸೊ ಸ್ವಂತ ಗುರಿ ನಾನು ಗೆಲ್ಲಬೇಕು ಅಂತ, ಎಲ್ಲರ ಗುರಿನೂ ಸಹ ನಾನು ಗೆಲ್ಲಬೇಕು ಅಂತ. ಅವಾಗ ಏನಾಗ್ತದೆ, ಆ ಮಗುವಿನ ಸ್ವಂತ ಗುರಿಗೆ ಅದೇನಾಗ್ತದೆ, ಅಡ್ಡಿಪಡಿಸ್ತದೆ. ಹಾಗಾಗಿ ಏನಾಗ್ತದೆ ಅಂತಂದರೆ ಸಹಾನುಭೂತಿ ಹೊಂದಿರ್ತದೆ. ಒಮ್ಮೊಮ್ಮೆ ತ್ವರಿತವಾಗಿ ಸ್ವಾರ್ಥ ಮತ್ತು ಅಹಂ ಕೇಂದ್ರೀಕೃತ ಪ್ರವೃತ್ತಿಯನ್ನು ತೋರಿಸ್ತದೆ. ತನ್ನ ಗೊಂಬೆಯನ್ನು ಇನ್ನೊಬ್ಬರು ತೆಗೆದುಕೊಂಡಂಥ ಸಮಯದಲ್ಲಿ ಆ ಮಗು ಆಕ್ರಮಣ ತತ್ವವನ್ನು ಆಧರಿಸಿ ಆ ಮಗುವಿನ ಮೇಲೆ ಹಠಾತ್ತಾಗಿ ದಾಳಿಯನ್ನು ಮಾಡ್ತಕ್ಕಂಥದ್ದು ಸಹಜವಾದಂತಹ ಪ್ರಕ್ರಿಯೆ ಆಗಿರ್ತದೆ. ಹಾಗಾಗಿ 3ನೇ ಆಪ್ಷನ್ನು ರೈಟ್ ಸ್ನೇಹಿತರೆ. ಇಲ್ಲಿ ಕೂಟದ ಸದಸ್ಯರೇ ಸಾಮಾನ್ಯ ಗುರಿಯನ್ನು ಹೊಂದಿರುವಾಗ ಉಂಟಾಗಬಹುದು, ಇದಂತೂ ಹೇಳಿಕೆ ಸುಮ್ಮನೆ ಕೊಟ್ಟಿದ್ದಾರೆ, ಹಾಗಾಗಿ ಇದು ಬರೋಲ್ಲ. ಹಾಗಾಗಿ ಸ್ಪರ್ಧೆ ಅಂತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಏನಿರ್ತದೆ ಅಂತಂದರೆ, ಸ್ಪರ್ಧೆಯಲ್ಲಿ ಸಹಜವಾಗಿ ಸ್ವಾರ್ಥ ಅಂತಕ್ಕಂಥದ್ದು ಇರಲೇಬೇಕು. ಆ ಸ್ವಾರ್ಥ ಬಂದಂಥ ಸಂದರ್ಭದಲ್ಲಿ ಇದು ಆಗ್ತದೆ ಅಂತಕ್ಕಂಥ ಪ್ರಶ್ನೆಗೆ ಹೋಗೋಣ. ಪ್ರಚೋದಕಗಳನ್ನು, ದೃಕ್ ಅಂತಂದರೆ ವಿಷುವಲ್, ಪ್ರಚೋದಕಗಳನ್ನು ಬಳಸದೆ, ಮೋಟಿವೇಟರ್ಸ್ ಅಂತ ಬಳಸದೆ ಕೇವಲ ಮೌಖಿಕವಾಗಿ ಸಮಸ್ಯೆಗಳನ್ನು ಮಗುವಿನ ಮುಂದೆ ಪ್ರಸ್ತುತಪಡಿಸಿದರೆ ಆ ಮಗು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಂಕಷ್ಟ ಎದುರಿಸುತ್ತದೆ.
ಮನೋವಿಜ್ಞಾನಿ ಜಾನ್ ಪಿಯಾಜೆ ಅವರ ಪ್ರಕಾರವಾಗಿ ಮಗುವಿನ ಮಾನಸಿಕ ವಿಕಾಸದ ಹಂತ. ನಿಮಗೆ ಗೊತ್ತಿರೋ ಹಾಗೆ ಜಾನ್ ಪಿಯಾಜೆ ಅವರು 4 ವಿಕಾಸಗಳ ಹಂತವನ್ನು, ಜ್ಞಾನ ವಿಕಾಸದ ಹಂತಗಳನ್ನು ಸ್ಪಷ್ಟಪಡಿಸ್ತಾರೆ. ಅದರಲ್ಲಿ ಒಂದೇದು 0 ಇಂದ 2 ವರ್ಷದ ತನಕ ನಾವು ಸಂವೇದನಾಗತಿಯ ಅಂತಂದೇಳಿ ಕರಿತೀವಿ. ಎರಡನೇದನ್ನ 2 ರಿಂದ 7 ವರ್ಷದ ತನಕ ಏನಂತಂದೇಳಿ ಕರಿತೀವಿ ಅಂತಂದರೆ ನಾವು ಕಾರ್ಯಪೂರ್ವ ಅಂತಂದೇಳಿ ಕರಿತೀವಿ. 3ನೇದನ್ನ 7 ರಿಂದ 11 ವರ್ಷವನ್ನು ಮೂರ್ತ ಕಾರ್ಯಗಳ ಹಂತ ಅಂತಂದೇಳಿ ಕರಿತೀವಿ. ಕೊನೆಯದಾಗಿರ್ತಕ್ಕಂಥದ್ದು ಔಪಚಾರಿಕ ಕಾರ್ಯಗಳ ಹಂತ. ಸೊ ಮೊದಲನೇದರಲ್ಲಿ ಎಲ್ಲ ನಮ್ಮ ಏನು 5 ಪಂಚೇಂದ್ರಿಯಗಳಿರ್ತದಲ್ಲ, ಆ 5 ಪಂಚೇಂದ್ರಿಯಗಳನ್ನು ಬಳಸಿ ಜ್ಞಾನವನ್ನು ಪಡಿತಾ ಹೋಗ್ತದೆ. ಸೊ ಆ ಜ್ಞಾನವನ್ನು ಪಡಿತಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮೌಖಿಕತೆ ಅಂತಕ್ಕಂಥದ್ದು ಬರೋಲ್ಲ. ಹಾಗಾದರೆ 1ನೇ ಹಂತಕ್ಕೆ ಇದು ಸಂಬಂಧಿಸೋಲ್ಲ. 1ನೇ ಹಂತ ಎಲ್ಲಿಂದ ಇರ್ತದೆ? 0 ಇಂದ 2 ವರ್ಷದ ತನಕ ಇರ್ತದೆ, ಅದು ಬರೋಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದಿದೆ ಅಂತ, ಮಗುವಿನ ವಿಕಾಸದ 4 ಹಂತಗಳಿದ್ದಾವೆ. ಒಂದೇದು ಸಂವೇದನಾಗತಿ ಅಂತ 0 ಇಂದ 2 ವರ್ಷದ ತನಕ ಇರ್ತದೆ. ಸೊ 0 ಇಂದ 2 ವರ್ಷದ ತನಕ ಇರತಕ್ಕಂಥ ಸಂದರ್ಭದಲ್ಲಿ ಮೌಖಿಕ ಸಮಸ್ಯೆಗಳು ಅಂತಕ್ಕಂಥ ಪ್ರಶ್ನೆಯೇ ಬರೋದಿಲ್ಲ. ಏಕೆಂತಂದರೆ ಅವಕ್ಕೆ ಮೌಖಿಕವಾಗಿ ಅಲ್ಲ, ಎಲ್ಲ ದೇಹದ ಅಂಗಾಂಗಗಳನ್ನು ಬಳಸ್ಕೊಂಡು ಜ್ಞಾನವನ್ನು ಪಡ್ಕೊಳ್ತಾ ಇರ್ತದೆ. ಹಾಗಾಗಿ 1ನೇ ಹಂತ ಬರೋಲ್ಲ. 1ನೇ ಹಂತ ಯಾವುದಪ್ಪ ಅಂದರೆ ನೋಡಿ, ಇಲ್ಲಿ ಅಮೂರ್ತ ಕಾರ್ಯ ಅಂತಲ್ಲ, ಮೂರ್ತ ಕಾರ್ಯಗಳ ಅಂತಲ್ಲ, ಪೂರ್ವ ಕಾರ್ಯಾಚರಣೆ ಅಂತಲ್ಲ, ಕಾರ್ಯಾಚರಣೋತ್ತರ ಅವಧಿ ಅಲ್ಲ, ಅದರ ಆಪ್ಷನ್ನೇ ಇಲ್ಲ. 2ನೇದಕ್ಕೆ ಬಂದರೆ 2ನೇದು 2 ರಿಂದ 7 ವರ್ಷದ ತನಕ ಇರತಕ್ಕಂಥದ್ದನ್ನು ಕ್ರಿಯಾಪೂರ್ವ ಹಂತ ಅಂತ. ಅಂದರೆ ಕ್ರಿಯೆಯನ್ನು ಮಾಡಲಿಕ್ಕೆ ಮಗು ಚಟುವಟಿಕೆಯನ್ನು ಮತ್ತು ಅತ್ಯಂತ ಉತ್ಸಾಹವನ್ನು ತೋರಿಸ್ತದೆ, ಆದರೆ ಮಾಡ್ತಕ್ಕಂಥ ಕೇಪಬಿಲಿಟಿ ಇನ್ನೂ ಬಂದಿರೋಲ್ಲ. ಆ ಸಂದರ್ಭದಲ್ಲಿ ಮೌಖಿಕ ಸಮಸ್ಯೆಗಳನ್ನು ಮಗುವಿನ ಮುಂದೆ ಪ್ರಸ್ತುತಪಡಿಸಿದರೆ ಆ ಮಗು ಸಮಸ್ಯೆಗಳನ್ನು ಪರಿಸಲು ಸಂಕಷ್ಟ ಎದುರಿಸ್ತದೆ. ಸೊ ಮೌಖಿಕವಾಗಿ ಯಾವ ಹಂತದಲ್ಲಿ ಹೇಳಬೇಕು ಅಂತಂದರೆ ನಾವು ಅಮೂರ್ತ ಕಾರ್ಯಗಳ ಹಂತ ಅಂತ ಹೇಳಿದೆಯಲ್ಲ, ಈ ಹಂತದಲ್ಲಿ ಜ್ಞಾನ ಅಂತಕ್ಕಂಥದ್ದು ಭಾಷೆಯ ಮುಖಾಂತರವಾಗಿ ಬೆಳೀತದೆ. ಭಾಷೆ ಅಂತಕ್ಕಂಥದ್ದು ಬಳಸಬೇಕು ಅಂದರೆ ಮೌಖಿಕ ಸಮಸ್ಯೆಗಳನ್ನು ಹೇಳಬೇಕು. ಹಾಗಾದರೆ ಅಮೂರ್ತ ಕಾರ್ಯಾಚರಣೆಯ ಅವಧಿಯಲ್ಲಿ ಸಮಸ್ಯೆಗಳನ್ನು ನಾವು ಯಾವುದ್ರ ಮುಖಾಂತರವಾಗಿ ಹೇಳ್ಬೋದು? ಮೌಖಿಕವಾಗಿ. ಹಾಗಾಗಿ ಇದು ಬರೋಲ್ಲ. ಇದು ಯಾವಾಗಲಿಂದ? 11ರಿಂದ ಮೇಲ್ಪಟ್ಟು, ಈಗ ಇರತಕ್ಕಂತಹ ವಯಸ್ಸು ಸಮೇತವಾಗಿ ನಮಗೆ 11ಕ್ಕಿಂತ ಬರೋಲ್ಲ. ಕಾರ್ಯಾಚರಣೋತ್ತರ ಅವಧಿ, ಪೂರ್ವ ಕಾರ್ಯಾಚರಣಾ ಅವಧಿ, ಮೂರ್ತ ಕಾರ್ಯಾಚರಣಾ ಅವಧಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಮೌಖಿಕವಾಗಿ ಸಮಸ್ಯೆಗಳನ್ನು ಮೌಖಿಕವಾಗಿ ಹೇಳದೆ ಮೂರ್ತ ಸನ್ನಿವೇಶಗಳಲ್ಲಿ ಅಂದರೆ ನೈಜವಾಗಿ ತೋರಿಸಿದಾಗ, ಮಾದರಿಗಳ ಮುಖಾಂತರವಾಗಿ ಹೇಳಿದಾಗ, ಪ್ರಾಯೋಗಿಕವಾಗಿ ಹೇಳಿದಾಗ ಅವ್ರಿಗೆ ಅರ್ಥ ಆಗ್ತದೆ. ಆದರೆ ಮೌಖಿಕವಾಗಿ ಭಾಷೆಯನ್ನು ಬಳಸಿ ಹೇಳಿದಾಗ ಬರೋಲ್ಲ. ಅದರ ಅರ್ಥ ಏನು ಅಂತಂದರೆ ಆ ಮಗು ಯಾವುದರಲ್ಲಿದೆ ಅಂದರೆ ಮೂರ್ತ ಕಾರ್ಯಗಳ ಹಂತದಲ್ಲಿದೆ. ಹಾಗಾದರೆ ಮೂರ್ತ ಕಾರ್ಯಾಚರಣೆ ಅವಧಿ ಅಂತಂದರೆ ಇದು. ಸೊ ಇಲ್ಲಿ ಪೂರ್ವ ಕಾರ್ಯಾಚರಣೆ ಅವಧಿ ಅಂತ ಕೊಟ್ಟಿದ್ದಾನೆ, ಕಾರ್ಯಾಚರಣೋತ್ತರ ಅವಧಿ ಅಂತ ಕೊಟ್ಟಿದ್ದಾನೆ. ಈ ಎರಡೂ ಸೇರಿ ಒಂದೇ ಆಪ್ಷನ್. ಇದು ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕಾಗಿದೆ. ಈ 2 ಕಾನ್ಸೆಪ್ಟ್ಸ್ಗಳನ್ನು ಬೇರೆ ಬೇರೆ ಅರ್ಥದಲ್ಲಿ ಕೊಟ್ಟಾನೆ. ಇನ್ನು ಕೊನೆಯದು ಔಪಚಾರಿಕ ಕಾರ್ಯಗಳ ಹಂತವನ್ನು ಅಮೂರ್ತ ಅಂತ ಕೊಟ್ಟಾನೆ. ಮೂರ್ತ ಮತ್ತು ಅಮೂರ್ತ, ಮೂರ್ತ ಮತ್ತು ಅಮೂರ್ತ ಅಂತಂದೇಳಿ ಕೊಟ್ಟಿದ್ದಾರೆ. ಸೊ ಅಮೂರ್ತ ಕಾರ್ಯಾಚರಣೆ ಅವಧಿ ಅಂತಕ್ಕಂಥದ್ದು ಔಪಚಾರಿಕ ಕಾರ್ಯಗಳ ಹಂತ, ಅದು ಬರೋಲ್ಲ. ಹಾಗಾಗಿ ಯಾವ ಆಪ್ಷನ್ ಕರೆಕ್ಟು ಅಂದರೆ ಮೂರ್ತ ಕಾರ್ಯಾಚರಣೆ ಅವಧಿ. ಸ್ನೇಹಿತರೆ, ಈ ಪ್ರಶ್ನೆಯನ್ನು ನಾವು ಇನ್ನೂ ಆಳವಾಗಿ ಅಧ್ಯಯನ ಮಾಡಬೇಕು ಅಂತಂದರೆ ಪಿಯಾಜೆ ಅವರು ಕೆಲವೊಂದು ಸನ್ನಿವೇಶಗಳನ್ನು ಮಕ್ಕಳಿಗೆ ತೋರಿಸ್ತಾ ಹೋಗ್ತಾರೆ. ಒಂದು ಹುಣಸೆ ಗಿಡವನ್ನು, ಅದೇ ರೀತಿ ಒಂದು ಮಾವಿನ ಗಿಡವನ್ನು ನಾವು ನೋಡೋದಾದರೆ, ಒಂದು ಮಗುವಿನ ಮುಂದೆ ತಗೊಂಡು ಬಂದು, ನೋಡಪ್ಪ, ಈ 2 ಗಿಡಗಳಿಗೆ 1 ವರ್ಷ ಆಗಿದೆ. ಇದರಲ್ಲಿ 2 ಸಹ ನೀವು ಹೋಗಿ ಹೊಲದಲ್ಲಿ ಹಾಕ್ತೀಯಾ? 10 ವರ್ಷಗಳ ನಂತರ ಹುಣಸೆ ಹಣ್ಣಿನ ಗಿಡ ಹೀಗೆ ದೊಡ್ಡದಾಗಿ ಬೆಳೆದಿದೆ, ಮಾವಿನ ಗಿಡ ಹೀಗೆ ಬೆಳೆದಿದೆ. ಹಾಗಾದರೆ ಈ 2 ಗಿಡಗಳಲ್ಲಿ ಯಾವುದಕ್ಕೆ ಹೆಚ್ಚು ವಯಸ್ಸಾಗಿದೆ ಅಂತ ಕೇಳಿದರೆ, ಮಗು ದೊಡ್ಡದಾಗಿರ್ತಕ್ಕಂತಹ ಗಾತ್ರವನ್ನು ನೋಡಿ ಇದಕ್ಕೆ ಹೆಚ್ಚು ವಯಸ್ಸಾಗಿದೆ ಅಂತೇಳಿ ಹುಣಸೆ ಗಿಡಕ್ಕೆ ವಯಸ್ಸಾಗಿದೆ ಅಂತ ಹೇಳಿದರೆ, ಆ ಮಗು ಇನ್ನೂ ಎಲ್ಲಿದೆ ಅಂತಂತಂದರೆ, ಯಾವ ಹಂತದಲ್ಲಿದೆ ಅಂತಂತಂದರೆ ಅವಕ್ಕಿನ್ನೂ ಕ್ರಿಯಾಪೂರ್ವ ಹಂತದಲ್ಲಿದೆ ಅಂತಕ್ಕಂಥದ್ದು ಬರ್ತದೆ. ಸೊ ಒಂದು ವೇಳೆ ಇಲ್ಲ, 2ಕ್ಕೂ ಸಹ ವಯಸ್ಸು ಕರೆಕ್ಟಾಗಿದೆ, ಆದರೆ ಮಾವಿನ ಗಿಡದ ಬೆಳವಣಿಗೆಯ ದರ ಕಡಿಮೆ, ಹುಣಸೆ ಗಿಡದ ಮರದ ಬೆಳವಣಿಗೆಯ ದರ ಹೆಚ್ಚು ಅಂತೇಳಿ ಹೇಳಿದ್ದೆ ಆದರೆ ಆ ಮಗುವಿಗೆ ತಾರ್ಕಿಕ ಆಲೋಚನಾ ಶಕ್ತಿ ಬೆಳವಣಿಗೆ ಆಗಿದೆ. ಆ ಸಂದರ್ಭದಲ್ಲಿ ಆ ಮಗು ಇನ್ನೂ ಯಾವ ಹಂತದಲ್ಲಿದೆ ಅಂತಂದರೆ ಕ್ರಿಯಾಪೂರ್ವ ಹಂತದಲ್ಲಿ ಇದೆ.
ಅದಕ್ಕೆ ಮೂರ್ತ ಕಾರ್ಯಗಳ ಹಂತಕ್ಕೆ ಬಂದಿಲ್ಲ ಅಂತಕ್ಕಂಥದ್ದನ್ನ ನಾವು ನೋಡಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಸೊ ಅವುಗಳನ್ನು ಅರ್ಥ ಮಾಡಿಕೊಂಡಾಗ ಈ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಇಲ್ಲಿ ಮೂರ್ತ ಕಾರ್ಯಾಚರಣಾ ಅವಧಿ ಅಂತಕ್ಕಂಥದ್ದು ನಮಗೆ ಬರ್ತದೆ. ಅಂದರೆ ಮೂರ್ತ ಕಾರ್ಯಗಳ ಮುಖಾಂತರವಾಗಿ, ಅಂದರೆ ತೋರಿಸಬಹುದಾದಂಥ ಅಂಶಗಳ ಮುಖಾಂತರವಾಗಿ ತೋರಿಸಿದಾಗ ಆ ಮಗು ಹೇಳಬೇಕಾದ್ರು. ಸೊ ಅದು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಮಗುವಿನ ಸ್ವಯಂ ಪ್ರೇರಿತ ಚಟುವಟಿಕೆಗೆ ಅದರ ಪೋಷಕರು ತೋರುವ ಪ್ರತಿಕ್ರಿಯೆಯಿಂದ ಆ ಮಗುವಿನಲ್ಲಾಗುವ ಅಭಿವೃದ್ಧಿಯ ಬಗೆ. ಮಗುವಿನ ಸ್ವಯಂ ಪ್ರೇರಿತ ಚಟುವಟಿಕೆ ಅಂದರೆ ಬೇರೆಯವರ ಒತ್ತಡ ಇಲ್ಲ, ಇಲ್ಲಿ ಪರಿಸರಾತ್ಮಕ ಒತ್ತಡ ಇಲ್ಲ, ಇಂಟ್ರೆನ್ಸಿಕ್ ಫೋರ್ಸ್ ಇದೆ, ತಾನೇ ತಾನಾಗಿ ಸೆಲ್ಫ್ ಮೋಟಿವೇಟೆಡ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಅದರ ಪೋಷಕರು ತೋರುವ ಪ್ರತಿಕ್ರಿಯೆಯಿಂದ ಆ ಮಗುವಿನಲ್ಲಾಗುವ ಅಭಿವೃದ್ಧಿ ಬಗೆ. ಸೊ ಮಗು ಮಾಡ್ತಾ ಇದೆ, ಅದಕ್ಕೆ ಪೂರಕವಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪೋಷಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪೂರಕವಾದಂತಹ ಚಟುವಟಿಕೆಗಳನ್ನು ನೀಡ್ತಾ ಇದ್ದಾರೆ. ಮಗುವಿನಲ್ಲಾಗುವ ಅಭಿವೃದ್ಧಿಯ ಬಗ್ಗೆ ಹಾಸ್ಯ ಭಾವ ಅಂತೂ ಉಂಟಾಗಲ್ಲ, ಕಾರ್ಯೋನ್ಮುಖ ಭಾವ ಅಥವಾ ಅಪರಾಧ ಭಾವ. ಕಾರ್ಯೋನ್ಮುಖ ಭಾವ ಓಕೆ, ಅಪರಾಧ ಮನೋಭಾವ ಯಾಕೆ, ಇದು ಬರೋಲ್ಲ. ಇನ್ನು ಆಕ್ರಮಣಶೀಲ ಭಾವ, ಅದು ಸಹ ಆಕ್ರಮಣಶೀಲ ಭಾವ ಬರೋಲ್ಲ ಸ್ನೇಹಿತರೆ. ಸೊ ಯಾವುದು ಅಂತಂದರೆ ಪ್ರೇರಣಾ ಭಾವ. ಸಹಜವಾಗಿ ಮಗು ತನ್ನಷ್ಟಕ್ಕೆ ತಾನು ಒಂದು ಕೆಲಸವನ್ನು ಮಾಡ್ತಾ ಇದೆ, ಅದರ ಪೋಷಕರು ತೋರುವ ಪ್ರತಿಕ್ರಿಯೆ ಆ ಮಗುವಿನಲ್ಲಾಗುವ ಅಭಿವೃದ್ಧಿ ಬಗೆ. ಇಲ್ಲಿ ಅಭಿವೃದ್ಧಿ ಆಗ್ತದೆ. ಕುಂಠಿತ ಅಂತಂದೇಳಿ ಕೊಟ್ಟಿದ್ದರೆ ಅಪರಾಧಿ ಮನೋಭಾವನೆಯೂ ಬರೋದು. ಹೇಗೆ ಅಂತಂದರೆ ಮಗು ಸಹಜವಾಗಿ ಏನು ಮಾಡ್ತಾ ಇರ್ತದೆ ಅಂದರೆ ತಾಯಿ ಒಂದು ವಾಟ್ರ್ ಬಾಟ್ಲಿಗೆ ನೀರನ್ನು ಹಾಕ್ತಾ ಇರಬೇಕಾದಾಗ ನಾನು ಹಾಕ್ತೀನಿ ಅಂತದ್ದು, ಒಂದು ಬೀಗವನ್ನು ಹಾಕಬೇಕಾದಾಗ ನಾನು ಹಾಕ್ತೀನಿ ಅಂತ, ಸ್ಟವನ್ನು ಹಚ್ಬೇಕಾದ್ರೆ ನಾನು ಹಚ್ಚುತ್ತೀನಿ ಅಂತದ್ದು. ಆ ಮಗುವಿಗೆ ಏನಾದರೂ ಸಹ ಈ ಕಾರ್ಯಗಳನ್ನು ಮಾಡಬೇಕಾದ ಸಂದರ್ಭದಲ್ಲಿ ನೀವು ಪೂರಕವಾಗಿ ಅಥವಾ ಧನಾತ್ಮಕವಾಗಿ ಪ್ರೇರಣೆ ನೀಡಲಿಲ್ಲ ಅಂತಂದರೆ ಆ ಮಗುವಿಗೆ ಯಾವ ಭಾವನೆ, ಅಪರಾಧ ಮನೋಭಾವನೆ ಉಂಟಾಗುತ್ತೆ. ನನಗೆ ಬರೋಲ್ಲೇನೋ ಅದಕ್ಕೆ ಬೇಡ್ತಾ ಇದ್ದಾರೆ, ನಾನು ನೀರನ್ನು ಬೀಳಿಸ್ತೀರೇನೋ ಅದಕ್ಕೆ ನಮಗೆ ಬೇಡ ಅಂತಿದ್ದಾರೆ ಅಂತಕ್ಕಂಥ ಅಪರಾಧ ಮನೋಭಾವನೆ ಉಂಟಾಗ್ತದೆ. ಅಪರಾಧ ಮನೋಭಾವನೆ ಮಾಡದೆ ನಾವು ಅವ್ರಿಗೆ ಅಲೋ ಮಾಡಬೇಕು. ಸಾಕಷ್ಟು ಅವಕಾಶಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮಗು ಅಭಿವೃದ್ಧಿಯನ್ನು ಹೊಂದದೆ. ಅಭಿವೃದ್ಧಿಯ ಬಗೆ ಅಂತಂದೇಳಿ ಕೇಳಿರೋ ಕಾರಣಕ್ಕಾಗಿ ಇಲ್ಲಿ ನಾವು ಅಪರಾಧ ಭಾವ ಬರ್ತಕ್ಕಂಥ ಕಾರಣಕ್ಕಾಗಿ ಎರಡನೇ ಆಪ್ಷನ್ ಬರೋಲ್ಲ, ಹಾಸ್ಯ ಭಾವ ಅಂತಂದೇಳಿ ಬರೋಲ್ಲ. ಇನ್ನು ಕೊನೆಯದ್ದು ಯಾವುದು ಅಂತಂದರೆ ಪ್ರೇರಣಾ ಭಾವ. ಡೆಫಿನೆಟ್ಲಿ ಮೋಟಿವೇಶನ್ ಬಂದೇ ಬರ್ತದೆ. ಅದಕ್ಕೆ ಪೋಷಕರಾದಂತಹ ನಾವು, ಶಿಕ್ಷಕರಾದಂತಹ ನಾವು ಮಗು ಮಾಡ್ತಕ್ಕಂತಹ ಕ್ರಿಯಾತ್ಮಕ ಚಟುವಟಿಕೆಗಳಿಗೆ ನಾವು ಪೂರಕವಾಗಿರ್ತಕ್ಕಂತಹ ಸಹಾಯವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಗುವಿನ ವ್ಯಕ್ತಿತ್ವವನ್ನು, ಮಗುವಿನ ಕ್ರಿಯಾಶೀಲತೆಯನ್ನು ಹೆಚ್ಚಿಸ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಎರಿಕ್ಸನ್ ರವರ ಪ್ರಕಾರವಾಗಿ ಮಗುವಿನ ಮನೋಸಾಮಾಜಿಕ ವಿಕಾಸದ ಸರಿಯಾದ ಅನುಕ್ರಮ ಅಂತ ಪ್ರಶ್ನೆ ಕೇಳಿದರು. ಸಿಗ್ಮಂಡ್ ಫ್ರಾಯ್ಡ್ನ ಅನುಯಾಯಿಯಾಗಿರ್ತಕ್ಕಂತಹ ಸಿಗ್ಮಂಡ್ ಫ್ರಾಯ್ಡ್ರವರ ಅನುಯಾಯಿಯಾಗಿರ್ತಕ್ಕಂತಹ ಎರಿಕ್ಸನ್ ರವರು ಮನೋಸಾಮಾಜಿಕ ವಿಕಾಸ ಸಿದ್ಧಾಂತವನ್ನು ನೀಡಿದ್ದಾರೆ. ಈ ಮನೋಸಾಮಾಜಿಕ ವಿಕಾಸ ಸಿದ್ಧಾಂತದಲ್ಲಿ ಇವರು 8 ಹಂತಗಳನ್ನು ಕೊಟ್ಟಿದ್ದಾರೆ. ಎರಿಕ್ಸನ್ ರವರು 8 ಹಂತಗಳ ಮುಖಾಂತರವಾಗಿ ಮನೋಸಾಮಾಜಿಕ ಅಂದರೆ ಮನಸ್ಸು ಅಂತಕ್ಕಂಥದ್ದು ಸಮಾಜದ ಸನ್ನಿವೇಶಗಳ ಮುಖಾಂತರವಾಗಿ ಬೆಳೀತಾ ವ್ಯಕ್ತಿತ್ವ ಅಂತಕ್ಕಂಥದ್ದು ಪೂರ್ಣಗೊಳ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಸಹಜವಾಗಿ ಎರಿಕ್ಸನ್ ರವರು ಹೇಳಿರ್ತಕ್ಕಂಥ ಸಿದ್ಧಾಂತದಲ್ಲಿ ದ್ವಂದ್ವಗಳ ಮುಖಾಂತರವಾಗಿ ಸಹಜವಾಗಿ ಪ್ರತಿಯೊಂದು ಮಗುವಿನಲ್ಲೂ ಕನ್ಫ್ಲಿಕ್ಟ್ಸ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಇಂಗ್ಲೀಷ್ನಲ್ಲಿ ಕನ್ಫ್ಲಿಕ್ಟ್ಸ್ ಇರ್ತದೆ. ಆ ಕನ್ಫ್ಲಿಕ್ಟ್ಸ್ಗಳ ಮುಖಾಂತರವಾಗಿ ಒಬ್ಬ ವ್ಯಕ್ತಿ ಧನಾತ್ಮಕವಾಗಿರ್ತಕ್ಕಂತಹ ರೀತಿಯಲ್ಲಿ ಆ ದ್ವಂದ್ವವನ್ನು ತೆಗೆದುಕೊಂಡಿದ್ದಾನೆ ಅಂತಂದರೆ ಅವನು ಬೆಳೀತಾ ಹೋಗ್ತಾನೆ. ಋಣಾತ್ಮಕವಾಗಿ ತೆಗೆದುಕೊಂಡಿದ್ದಾನೆ ಅಂತಂದರೆ ಯಾವಾಗಲೂ ಸಹ ಬೆಳೆಯೋಲ್ಲ ಅಂತಂದೇಳಿ ಎರಿಕ್ಸನ್ ರವರು ಹೇಳ್ತಾರೆ. ಈ ಪೂರಕವಾದಂತಹ ಮಾಹಿತಿಯನ್ನು ಯಾಕೆ ನಿಮಗೆ ಕೊಡ್ತಾ ಇದ್ದೀನಿ ಅಂತಂದರೆ, ಸಹಜವಾಗಿ ನಾವು ನೋಡ್ಕೊಳ್ಳಿ, ಒಂದು ಸಣ್ಣ ದಾರಿ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಮಧ್ಯದಲ್ಲಿ ಒಂದು ಚರಂಡಿ ಬರ್ತದೆ. ನಾವು ಯೋಚನೆ ಮಾಡ್ತೀವಿ, ಇದನ್ನು ಆರ್ಲಿಕ್ಕೆ ಆಗ್ತದೋ ಆರ್ಲಿಕ್ಕೆ ಆಗಲ್ಲೋ. ಪ್ರತಿಯೊಂದು ಸಂದರ್ಭದಲ್ಲಿ ಮದುವೆ ಗಂಡನ ಮನೆಗೆ ಹೋಗ್ತಕ್ಕಂಥ ಹೆಣ್ಣು ನಾನು ಮನೆಗೆ ಹೊಂದ್ಕೊಳ್ತೀನೋ ಹೊಂದ್ಕೊಳ್ಳಲ್ಲೋ, ಹೀಗೆ ಪ್ರತಿ ಹಂತದಲ್ಲೂ ಒಂದು ಧನಾತ್ಮಕ ಚಿಂತನೆ, ಒಂದು ಋಣಾತ್ಮಕ ಚಿಂತನೆ ಬರ್ತದೆ. ಎಕ್ಸಾಮಲ್ಲಿ ಬರಿತಾ ಇರಬೇಕಾದ್ರೆ ಈ ಪ್ರಶ್ನೆಗೆ ಸರಿ ಉತ್ತರ ಬರೋದನ್ನ
ತಪ್ಪು ಉತ್ತರ ಬರೋದು. ಹೀಗೆ ಧನಾತ್ಮಕ ಮತ್ತು ಋಣಾತ್ಮಕ. ನಾನು ಧನಾತ್ಮಕವಾಗಿ ಪ್ರತಿಬಿಂಬಿಸ್ಕೊಳ್ತಾ ಹೋದರೆ ನಾನು ಧನಾತ್ಮಕವಾಗಿ ಬೆಳೀತಾ ಹೋಗ್ತೀನಿ, ಋಣಾತ್ಮಕವಾಗಿ ಪ್ರತಿಬಿಂಬಿಸ್ಕೊಳ್ತಾ ಹೋದರೆ ಋಣಾತ್ಮಕವಾಗಿ ಬೆಳೀತೀನಿ. ಆ ನಿಟ್ಟಿನಲ್ಲಿ ನೋಡೋದಾದರೆ ಎರಿಕ್ಸನ್ ರವರ ಪ್ರಕಾರ ಮಗುವಿನ ಮನೋಸಾಮಾಜಿಕ ವಿಕಾಸದ ಸರಿಯಾದ ಅನುಕ್ರಮ ಅಂತಂದೇಳಿ, ಈ ಅನುಕ್ರಮ ಕೊಡಬೇಕು ಅಂತಂದ ಸಂದರ್ಭದಲ್ಲಿ ಕೆಳಗಡೆ ಆಪ್ಷನ್ಸ್ ಕೊಡಬೇಕಾಯಿತು. 8 ಹಂತಗಳಿದ್ದಾವೆ. ಆ ಹಂತದಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ ನಂಬಿಕೆ ಮತ್ತು ಅಪನಂಬಿಕೆಯ ಹಂತ ಅಂತಕ್ಕಂಥದ್ದು. ಎರಡನೇದು ಕಾರ್ಯೋನ್ಮುಖ ಭಾವ ಅಪರಾಧ ಅಥವಾ ಭಾವದ ನಡುವಿನ ಹಂತ, ಇದು ಎರಡನೇದೇ ಆಗಿರ್ತದೆ. ಸ್ವಾಯುಕ್ತತೆ ಮತ್ತು ಅವಮಾನ ನಡುವಿನ ಹಂತ ಅಂತಂದೇಳಿ ಉದ್ಯಮಶೀಲತೆ ಮತ್ತು ಕೀಳಿರಿಮೆ ಅಂತಕ್ಕಂಥದ್ದು 7ನೇ ಹಂತ ಆಗಿರ್ತದೆ. ಇಲ್ಲಿ ಯಾವುದೇ ಆಪ್ಷನ್ಸನ್ನು ಕೊಟ್ಟಿಲ್ಲದೆ ಇರತಕ್ಕಂತಹ ಕಾರಣಕ್ಕಾಗಿ ಎರಿಕ್ಸನ್ ರವರ ಪ್ರಕಾರ ಮಗುವಿನ ಮನೋಸಾಮಾಜಿಕ ವಿಕಾಸದ ಮೊದಲನೇ ಹಂತ ಅಂತಂದೇಳಿ ಇದರ ಪ್ರಶ್ನೆಯನ್ನು ಕೇಳಿದರೆ ಆಗ ನಂಬಿಕೆ ಮತ್ತು ಅಪನಂಬಿಕೆಯ ನಡುವಿನ ಹಂತ ಅಂತಂದೇಳಿ ಆಗ್ತಾ ಇತ್ತು. ಹಾಗಾಗಿ ಆಪ್ಷನ್ಸ್ಗಳನ್ನು ಕೊಟ್ಟಿಲ್ಲದೆ ಇರೋ ಕಾರಣಕ್ಕಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನಾವು ಕೊಡಲಿಕ್ಕೆ ಆಗೋಲ್ಲ. 8 ಹಂತಗಳ ಮುಖಾಂತರವಾಗಿ ಎರಿಕ್ಸನ್ ರವರು ಮಾಡ್ತಾರೆ ಅಂತಂದೇಳಿ ಹೇಳಿದ್ದಾರೆ. ಅದರಲ್ಲಿ ದ್ವಂದ್ವಗಳು ಹೇಗೆ ಅಂತಂದರೆ, ಒಂದು ಮಗುವನ್ನು ನೋಡ್ರಿ, ಒಂದು ಮಗುವನ್ನು ತಾಯಿ ಹತ್ರ ಇರ್ತಕ್ಕಂತಹ 1 ವರ್ಷದ ಮಗುವನ್ನು ನೀವು ಕರೆದಂಥ ಸಂದರ್ಭದಲ್ಲಿ ಒಂದು ಸತಿ ಹೀಗೆ ನೋಡುತ್ತೆ ಮೇಲಿಂದ ಕೆಳಗೆ. ಆ ವ್ಯಕ್ತಿ ಈ ಮಗುವಿಗೆ ಇಷ್ಟ ಆಯಿತು, ಇವನು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಬಲ್ಲ ಅಂತಂದೇಳಿ ಅಂದಾಗ ಆ ಮಗು ಅವರ ಬಳಿಗೆ ಹೋಗ್ತದೆ, ಇಲ್ಲ ಅಂತಂದರೆ ಹೋಗೋಲ್ಲ. ಇದರ ಅರ್ಥ ಏನು ಅಂತಂದರೆ ನಂಬಿಕೆ ಮತ್ತು ಅಪನಂಬಿಕೆ. ಆ ಮಗು ಅವರ ಮೇಲೆ ನಂಬಿಕೆ ಇಟ್ಟಿದ್ರೆ ಹೋಗ್ತದೆ, ಒಂದು ಸತಿ ಕರ್ಕೊಂಡೋಗಿ ಜೋಪಾನ ಮಾಡಿ ಮತ್ತೆ ಕರ್ಕೊಂಡು ಬಂದಿದ್ದರೆ ನೆಕ್ಸ್ಟ್ ಸಂದರ್ಭದಲ್ಲಿ ಅದು ಹೋಗ್ತದೆ, ಇಲ್ಲ ಅಂದರೆ ಹೋಗಲ್ಲ. ಅದೇ ಕಾರಣಕ್ಕಾಗಿಯೇ ಮಗುವನ್ನು ನಾವು ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ವಾತಾವರಣದಲ್ಲಿ ನಂಬಿಕೆಯ ವಾತಾವರಣದಲ್ಲಿ ಇಟ್ಟರೆ ಸಹಜವಾಗಿ ಮಗು ನಂಬಿಕೆಯನ್ನು ವ್ಯಕ್ತಪಡಿಸ್ಕೊಳ್ತಾ ಬೆಳೀತಾ ಹೋಗ್ತದೆ ಅಂತಕ್ಕಂಥ ಹೇಳ್ತಾ, ಸೊ ಇದನ್ನು ನಂತರದಲ್ಲಿ ಮತ್ತೊಂದು ಪ್ರಶ್ನೆಗೆ ಹೋಗೋಣ. ಮಗುವಿನಲ್ಲುಂಟಾಗುವ ಸುಧಾರಿತ ಕಾರ್ಯನಿರ್ವಹಣೆಯೊಂದಿಗೆ ಆಕಾರ ಮತ್ತು ರಚನೆಯಲ್ಲಿನ ಬದಲಾವಣೆ. ಪ್ರಶ್ನೆಯನ್ನು ಮತ್ತೊಮ್ಮೆ ನೋಡ್ಕೊಳ್ಳಿ. ಮಗುವಿನಲ್ಲುಂಟಾಗುವ ಸುಧಾರಿತ ಮಾಡಿಫೈಡ್ ಕಾರ್ಯನಿರ್ವಹಣೆಯೊಂದಿಗೆ ಎಕ್ಸಿಕ್ಯೂಟಿವ್ ಆ್ಯಂಡ್ ಆರ್ಗನೈಸಿಂಗ್, ಆಕಾರ ಮತ್ತು ರಚನೆಯಲ್ಲಿನ ಬದಲಾವಣೆ. ಆಕಾರ ಅಂದರೆ ಶೇಪ್, ರಚನೆ ಅಂದರೆ ಸ್ಟ್ರಕ್ಚರ್, ಇವುಗಳಲ್ಲಿ ಆಗ್ತಕ್ಕಂಥ ಬದಲಾವಣೆ ಅಂತಕ್ಕಂಥದ್ದು. ಆಕಾರ ಅಂತಂತಂದರೆ ಈಗ ಸೇ ಫಾರ್ ಎಕ್ಸಾಂಪಲ್ ನೀವು ಸಣ್ಣಕ್ಕಿರ್ತೀರ, ದಪ್ಪ ಆಗ್ತೀರಾ. ರಚನೆ ಅಂತಕ್ಕಂಥದ್ದು ಸಹ ನಮ್ಮ ದೇಹದ ವಿವಿಧ ಬದಲಾವಣೆಗಳನ್ನು ಆಗ್ತಾ ಹೋಗ್ತದೆ. ಹಾಗಾಗಿ ಮಗುವಿನಲ್ಲಿಂಥ ಸುಧಾರಿತ ಕಾರ್ಯನಿರ್ವಹಣೆಯಿಂದ ಕಾರ್ಯವನ್ನು ಮಾಡ್ತಾ ಹೋದಾಗ ಆಗ್ತಕ್ಕಂಥದ್ದು ಆಕಾರ ಮತ್ತು ರಚನೆಯಲ್ಲಾಗುವ ಬದಲಾವಣೆ, ಬೆಳವಣಿಗೆ, ಪಕ್ವತೆ, ವಿಕಾಸ, ರೂಪಾಂತರ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಮಗುವಿನಲ್ಲುಂಟಾಗುವ ಸುಧಾರಿತ ಕಾರ್ಯನಿರ್ವಹಣೆಯೊಂದಿಗೆ ಆಕಾರ ಮತ್ತು ರಚನೆಯಲ್ಲಿನ, ಕೇವಲ ಆಕಾರ ಮತ್ತು ರಚನೆಯಲ್ಲಿನ ಬದಲಾವಣೆ ಅಂತಂದೇಳಿ ಕೇಳಿರೋ ಕಾರಣಕ್ಕಾಗಿ ಇದಕ್ಕೆ ಬೆಳವಣಿಗೆ ಅಂತಕ್ಕಂತಹ ಉತ್ತರ ಬರ್ತದೆ. ಕೆಲವೊಂದರಲ್ಲಿ ಪಕ್ವತೆ ಅಂತಂದೇಳಿ ಕೊಟ್ಟಿದ್ದಾರೆ, ಆದರೆ ತಪ್ಪು. ಕೆಲವೊಂದರಲ್ಲಿ ವಿಕಾಸ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು. ರೂಪಾಂತರ ಅಂತಕ್ಕಂಥದ್ದು ಸುಮ್ಮನೆ ಆಪ್ಷನ್ಸ್ ಕೊಡಬೇಕಲ್ಲ ಅಂತ ಕೊಟ್ಟಿದ್ದಾರೆ. ಹೇಗೆ ಅಂತಕ್ಕಂಥದ್ದನ್ನ ಹೇಳಬೇಕಲ್ಲ, ನಿರೂಪಿಸ್ಬೇಕಲ್ಲ. ನೋಡಿ, ಮಗುವಿನಲ್ಲುಂಟಾಗುವ ಸುಧಾರಿತ ಕಾರ್ಯನಿರ್ವಹಣೆಯೊಂದಿಗೆ, ಸುಧಾರಿತ ಕಾರ್ಯನಿರ್ವಹಣೆ ಅಂದರೆ ಫಸ್ಟು ಬೆಳವಣಿಗೆ ಅಂದ್ರೇನು, ಪಕ್ವತೆ ಅಂದ್ರೇನು, ವಿಕಾಸ ಅಂದ್ರೇನು ಅಂತಕ್ಕಂಥದ್ದು ನೋಡ್ಕೊಬಿಡೋಣ. ಪಕ್ವತೆ ಅಂದರೆ ತಾನೇ ತಾನಾಗಿ ಸ್ವಾಭಾವಿಕವಾಗಿ ಮಗುವಿನಲ್ಲಿ ಇರ್ತಕ್ಕಂಥ ಒಂದು ಸಾಮರ್ಥ್ಯ ಹೊರಹೊಮ್ಮುವಿಕೆಯನ್ನು ನಾವು ಪಕ್ವತೆ ಅಂತ ಹೇಳಿ ಕರಿತೀವಿ. ಈಗ 9 ತಿಂಗಳಿಗೆ ಮಗು ನಿಂತ್ಕೊಳ್ತದೆ, ಅದಕ್ಕೆ ಯಾರೂ ಟ್ರೈನಿಂಗ್ ಕೊಡೋಲ್ಲ, ತಾನೇ ತಾನಾಗಿ ನಿಂತ್ಕೊಳ್ತದೆ ಸ್ನೇಹಿತರೆ, ಇದನ್ನು ಪಕ್ವತೆ ಅಂತ ಕರಿತೀವಿ. ಸಹಜವಾಗಿ 3ನೇ ತಿಂಗಳಿಗೆ ಮಗುವಿನ ಕತ್ತು ನಿಲ್ತದೆ, ಇದನ್ನು ಏನಂತ ಕರಿತೀವಿ, ಪಕ್ವತೆ ಅಂತ ಹೇಳಿ ಕರಿತೀವಿ. ಈ ಪಕ್ವತೆ ಅಂತಕ್ಕಂಥದ್ದು ಕಾರ್ಯನಿರ್ವಹಣೆಗೆ ಹೋಗಬೇಕು ಅಂತಂದರೆ ಬೆಳವಣಿಗೆ ಆಗಬೇಕು. ಇಲ್ಲಿ ಕಾರ್ಯನಿರ್ವಹಣೆಗೆ ಏನು ಬದಲಾಗ್ತದೆ, ಆಕಾರ ಮತ್ತು ರಚನೆಯಲ್ಲಿ ಮಾತ್ರ. ಆಕಾರ ಮತ್ತು ರಚನೆಯನ್ನು ಬಿಟ್ಟು ಬೇರೆದನ್ನು ಹೇಳಿದರೆ ಅದು ವಿಕಾಸ ಆಗ್ತಾಯಿತ್ತು. ಕೇವಲ ಆಕಾರ ಮತ್ತು ರಚನೆಯ ಮೇಲೆ ಮಾತ್ರ ಅದು ಪ್ರಭಾವ ಬೀರ್ತಾ ಇದೆ ಅಂತಂದರೆ ಅದು ಬೆಳವಣಿಗೆ ಆಗಿರ್ತದೆ. ಅದಕ್ಕೆ ನಾನು ಹೇಳಿದೆ, ಆಕಾರ ಅಂತಂದರೆ ದಪ್ಪ ಆಗ್ತಕ್ಕಂಥದ್ದು, ಸಣ್ಣ ಆಗ್ತಕ್ಕಂಥದ್ದು ಇರ್ತದೆ ಸ್ನೇಹಿತರೆ. ರಚನೆ ಅಂತಕ್ಕಂಥದ್ದು ಅಷ್ಟೇ ಸ್ನೇಹಿತರೆ. ಮಗು ಸಣ್ಣದಾದಂಥ ಸಂದರ್ಭದಲ್ಲಿ ಮಾಂಸದ ಮುದ್ದೆ ಆಗಿರ್ತದೆ, ಬೆಳೀತಾ 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 ಏನಾಗ್ತದೆ ಅಂತಂದರೆ ಅದು ಬೇರೆ ಆಕಾರವನ್ನು ಪಡ್ಕೊಳ್ತಾ ಹೋಗ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದು ಸೂಕ್ತವಾದಂತಹ ಆಪ್ಷನ್ ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಮಗು ತರಗತಿಯಲ್ಲಿ ಅನಗತ್ಯವಾಗಿ ಕೋಪೋದ್ರಿಕ್ತ ವರ್ತನೆಯನ್ನು ತೋರ್ಪಡಿಸುತ್ತಿದೆ. ಈ ವರ್ತನೆಯನ್ನು ನಿರ್ವಹಿಸಲು ಪಡೆಯಬಹುದಾದ ಮನೋವೈದ್ಯರ ಸಹಾಯ. ತರಗತಿಯಲ್ಲಿ ಅನಗತ್ಯವಾಗಿ, ಅನಗತ್ಯ ಅಂತಂದರೆ ವಿತೌಟ್ ಎನಿ ಇಂಟೆನ್ಷನ್, ಕಾರಣ ಇದ್ದು ಕೋಪ ಆದರೆ
ನಾವು ಭಾವನಾತ್ಮಕವಾಗಿ ಸಹಜವಾಗಿ ಎಲ್ಲರೂ ಸಹ ಮಾನವ ಸಹಜವಾದಂಥದ್ದು, ಇವನು ಪ್ರಾಣಿ ಸಹಜವಾದಂಥದ್ದು. ನೀವು ತೊಂದರೆಯನ್ನು ನಾಯಿಗೆ ಹಸುವಿಗೆ ಕೊಟ್ಟರೆ ಅವು ಸಹ ಕೋಪಗೊಳ್ತದೆ. ಅಂಥದ್ರಲ್ಲಿ ಮಾನವರು ಸಹ ಕಾರಣ ಇದ್ದಂಥ ಸಂದರ್ಭದಲ್ಲಿ ಕೋಪ ಆಗ್ತದೆ. ಆದರೆ ಇಲ್ಲಿ ಯೋಚನೆ ಮಾಡಿ, ಒಂದು ತರಗತಿಯಲ್ಲಿ ಅನಗತ್ಯವಾಗಿ ವಿತೌಟ್ ಹ್ಯಾವಿಂಗ್ ಎನಿ ಇಂಟೆನ್ಷನ್ ದ ಚೈಲ್ಡ್ ಬಿಕಮ್ಸ್ ಆ್ಯಂಗ್ರಿ, ಆ ವರ್ತನೆಯನ್ನು ತೋರ್ಪಡಿಸ್ತದೆ. ಈ ವರ್ತನೆ ನಿರ್ವಹಿಸಲು ಪಡೆಯಬಹುದ ಮನೋವೈದ್ಯರ ಸಹಾಯ. ಇದು ನಾರ್ಮಲ್ ಅಲ್ಲ, ಫಸ್ಟ್ ಆಫ್ ಆಲ್ ಅಬ್ನಾರ್ಮಲ್. ಆ ಕಾರಣಕ್ಕಾಗಿ ನೀವೇ ಮಾಡೋಕ್ಕೆ ಬರಲ್ಲ. ಚಿಕಿತ್ಸಾ ಮನೋವೈದ್ಯರು, ಸಲಹಾ ಸೇವಾ ಮನೋವೈದ್ಯರು, ಶೈಕ್ಷಣಿಕ ಮನೋವೈದ್ಯರು, ವಿಕಾಸಕ ಮನೋವೈದ್ಯರು ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಶೈಕ್ಷಣಿಕ ಮನೋವೈದ್ಯರು ಅಂತಕ್ಕಂಥ ಕಾನ್ಸೆಪ್ಟೇ ಇಲ್ಲ. ಕೆಲವರು ಶೈಕ್ಷಣಿಕ ಮನೋವೈದ್ಯರು ಅಂತಂದೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಶೈಕ್ಷಣಿಕ ಮನೋವೈದ್ಯರು ಇರೋಲ್ಲ. ವಿಕಾಸಾತ್ಮಕ ಮನೋವೈದ್ಯರು ಅಂತಕ್ಕಂಥದ್ದು ಐತೆ. ಸೊ ಇದು ಸಹ ಇಲ್ಲ. ಸಲಹಾ ಸೇವಾ ಮನೋವೈದ್ಯರು ಅಂತಂದೇಳಿ ಇದೆ. ನೆಕ್ಸ್ಟು ಚಿಕಿತ್ಸಾ ಮನೋವೈದ್ಯರು, ಸಲಹಾ ಕೊಡ್ತಕ್ಕಂಥವ್ರಲ್ಲ, ಆದರೆ ಚಿಕಿತ್ಸೆಯನ್ನು ಕೊಡಬೇಕು ಅದಕ್ಕೆ. ಆ ಕಾರಣಕ್ಕಾಗಿ ಚಿಕಿತ್ಸಾ ವೈದ್ಯರು ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂತಹ ಆಪ್ಷನ್ ಆಗ್ತದೆ. ಯಾವುದು? ಚಿಕಿತ್ಸಾ ಮನೋವೈದ್ಯರು ಅಂತಕ್ಕಂತಹ ಆಪ್ಷನ್ನು ಕರೆಕ್ಟ್ ಆಗ್ತದೆ. ಸಲಹೆ ಕೊಟ್ಟು ಮಾಡಿದರೆ ಅದು ಹೋಗೋಲ್ಲ. ಆ ಕಾರಣಕ್ಕಾಗಿ ಶೈಕ್ಷಣಿಕ ಮನೋವೈದ್ಯರು ಇರೋಲ್ಲ, ವಿಕಾಸಾತ್ಮಕ ಮನೋವೈದ್ಯರು ಇರೋಲ್ಲ ಸ್ನೇಹಿತರೆ. ಮನೋವೈದ್ಯರು ಅಂತಂದರೆ ಎಲ್ಲ ರೀತಿಯ ವರ್ತನಾ ದೋಷಗಳಿಗೆ ಕೊಡ್ತಕ್ಕಂತಹ ಮನೋವೈದ್ಯರು ಇರ್ತಾರೆ. ಆ ಕಾರಣಕ್ಕಾಗಿ ಚಿಕಿತ್ಸಾ ಮನೋವೈದ್ಯರು ಅಂತಂದೇಳಿ ಆಪ್ಷನ್ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಸ್ವಭಾವವನ್ನು ವ್ಯಕ್ತಿಸಿಸುವ ಹೇಳಿಕೆಯಲ್ಲ. ಈ ಕೆಳಗಿನ ಶೈಕ್ಷಣಿಕ ಮನೋವಿಜ್ಞಾನದ ಸ್ವಭಾವವನ್ನು ವ್ಯಕ್ತಪಡಿಸುವ ಹೇಳಿಕೆಯಲ್ಲ. ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದನ್ನು ಏನನ್ನು ಅಂತಂದು ಹೇಳ್ತಕ್ಕಂಥದ್ದಲ್ಲ. ಶೈಕ್ಷಣಿಕ ಮನೋವಿಜ್ಞಾನ ಒಂದು ಸಾಮಾಜಿಕ ಮನೋವಿಜ್ಞಾನವಾಗಿದೆ. ಅಫ್ಕೋರ್ಸ್ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಧನಾತ್ಮಕ ವಿಜ್ಞಾನವಾಗಿದೆ. ಅಫ್ಕೋರ್ಸ್ ಶೈಕ್ಷಣಿಕ ಮನೋವಿಜ್ಞಾನ ಒಂದು ರೂಢಿಗತ ಮನೋವಿಜ್ಞಾನವಾಗಿದೆ. ಇಲ್ಲ, ಶೈಕ್ಷಣಿಕ ಮನೋವಿಜ್ಞಾನ ಒಂದು ಅನ್ವಯಿಕ ಮನೋವಿಜ್ಞಾನವಾಗಿದೆ. ಸೊ ನೋಡಿ, ಆಪ್ಷನ್ಸ್ಗಳನ್ನು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. 4 ಆಪ್ಷನ್ಸ್ಗಳನ್ನು ನೋಡದ ಹೊರತು ನೀವು ಯಾವುದು ಆಪ್ಷನ್ನ ನೋಡದೆ ಹೋಗಿ OMR ಹಾಕಲಿಕ್ಕೆ ಹೋಗಬೇಡಿ. ಶೈಕ್ಷಣಿಕ ಮನೋವಿಜ್ಞಾನ ಒಂದು ಸಾಮಾಜಿಕ ವಿಜ್ಞಾನವಾಗಿದೆ, ಮನೋವಿಜ್ಞಾನ ಒಂದು ಸಾಮಾಜಿಕ ವಿಜ್ಞಾನವಾಗಿದೆ ಅಂತಂದೇಳಿ ಕರೀತಾರೆ, ಅಥವಾ ಧನಾತ್ಮಕ ವಿಜ್ಞಾನ ಪಾಸಿಟಿವ್ ಸೈನ್ಸ್ ಅಂತಂದೇಳಿ ಕರೀತಾರೆ. ಸೊ ಇದು ಅಲ್ಲ. ಶೈಕ್ಷಣಿಕ ಮನೋವಿಜ್ಞಾನ ಒಂದು ಧನಾತ್ಮಕ ವಿಜ್ಞಾನವಾಗಿದೆ. ಅಫ್ಕೋರ್ಸ್ ಇವು ಎಲ್ಲ ಹೇಳಿಕೆಗಳಲ್ಲಿ ಸಾಮಾಜಿಕ ವಿಜ್ಞಾನವೂ ಆಗಿದೆ, ಧನಾತ್ಮಕ ವಿಜ್ಞಾನವೂ ಆಗಿದೆ. ಶೈಕ್ಷಣಿಕ ಮನೋವಿಜ್ಞಾನ ಒಂದು ರೂಢಿಗತ ಮನೋವಿಜ್ಞಾನವಾಗಿದೆ. ಇದು ತಪ್ಪು, ಇದಂತೂ ಆಪ್ಷನ್ ಬರೋದೇ ಇಲ್ಲ. ಶೈಕ್ಷಣಿಕ ಮನೋವಿಜ್ಞಾನ ಒಂದು ಅನ್ವಯಿಕ ವಿಜ್ಞಾನವಾಗಿದೆ. ಈ ಒಂದು ವೇಳೆ ಅನ್ವಯಿಕ ಮನೋವಿಜ್ಞಾನ ಇಲ್ಲ ಅಂದಿದ್ರೆ ಡೆಫಿನೆಟ್ಲಿ ಎರಡನೇ ಆಪ್ಷನ್ ನೀವು ಯಾವುದು ಹೋಗ್ಬೇಕಾಯ್ತು ಅಂದರೆ ಧನಾತ್ಮಕ ವಿಜ್ಞಾನವಾಗಿದೆ ಅಂತ ಹೋಗ್ಬೇಕಾಯ್ತು. ಇದೂ ಇಲ್ಲ ಅಂದಿದ್ರೆ ಸಾಮಾಜಿಕ ವಿಜ್ಞಾನವಾಗಬೇಕಾಯ್ತು. ಆಪ್ಷನ್ಸ್ 3 ಸಹ ಕರೆಕ್ಟು. ಆದರೆ ಅದರಲ್ಲಿ ಅತ್ಯಂತ ಅಪ್ರೋಪ್ರಿಯೇಟ್ ಯಾವುದಪ್ಪ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಅನ್ವಯಿಕ ಮನೋವಿಜ್ಞಾನವಾಗಿದೆ. ಇಟ್ಸ್ ಆ್ಯನ್ ಅಪ್ಲೈಡ್ ಸೈನ್ಸ್. ಸೊ ಆ ಕಾರಣಕ್ಕಾಗಿ 4ನೇ ಆಪ್ಷನ್ನನ್ನು ನಾವು ಕರೆಕ್ಟ್ ಅಂತ ಮಾಡ್ತೀವಿ. ಇದು ಮೊದಲನೇ ಚಾಪ್ಟರಿಂದ ಕೇಳಿರ್ತಕ್ಕಂತಹ ಪ್ರಶ್ನೆ. ನೆಕ್ಸ್ಟ್, ಪ್ರತಿಪಾದನೆ ಎ, 2ನೇ ಪ್ರಶ್ನೆ. ಇದು ಈ ರೀತಿ ಕೇಳ್ತಾ ಇರ್ತಕ್ಕಂತಹದ್ದು ಇದೇ ಮೊದಲನೇ ಬಾರಿ. ಪ್ರತಿಪಾದನೆ ನಾನು ಆಲ್ರೆಡಿ ಹೇಳಿದ್ದೀನಿ. ಪ್ರತಿಪಾದನೆಗಳನ್ನು ಸರಿ ಅಂತ ಹೇಳಿ ನಾವು ಅನುರಕ್ಷಿಸಬೇಕು. ಕಲಿಕೆಯು ನಡವಳಿಕೆಯ ಮಾರ್ಪಾಡಿನ ಪ್ರಕ್ರಿಯೆಯಾಗಿದೆ. ಸಹಜವಾಗಿ ನಾವು ಹೇಳ್ತೇವೆ ಲರ್ನಿಂಗ್ ಈಸ್ ಅ ಮಾಡಿಫಿಕೇಶನ್ ಆರ್ ಚೇಂಜಿಂಗ್ ಆಫ್ ಬಿಹೇವಿಯರ್. ಕಲಿಕೆ ಅಂತಕ್ಕಂಥದ್ದು ನಮ್ಮ ವರ್ತನೆಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದಾದರೂ ಆಗಿರ್ಬೋದು, ಅಥವಾ ವರ್ತನೆಯನ್ನು ರೂಪಿಸ್ತಕ್ಕಂಥದ್ದು, ಹೊಸದನ್ನು ರೂಪಿಸ್ತಕ್ಕಂಥದ್ದು ಆಗಿರ್ಬೋದು, ಎರಡೂ ಆಗಿರ್ಬೋದು. ಹಾಗಾಗಿ ಕಲಿಕೆಯು ನಡವಳಿಕೆಯ ಮಾರ್ಪಾಡಿನ ಪ್ರಕ್ರಿಯೆ ಇದೆ. ಓಕೆ, ಎಸ್. ಅನುಭವಗಳ ಮಾನಸಿಕ ರಚನೆಯಲ್ಲಿ ಕೆಲವು ಪರಿಣಾಮಗಳೊಂದಿಗೆ ನಡವಳಿಕೆಯಲ್ಲಿ ಮಾರ್ಪಾಡು ಮಾಡುತ್ತವೆ. ಡೆಫಿನೆಟ್ಲಿ ನಮ್ಮ ಅನುಭವಗಳು ನಮ್ಮ ಮಾನಸಿಕ ಸಂರಚನೆ ಅಂದರೆ ಸ್ಕೀಮಾದ ಮುಖಾಂತರವಾಗಿ ಹೋಗಿ ನಮ್ಮ ನಡವಳಿಕೆಯನ್ನು ಏನು ಮಾಡ್ತದೆ, ಬದಲಾವಣೆಯನ್ನು ಮಾಡ್ತದೆ. ಎ ಮತ್ತು ಆರ್ ಎರಡೂ ಹೇಳಿಕೆಗಳು ಸರಿಯಾಗಿದ್ದು, ಆರ್ ಹೇಳಿಕೆಯು ಸರಿಯಾದ, ಆರ್ ಹೇಳಿಕೆಯು ಎ ಹೇಳಿಕೆಯ ಸರಿಯಾದ ವಿವರಣೆ ಇದೆ. ನೋಡಿ, ಇಲ್ಲಿ ಕಲಿಕೆಯ ನಡಾವಳಿಯ ಮಾರ್ಪಾಡು ಪ್ರಕ್ರಿಯೆ ಇದೆ. ನಡಾವಳಿಗಳು ಇಲ್ಲಿ ಮಾನಸಿಕ ರಚನೆ ಅಂತಂದೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎ ಮತ್ತು ಆರ್ ಎರಡೂ ಹೇಳಿಕೆಗಳು ಸರಿಯಾಗಿದ್ದು, ಆರ್ ಹೇಳಿಕೆಯು ಎ ಹೇಳಿಕೆಯ ಸರಿಯಾದ ವಿವರಣೆಯಾಗಿಲ್ಲ. ಹೇಳಿಕೆಯು ಸರಿಯಾಗಿದ್ದು ಹೇಳಿಕೆಯು ತಪ್ಪಾಗಿದೆ, ಹೇಳಿಕೆಯು ತಪ್ಪಾದ ಹೇಳಿಕೆಯಾಗಿದ್ದು ಹೇಳಿಕೆಯು ಸರಿಯಾಗಿದೆ. ಇದಂತೂ ಬರಲ್ಲ. ಸೊ ಮೂರನೇದು ಸಹ ಹೇಳಿಕೆಯು ಸರಿಯಾಗಿದ್ದು ಹೇಳಿಕೆಯು ತಪ್ಪಾಗಿದೆ, ಇದು ಸಹ ಬರಲ್ಲ. ಎ ಮತ್ತು ಆರ್ ಹೇಳಿಕೆಗಳು ಸರಿಯಾಗಿದ್ದು ಆರ್ ಹೇಳಿಕೆಯು ಹೇಳಿಕೆಯಾದ
ವಿವರಣೆ ಆಗಿಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಆಪ್ಷನ್ 1 ಕರೆಕ್ಟ್ ಆಗಿರ್ತಕ್ಕಂಥದ್ದು ಅಂತಂದೇಳಿ ಹೇಳ್ತಾ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದಂತೂ ಫೇಮಸ್ ಡೆಫಿನೇಷನ್. ಸೈಕಾಲಜಿಯನ್ನು ಸ್ಟಾರ್ಟ್ ಮಾಡಿದಾಗ ನೀವು ಬಿ ಎಡ್ ಅಥವಾ ಡಿ ಎಡ್ ಹೋದಂಥ ಸಂದರ್ಭದಲ್ಲಿ ಎಲ್ಲ ಲೆಕ್ಚರರ್ಸ್ಗಳು ಹೇಳಿರ್ತಕ್ಕಂತಹ ಹೇಳಿಕೆ ಸಹಜವಾಗಿ ಎಲ್ಲರ ಬಾಯಲ್ಲೂ ಸಹ ಬರ್ತಕ್ಕಂಥದ್ದು. ನೀವು ಕುದುರೆಯನ್ನು ನೀರಿಗೆ ಕರೆದೊಯ್ಯಬಹುದೇ ಹೊರತು ನೀವು ಅದಕ್ಕೆ ಕುಡಿಯಲು ಒತ್ತಾಯಿಸಲು ಸಾಧ್ಯವಿಲ್ಲ. ಈ ಹೇಳಿಕೆಯು ಸೂಚಿಸುವ ನಿಯಮ. ಸೊ ನೋಡಿ, ನಾವು ಯಾವುದೇ ಒಂದು ಕ್ರಿಯೆಯನ್ನು ಇದನ್ನು ಮಾಡಿರಿ, ಇದನ್ನು ಮಾಡಬೇಡ್ರಿ ಅಂತ ಹೇಳ್ಬೋದೇ ಹೊರತು ಇದನ್ನು ಮಾಡಿರಿ ಅಂತ ಹೇಳಿ ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಜೀವಿಗಳನ್ನು ನಾವು ನಿಯಂತ್ರಿಸ್ಲಿಕ್ಕಾಗೋಲ್ಲ. ಸೊ ಅವರಲ್ಲಿ ಏನು ಬೇಕು ಅಂದರೆ ಫಸ್ಟು ಸಿದ್ಧತೆ ಬೇಕು, ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಮಾನಸಿಕ ಸಿದ್ಧತೆ ಬೇಕಾಗಿರ್ತದೆ. ನನಗೆ ಹಸಿವಾದಾಗ ಸಹ ಮಾತ್ರ ಊಟ ಮಾಡೋ, ಅದಕ್ಕೆ ಒಂದು ಫೇಮಸ್ ಆಗಿರ್ತಕ್ಕಂತಹ ನಾಳ್ನುಡಿನೇ ಇದೆ, ಅಳದೆ ತಾಯಿ ಸಮೇತವಾಗಿ ತನ್ನ ಮಗುವಿಗೆ ಹಾಲನ್ನು ಕೊಡೋಲ್ಲ ಅಂತಂದೇಳಿ. ಹಾಗಾಗಿ ಇಲ್ಲಿ ಅಷ್ಟೇ ಆ ವ್ಯಕ್ತಿಗೆ ಅಥವಾ ಜೀವಿಗೆ ನೀರನ್ನು ಕುಡಿಬೇಕು ಅಂತಂದೇಳಿ 100 ಕುದುರೆಯನ್ನು ಬೇಕಾದರೂ ಒಬ್ಬ ವ್ಯಕ್ತಿ ಕುದುರೆಗಳನ್ನು ತೆಗೆದುಕೊಂಡು ನದಿಯ ದಂಡೆಗೆ ತಗೊಂಡು ಹೋಗ್ಬೋದು. ಆದರೆ 1 ಕುದುರೆಯನ್ನು ಸಮೇತ ನಾವು ನೀರು ಕುಡಿ ಅಂತಂದೇಳಿ ಬಲವಂತ ಮಾಡಲಿಕ್ಕಾಗೋಲ್ಲ. ಅಂದರೆ ಇದು ಏನನ್ನು ಹೇಳ್ತಾ ಇದೆ ಅಂದರೆ ಸಿದ್ಧತೆ ಅದಕ್ಕೆ ಬೇಕಾಗಿದೆ, ಅದಕ್ಕೆ ಬಾಯಾರಿಕೆ ಆಗಬೇಕಾಗಿದೆ. ಬಾಯಾರಿಕೆ ಆದಂತಹ ಸಂದರ್ಭದಲ್ಲಿ ಮಾತ್ರ ನೀರು ಕುಡಿತದೆ, ಇಲ್ಲ ಅಂದರೆ ಕುಡಿಯೋಲ್ಲ. ಅದನ್ನು ಏನಂತ ಕರಿತೀವಿ ಅಂದರೆ ಸಿದ್ಧತೆಯ ನಿಯಮ. ವ್ಯಾಯಾಮದ ನಿಯಮ ಇಲ್ಲ, ಅಭ್ಯಾಸದ ನಿಯಮ ಇದೆ. ಸೊ ಥಾರ್ನ್ಡೈಕ್ರವರ 3 ನಿಯಮಗಳು ಇದ್ದಾವೆ, ಕಲಿಕೆಯ ನಿಯಮಗಳು. ಲಾಸ್ ಆಫ್ ಲರ್ನಿಂಗ್ ಅಂತಂದೇಳಿ, ಲಾ ಆಫ್ ರೆಡಿನೆಸ್, ಲಾ ಆಫ್ ಎಕ್ಸಸೈಸ್, ಲಾ ಆಫ್ ಎಫೆಕ್ಟ್ ಅಂತಂದೇಳಿ ಅದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದು. ಇದು ಪರಿಣಾಮದ ನಿಯಮ ಅಲ್ಲ. ಸೊ ಯಾಕೆಂತಂದರೆ ಒಂದು ಕೆಲಸ ಆದ ನಂತರದಲ್ಲಿ ಅದರ ಎಫೆಕ್ಟ್ ಆಗ್ತಕ್ಕಂಥದ್ದನ್ನ ಪರಿಣಾಮ ನಿಯಮ ಅಂತ ಕರಿತೀವಿ, ಪ್ರಚೋದನೆಯ ನಿಯಮ ಅಲ್ಲ. ಸೊ ಹಾಗಾಗಿ ಯಾವ ನಿಯಮ ಇದು? ಸಿದ್ಧತೆಯ ನಿಯಮ ಅಂತಕ್ಕಂಥದ್ದಾಗ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ತರಗತಿ ಶಿಕ್ಷಕರು ಮಕ್ಕಳನ್ನು ಪೋಷಿಸಿ ಸುರಕ್ಷಿತ ವಾತಾವರಣವನ್ನು ಒದಗಿಸಿದಾಗ ಆ ವಿದ್ಯಾರ್ಥಿಗಳು ಶಾಲೆಯನ್ನು ಆ ಶಿಕ್ಷಕರೊಂದಿಗೆ ಸಂಯೋಜಿಸುತ್ತಾರೆ. ಈ ಕಾರಣದಿಂದ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಬಯಸುವಂತೆ ಮಾಡುವ ಸಿದ್ಧಾಂತ. ನೋಡಿ, ನಾವೆಲ್ಲ ಕಲಿಕಾ ಸಿದ್ಧಾಂತಗಳನ್ನು ಓದಿರ್ತೀವಿ, ಆದರೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿಗೆ ಅದನ್ನು ಅನ್ವಯಿಸ್ಕೋಬೇಕಾಗ್ತದೆ. ಇಲ್ಲಿ ನೋಡ್ಕೊಂಡ್ರಿ, ವಿಭಾಗಿಸ್ಕೊಳ್ತಾ ಆ ವಾಕ್ಯವನ್ನು ವಿಭಾಗಿಸ್ಕೊಳ್ತಾ ಅರ್ಥೈಸ್ಕೊಳ್ತಾ ಹೋಗಿ. ತರಗತಿ ಶಿಕ್ಷಕರು ಮಕ್ಕಳನ್ನು ಪೋಷಿಸುವ ಜವಾಬ್ದಾರಿ ಪೋಷಕರದು. ಆದರೆ ಇಲ್ಲಿ ಯಾರು ಪೋಷಿಸ್ತಾ ಇದ್ದಾರೆ? ತರಗತಿ ಶಿಕ್ಷಕರು ಪೋಷಿಸ್ತಾ ಇದ್ದಾರೆ. ಸುರಕ್ಷಿತ ವಾತಾವರಣವನ್ನು ಒದಗಿಸಿ, ಸುರಕ್ಷಿತ ವಾತಾವರಣವನ್ನು ಸಹ ಶಿಕ್ಷಕರೇ ಒದಗಿಸ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳು ಶಾಲೆಯನ್ನು ಆ ಶಿಕ್ಷಕರೊಂದಿಗೆ ಸಂಯೋಜಿಸುತ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಆ ವಾತಾವರಣವನ್ನು ಸೃಷ್ಟಿಸಿದ ಪೋಷಕರ ಸ್ಥಿತಿಯನ್ನು ನಾವು ಯಾರಿಗೆ ಹೋಲಿಸ್ತಾರೆ ಅಂತಂದರೆ, ನಾವು ತರಗತಿಯ ಶಿಕ್ಷಕರು ಈಗ ಏನಾಗ್ತಾರೆ? ಪೋಷಕರಾಗ್ತಾರೆ. ತರಗತಿಯ ಶಿಕ್ಷಕರೇನಾಗ್ತಾರೆ? ಪೋಷಕರಾಗ್ತಾರೆ. ಆಗ ಈ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಬಯಸುವಂತೆ ಮಾಡುವ ಸಿದ್ಧಾಂತ. ಸಹಜವಾಗಿ ಮನೆಯಲ್ಲಿ ಪೋಷಕರಿರ್ತಾರೆ, ಆ ಕಾರಣಕ್ಕಾಗಿ ಮನೆಯಲ್ಲಿ ಇರಲಿಕ್ಕೆ ಬಯಸ್ತೀವಿ. ಅವರ ಆಗುಹೋಗುಗಳನ್ನು ನಾವು ಅನುಲಕ್ಷಿಸಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಕೊಡ್ತಾ ಹೋಗ್ತೀವಿ. ಆ ಕಾರಣಕ್ಕಾಗಿ ಸಹಜವಾಗಿ ಕುಟುಂಬದಲ್ಲಿ ಮಕ್ಕಳು ಇರಲಿಕ್ಕೆ ಇಚ್ಛೆ ಪಡ್ತಾರೆ. ಆದರೆ ಇಲ್ಲಿ ಅದೇ ಪೋಷಕರ ವಾತಾವರಣವನ್ನು, ಅದೇ ಪೋಷಕರ ಸಹಕಾರವನ್ನು ಶಿಕ್ಷಕರು ಕೊಡ್ತಾ ಇದ್ದಾರೆ. ಅಂದರೆ ಪೋಷಕರು ಬೇರೆ ಅಲ್ಲ, ಶಿಕ್ಷಕರು ಬೇರೆ ಅಲ್ಲ. ಪಾವ್ಲೋವ್ರವರ ಶಾಸ್ತ್ರೀಯ ಅನುಬಂಧನ ಕಲಿಕೆಯಲ್ಲಿ ನಾಯಿಗೆ ಗಂಟೆಯ ಸದ್ದು ಬೇರೆ ಅಲ್ಲ, ಆಹಾರ ಬೇರೆ ಅಲ್ಲ ಅಂತಂದೇಳಿ ಅನುಬಂಧನವನ್ನು ಹೇಗೆ ಏರ್ಪಾಡು ಮಾಡಿದರೋ ಅದೇ ರೀತಿಯಲ್ಲಿ ಇಲ್ಲಿ ತರಗತಿಯ ಶಿಕ್ಷಕರಿಗೂ ಮತ್ತು ಪೋಷಕರಿಗೂ ಅನುಬಂಧನವನ್ನು ಏರ್ಪಾಡು ಮಾಡಿದ್ದಾರೆ. ಹಾಗಾದರೆ ನೀವೇ ಹೇಳಿ ಆನ್ಸರನ್ನು ಯಾವುದು ಅಂತಂದರೆ ಶಾಸ್ತ್ರೀಯ ಅನುಬಂಧನ ಕಲಿಕೆ, ಕ್ಲಾಸಿಕಲ್ ಕಂಡೀಷನಿಂಗ್ ಗಿವನ್ ಬೈ ಪಾವ್ಲೋವ್ರವರ ಸಿದ್ಧಾಂತವು ಇದೇ ಆನ್ಸರ್ ಆಗಿದೆ. ಕ್ರಿಯಾಜನ್ಯ ಕಲಿಕೆ BF ಸ್ಕಿನ್ನರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಇದನ್ನು ರೀಇನ್ಫೋರ್ಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಜೀವಿ ಏನನ್ನಾದರೂ ಮಾಡ್ಬೇಕು, ಇಲ್ಲಿ ಏನೂ ಮಾಡ್ತಾ ಇಲ್ಲ, ಸೊ ನಾವೇ ಒದಗಿಸ್ತಾ ಇದ್ದೀವಿ, ಹಾಗಾಗಿ ಅದು ಬರಲ್ಲ. ಅನಿಶ್ಚಿತ ಸಿದ್ಧಾಂತ ಸುಮ್ಮನೆ ಕೊಟ್ಟಿದ್ದಾರೆ. ಅವಲೋಕನ ಸಿದ್ಧಾಂತ ಅಂತಕ್ಕಂಥದ್ದು ಇದು ಒಂದು ಪದ್ಧತಿ, ಈ ಎರಡೂ ಸಹ ಬರಲ್ಲ. ಹಾಗಾದರೆ ಒಂದನೇದು ಶಾಸ್ತ್ರೀಯ ಅನುಬಂಧನ ಸಿದ್ಧಾಂತ. ನಾವು ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಈಸ್ ನಥಿಂಗ್ ಬಟ್ ಸೈಕಾಲಜಿ. ಸೊ ವಿ ಹ್ಯಾವ್ ಟು ಅಪ್ಲೈ ಅವರ್ ನಾಲೆಡ್ಜ್ ಇನ್ ಟು ರಿಯಾಲಿಟಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಒಂದು ವಿಷಯವು ಒಟ್ಟಾರೆಯಾಗಿ ನಿಕಟವಾಗಿ ಸಂಯೋಜಿಸಲ್ಪಡಬೇಕು ಎಂಬ ಅಂಶವನ್ನು ಹೊಂದಿರುವ ಸಿದ್ಧಾಂತ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿರ್ತಕ್ಕಂತಹ ಪದಗಳನ್ನು ಅರ್ಥ ಮಾಡ್ಕೊಳ್ರಿ, ವಿಭಾಗಿಸ್ಕೊಳ್ಳಿ, ಆಗ ನಿಮ್ಗೆ ಅರ್ಥ. ಒಂದೇ ಒಂದು ವಿಷಯ, ಎ ಕಾನ್ಸೆಪ್ಟ್, ಒಟ್ಟಾರೆಯಾಗಿ ಹೋಲ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕರಿತೀವಿ. ನಿಕಟವಾಗಿ ಸಂಯೋಜಿಸಲ್ಪಡಬೇಕು ಅಂತಂದರೆ ವಿ ಹ್ಯಾವ್ ಟು ಗ್ಯಾದರ್ ಇಟ್, ವಿ ಹ್ಯಾವ್ ಟು ಕಂಬೈನ್ ಇಟ್.
ಎಂಬ ಅಂಶವನ್ನು ಹೊಂದಿರುವ ಸಿದ್ಧಾಂತ. ಶಾಸ್ತ್ರೀಯ ಅನುಬಂಧನ ಸಿದ್ಧಾಂತ ಅಲ್ಲ, ಒಳನೋಟ ಕಲಿಕಾ ಸಿದ್ಧಾಂತ ಅಲ್ಲ, ಕ್ರಿಯಾಜನ್ಯ ಸಿದ್ಧಾಂತ ಅಲ್ಲ, ಸಾಮಾಜಿಕ ಕಲಿಕಾ ಸಿದ್ಧಾಂತ. ನೋಡಿ, ಕ್ರಿಯಾಜನ್ಯ ಕಲಿಕಾ ಸಿದ್ಧಾಂತ ಒಟ್ಟಾರೆ ಅಂದರೆ ಹೋಲ್ ಅಂತೇಳಿ ಕರಿತೀವಿ, ಹೋಲ್. ಇನ್ನು ಕ್ರಿಯಾಜನ್ಯನ ಪಾರ್ಟ್ ಮೆಥಡ್ ಅಂತ ಕರಿತೀವಿ, ಪಾರ್ಟ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಹೋಲ್ ಲರ್ನಿಂಗನ್ನು ಕೊಹ್ಲರ್ ಅವರ ಒಳನೋಟ ಕಲಿಕೆ, ಇನ್ಸೈಟ್ಫುಲ್ ಲರ್ನಿಂಗನ್ನು ಹೋಲ್ ಲರ್ನಿಂಗ್ ಅಂತ ಕರಿತೀವಿ. ಪಾರ್ಟ್ ಲರ್ನಿಂಗ್ ಅಂತಕ್ಕಂಥದ್ದನ್ನ ಯಾರನ್ನ ಕೊಟ್ಟಿರ್ತಕ್ಕಂಥದ್ದು, ಬಿ ಎಫ್ ಸ್ಕಿನ್ನರ್ ಅವರು ಕೊಟ್ಟಿರ್ತಕ್ಕಂತಹ ಕ್ರಿಯಾಜನ್ಯ ಕಲಿಕಾ ಸಿದ್ಧಾಂತವನ್ನು ಆಪರೆಂಟ್ ಕಂಡೀಷನಿಂಗ್ ಲರ್ನಿಂಗನ್ನು ನಾವು ಕ್ರಿಯಾಜನ್ಯ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಒಟ್ಟಾರೆಯಾಗಿ ಅಂತಂದೇಳಿ ಕೊಟ್ಟಿರೋದ್ರಿಂದ, ಹೋಲ್ ಅಂತಂದೇಳಿ ಕೊಟ್ಟಿರೋದ್ರಿಂದ ಇಲ್ಲಿ ಶಾಸ್ತ್ರೀಯ ಸೋಪಾದಿತ ಅನುಬಂಧನ ಕಲಿಕೆ ಅಂತಕ್ಕಂಥದ್ದು ಪಾವ್ಲೋವ್ ಅವರ ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಲ್ಲ ಇಲ್ಲಿ, ಯಾಕೆಂದರೆ ಅಲ್ಲಿ ಒಟ್ಟಾರೆಯಾಗಿ ಬರೋಲ್ಲ. ಸೊ ಇಲ್ಲಿ ಸಂಯೋಜಿಸಲ್ಪಡೋಲ್ಲ. ಆ ಕಾರಣಕ್ಕಾಗಿ ಇಲ್ಲ ಒಳನೋಟ ಕಲಿಕಾ ಸಿದ್ಧಾಂತ, ಇಲ್ಲ ಕ್ರಿಯಾಜನ್ಯ ಕಲಿಕಾ ಸಿದ್ಧಾಂತ. ಸಾಮಾಜಿಕ ಕಲಿಕಾ ಸಿದ್ಧಾಂತ ಸುಮ್ಮನೆ ಕೊಟ್ಟಿದ್ದಾರೆ ಆಪ್ಷನನ್ನು, ಅದನ್ನು ತೆಗೆದಿದ್ದೀವಿ. ಇನ್ನು ಈ 4 ಹೇಳಿಕೆಗಳಲ್ಲಿ ಒಳನೋಟ ಕಲಿಕಾ ಸಿದ್ಧಾಂತ ಇದೆ, ಕ್ರಿಯಾಜನ್ಯ. ನಿಮಗೆ ಎರಡರಲ್ಲಿ ಕನ್ಫ್ಯೂಷನ್ ಬೇಡವೇ ಬೇಡ. ಕ್ರಿಯಾಜನ್ಯ ಪಾರ್ಟ್ ಮೆಥಡು, ಒಳನೋಟ ಕಲಿಕಾ ಸಿದ್ಧಾಂತ ಅಂತಕ್ಕಂಥದ್ದು ಹೋಲ್. ಆ ಕಾರಣಕ್ಕಾಗಿ ಒಳನೋಟ ಕಲಿಕಾ ಸಿದ್ಧಾಂತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತದೆ. ಒಂದೊಂದು ಪದದಿಂದನೂ ಸಮೇತವಾಗಿ ಉತ್ತರವನ್ನು ನಾವು ಕಂಡುಹಿಡ್ಕೊಂಡು ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕ್ರಮ ವಹಿಸಿ ಅಂತಂದೇಳಿ ಒಂದು ಮಾರ್ಗೋಪಾಯವನ್ನು ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿದ್ಯಾರ್ಥಿಗಳ ಕಲಿಕೆಗೆ ಕೊಡುಗೆಗಳನ್ನು ನೀಡದಿರುವ ಮಾನಸಿಕ ಅಂಶ, ನೀಡದಿರುವ ಮಾನಸಿಕ ಅಂಶ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ನೋಡೋಣ. ಒಂದೊಂದು ಅಭಿಪ್ರೇರಣೆ ನೀಡದಿರುವ ಅಂಶ ನೀಡ್ತದೆ. ಇದು ಅಭಿಪ್ರೇರಣೆ ಡೆಫಿನೆಟ್ಲಿ ನೀಡ್ತದೆ. ನೀವು ಕೊಡ್ತಕ್ಕಂಥ ಶಭಾಷ್ ಅಂತಕ್ಕಂಥದ್ದು ಇರ್ಬೋದು, ಪ್ರೈಸಸ್ ಇರ್ಬೋದು, ನೀಡ್ತದೆ. ಮನೋಧೋರಣೆ, ಶಿಕ್ಷಕರು ತೋರ್ತಕ್ಕಂಥ ಮನೋಧೋರಣೆ ಅಂತಕ್ಕಂಥದ್ದು ಇರ್ಬೋದು ಸ್ನೇಹಿತರೆ. ಅವರ ಮೇಲೆ ಯಾವ ರೀತಿಯಾಗಿ ನೀವು ಕೋಪ ಮಾಡ್ಕೊಳ್ತೀರಾ, ಅವರನ್ನು ಹೇಗೆ ಪ್ರೋತ್ಸಾಹಿಸ್ತೀರಾ ಅಂತಕ್ಕಂಥದ್ದು ಮನೋಧೋರಣೆ ಆಗ್ತದೆ. ನಿಮ್ಮ ಆ್ಯಟಿಟ್ಯೂಡ್ ಅಂತಂದೇಳಿ ಕರಿತೀವಿ ಸ್ನೇಹಿತರೆ. ಇನ್ನು ವಿಷಯದ ಸ್ವರೂಪ, ಇದನ್ನೊಂದು ಸ್ವಲ್ಪ ಹಾಗೆ ನೋಡ್ರಿ. ನೆಕ್ಸ್ಟ್ ಅವಧಾನ, ಶಿಕ್ಷಕರು ಕೊಡ್ತಕ್ಕಂಥ ಅವಧಾನ ಇರ್ಬೋದು, ಮಗು ಕೊಡ್ತಕ್ಕಂಥ ಅವಧಾನ ಇರ್ಬೋದು, ಕಲಿಕೆಯನ್ನು ವೃದ್ಧಿಗೊಳಿಸ್ತದೆ, ಇಮ್ಮಡಿಗೊಳಿಸ್ತದೆ, ಎಫೆಕ್ಟಿವ್ ಮಾಡ್ತದೆ. ಆದರೆ ವಿಷಯದ ಸ್ವರೂಪ ಅಂತಕ್ಕಂಥದ್ದು ನೇರವಾಗಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಿಲ್ಲ. ಅದು ನೇರವಾಗಿ ಸಂಬಂಧಪಟ್ಟಿದ್ದರೂ ಸಹ ಕಲಿಕೆಗೆ ಕೊಡುಗೆ ನೀಡಲ್ಲ. ಇದೇ ಕಲಿಕೆಯ ವಿಚಾರ, ಆ ಕಲಿಕೆಗೆ ಕೊಡದೇ ಇರತಕ್ಕಂಥದ್ದು ಯಾವುದಪ್ಪ ಅಂದರೆ ವಿಷಯದ ಸ್ವರೂಪ ಅಂತಕ್ಕಂಥದ್ದು. ಹಾಗಾಗಿ ಆಪ್ಷನ್ 3 ಅಂತಕ್ಕಂಥದ್ದು ಈ ಒಂದು ಹೇಳಿಕೆಗೆ ಸರಿಯಾದಂತಹ ಉತ್ತರ. ಸೊ ನಾವು ಇನ್ನೊಂದು ರೀತಿಯಲ್ಲಿ ನೋಡಿದಾಗ ನೀವು ಅಂದ್ಕೋಬೋದು, ಸರ್ ವಿಷಯ ಸ್ವರೂಪ, ಈಗ 10ನೇ ತರಗತಿಯ ವಿದ್ಯಾರ್ಥಿಗೆ ನಾವು ಡಿಗ್ರಿಯಲ್ಲಿರ್ತಕ್ಕಂಥ ಕಾಂಪೊನೆಂಟನ್ನು ಇಟ್ಟರೆ ಅವನು ಹೇಗೆ ಓದ್ತಾನೆ ಸರ್ ಅಂತಂದೇಳಿ, ಆ ಕಾರಣಕ್ಕಾಗಿ ಇದು ಬರ್ಬೋದಲ್ಲ ಅಂತ ಪ್ರಶ್ನೆನ ಕೇಳ್ಬೋದು. ಆದರೆ ಇಲ್ಲಿ ಕೇಳಿರೋದು ನೋಡ್ರಿ, ವಿದ್ಯಾರ್ಥಿಗಳ ಕಲಿಕೆಗೆ ಕೊಡುಗೆ ನೀಡಬೇಕು. ಅದು ಡೈರೆಕ್ಟ್ ಆರ್ ಇಂಡೈರೆಕ್ಟಾಗಿ ಕಲಿಕೆ ಕೊಡಬೇಕು. ಅಭಿಪ್ರೇರಣೆ ಡೈರೆಕ್ಟಾಗಿ ಕೊಡುತ್ತೆ, ಮನೋಧೋರಣೆ ಡೈರೆಕ್ಟಾಗಿ ಕೊಡುತ್ತೆ, ಅವಧಾನ ಡೈರೆಕ್ಟಾಗಿ ಕೊಡುತ್ತೆ. ಆದರೆ ವಿಷಯದ ಸ್ವರೂಪ ಅಂತಕ್ಕಂಥದ್ದು ಕೊಡೋಲ್ಲ. ಆ ಕಾರಣಕ್ಕಾಗಿ ಇದು. ನೆಕ್ಸ್ಟ್ ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಆ್ಯಂಗಲಿಂದ ನೋಡೋಣ. ನಾವು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಅಭಿಪ್ರೇರಣೆಯೂ ಬರುತ್ತೆ, ಮನೋಧೋರಣೆಯೂ ಬರುತ್ತದೆ, ಅವಧಾನ ಬರುತ್ತೆ, ಬುದ್ಧಿವಂತಿಕೆ ಬರುತ್ತೆ, ಸೃಜನಶೀಲತೆ ಬರುತ್ತದೆ, ಅಭಿಪ್ರೇರಣೆ ಬರುತ್ತದೆ, ಎಲ್ಲ ಬರ್ತದೆ. ಇದರಲ್ಲಿ ಯಾವುದು ಬರಲ್ಲ? ವಿಷಯದ ಸ್ವರೂಪ ಬರಲ್ಲ. ಸೊ ಹಾಗಾಗಿ ಇದು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಇದು ಬರಲ್ಲ. ಆ ಕಾರಣಕ್ಕಾಗಿ ಇದು. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಮಾಸ್ಲೋರವರು ಅಗತ್ಯತೆಯ ಕ್ರಮಾನುಗತ ಪ್ರೇರಣೆಯ ಸಿದ್ಧಾಂತದ ಪ್ರಕಾರ ಈ ಕೆಳಕಂಡ ಅಂಶಗಳ ಸರಿಯಾದ ಜೋಡಣೆ ಅಂತಕ್ಕಂಥದ್ದು. ಇದನ್ನು ತಿಳ್ಕೊಳ್ತಕ್ಕಂಥದ್ಕಿಂತ ಮುಂಚಿತವಾಗಿ ಇಲ್ಲಿ ನೋಡಿ, ಸುರಕ್ಷಿತತೆ, ಆತ್ಮಗೌರವ, ಪ್ರೀತಿ ಮತ್ತು ಅವಲಂಬನೆ, ಸ್ವಯಂ ವಾಸ್ತವೀಕರಣ, ಶಾರೀರಿಕ ಅಗತ್ಯತೆ ಅಂತ ಕೊಟ್ಟಿದ್ದಾನೆ. ಅಲ್ಲಿ ಕೇಳಿರ್ತಕ್ಕಂಥ ಕಾನ್ಸೆಪ್ಟ್ಸ್ಗಳ ಮತ್ತೊಂದು ಪದಗಳನ್ನು ಬಳಸ್ಕೊಂಡು ಈ ಪ್ರಶ್ನೆಯನ್ನು ಕೇಳಿದ್ದಾನೆ. ಸೊ ಮಾಸ್ಲೋರವರನ್ನು ನಾವು ಮಾನವತಾವಾದಿ ಅಂತೇಳಿ ಕರಿತೀವಿ ಸ್ನೇಹಿತರೆ. ಹ್ಯುಮ್ಯಾನಿಸ್ಟಿಕ್ ಸ್ಕೂಲ್ ಆಫ್ ಸೈಕಾಲಜಿಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ಇವರು ಮಾನವನ ಅಗತ್ಯತೆಗಳ ಶ್ರೇಣೀಕರಣ ಸಿದ್ಧಾಂತವನ್ನು ಕೊಡ್ತಾರೆ. ಹೈರಾರ್ಕಿ ಆಫ್ ಹ್ಯೂಮನ್ ನೀಡ್ಸ್ ಅಂತೇಳಿ ಕರಿತೀವಿ. ಕಳೆದ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಸಿದ್ಧಾಂತ ಅಂತಕ್ಕಂಥದ್ದು ನೇರವಾಗಿ ಯಾವುದ್ರ ಮೇಲೆ ಪ್ರಭಾವವನ್ನು ಬೀರ್ತದೆ ಅಂದರೆ ಅಭಿಪ್ರೇರಣಾ ಸಿದ್ಧಾಂತ ಅಂತೇಳಿ ಸಹ ಕರಿತೀವಿ. ಇವರು ತ್ರಿಭುಜದ ಆಕಾರದಲ್ಲಿ ಮಾನವನ ಅಗತ್ಯತೆಗಳನ್ನು ಪಟ್ಟಿ ಮಾಡಿದ್ದಾರೆ. 5 ಅಗತ್ಯತೆಗಳನ್ನು ಪಟ್ಟಿ ಮಾಡಿದ್ದಾರೆ. 5 ಅಗತ್ಯತೆಗಳು ನೋಡಿ. ಈ ತ್ರಿಭುಜದ ಆಕಾರದಲ್ಲೇ ಯಾಕೆ ಮಾಡಿದರು ಅಂದರೆ ಅವಶ್ಯಕತೆಗಳು
ನಾವು ಹೆಚ್ಚು ನಮ್ಮ ಅವಶ್ಯಕತೆಗಳನ್ನು ಮೇಲ್ಸ್ತರಕ್ಕೆ ಹೋದ ಹಾಗೆಲ್ಲ ಏನಾಗ್ತದೆ ಅಂದರೆ ಅವಶ್ಯಕತೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಕ್ಲಿಷ್ಟತೆ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ಅವಶ್ಯಕತೆಗಳು ಕೆಳಗಡೆ ಬಂದಾಗ ಅವಶ್ಯಕತೆಗಳ ಕ್ಲಿಷ್ಟತೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ, ಅವಶ್ಯಕತೆಗಳು ಹೆಚ್ಚಾಗ್ತಾ ಹೋಗ್ತದೆ. ಆ ಕಾರಣಕ್ಕಾಗಿ ಇದನ್ನು ತ್ರಿಭುಜದ ಆಕಾರದಲ್ಲಿ ಬೆಳೆದಿದೆ. ಅಷ್ಟೇ ಅಲ್ಲ, ಕೆಳ ಹಂತದಲ್ಲಿ ಆ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಇರತಕ್ಕಂಥ ಜನರ ಸಂಖ್ಯೆಯೂ ಸಹ ಹೆಚ್ಚಾಗಿರ್ತದೆ. ಸೊ ಮೊದಲನೇದಾಗಿ ಯಾವ್ದು ಕೊಟ್ಟಿದ್ದಾರೆ ಅಂತಂದರೆ ಅವರು ಹಂತಗಳಲ್ಲಿ ಒಂದೇದು ಶಾರೀರಿಕ ಅಗತ್ಯತೆ ಅಂತಂದೇಳಿ, ಫಿಸಿಕಲ್ ನೀಡ್ಸ್ ಅಂತಂದೇಳಿ ಕೊಡ್ತಾರೆ. ಫಿಸಿಕಲ್ ನೀಡ್ಸ್ ಸಹಜವಾಗಿ ಆಹಾರ, ಹಸಿವು ಆಗ್ತಕ್ಕಂಥದ್ದು, ನಿದ್ರೆ ಬೇಕು ಅಂತಕ್ಕಂಥದ್ದು, ಲೈಂಗಿಕ ಬಯಕೆಯನ್ನು ತೀರಿಸ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಸಹ ದೈಹಿಕ ಅಗತ್ಯತೆಗಳು ಬರ್ತದೆ. ದೈಹಿಕ ಅಗತ್ಯತೆಗಳು ತೀರದ ಹೊರತು ನಾವು ಯಾವುದಕ್ಕೆ ಹೋಗಲ್ಲ ಅಂತಂದರೆ ಎರಡನೇದು ರಕ್ಷಣಾ ಅಗತ್ಯತೆಗಳು ಅಂತಂದೇಳಿ ಕರಿತೀವಿ. ಪ್ರೊಟೆಕ್ಟಿವ್ ನೀಡ್ಸ್ ಅಂತಂದೇಳಿ ಸ್ನೇಹಿತರೆ, ಫಿಸಿಕಲ್ ನೀಡ್ಸು, ಎರಡನೇದು ಪ್ರೊಟೆಕ್ಟಿವ್ ನೀಡ್ಸ್ ಅಂತಂದೇಳಿ ರಕ್ಷಣಾ ಅಗತ್ಯತೆಗಳು ಅಂತಂದೇಳಿ. ರಕ್ಷಣಾ ಅಗತ್ಯತೆಗಳು ಅಂತಂದರೆ ಸರಿ, ಇವತ್ತಿನ ಮಾರ್ನಿಂಗಿಗೆ ನಂದು ತಿಂಡಿ ಆಗಿದೆ, ಮಧ್ಯಾಹ್ನಕ್ಕೇನು ಕೂಡಿಟ್ಕೋಬೇಕು, ನಾನು ಸತ್ತರೆ ನನ್ನ ಫ್ಯಾಮಿಲಿ ಹೇಗೆ ಅಂತಂದೇಳಿ ಯೋಚನೆ ಮಾಡ್ತೀವಲ್ಲ, ಇದು ರಕ್ಷಣಾ ತಂತ್ರ. ಸೊ ಈ ರಕ್ಷಣಾ ತಂತ್ರ ಅಲ್ಲ, ರಕ್ಷಣೆಗಾಗಿ ನಾವು ಬಯಕೆಗಳನ್ನು ಇಟ್ಕೊಳ್ತಾ ಹೋಗ್ತೇವೆ. ಆ ಕಾರಣಕ್ಕಾಗಿ ಎರಡನೇದು. ಇನ್ನು ಮೂರನೇದು ಸಾಮಾಜಿಕ ಅಗತ್ಯತೆ. ಹೌದು, ನನಗೆ ನೌಕರಿ ಇದೆ, ನಾನು ಚೆನ್ನಾಗಿ ಓದಿದ್ದೀನಿ, ಎಲ್ಲ ಇದೆ, ನಾನು ಫ್ಯಾಮಿಲಿಯನ್ನು ಮಾಡ್ಕೋಬೇಕು, ಮಕ್ಕಳನ್ನು ಮಾಡ್ಕೋಬೇಕು ಅನ್ನೋದು ಸಾಮಾಜಿಕ ಅಗತ್ಯತೆ ಆಗ್ತದೆ. ಆ ಸಾಮಾಜಿಕ ಅಗತ್ಯತೆ ಆದಮೇಲೆ ಆತ್ಮಗೌರವ ಅಲ್ಲ, ನಮಗೆ ಏನು ಬರ್ತದೆ ಅಂತಂದರೆ ನನ್ನ ಪ್ರತಿಷ್ಠೆಯ ಪ್ರಶ್ನೆ ಆಗ್ತದೆ. ಹೌದು, ನಾನೆಲ್ಲ ಮನೆ ಮಾಡ್ಕೊಂಡಿದ್ದೀನಿ, ಎಲ್ಲ ಮಾಡ್ಕೊಂಡಿದ್ದೀನಿ, ನನ್ನ ಹೆಸರು ಚಿರಸ್ಥಾಯಿಯಾಗಿರಲಿ ಅಂತಂದೇಳಿ ಸಂಘ ಸಂಸ್ಥೆಗಳ ಜೊತೆಗೆ ಒಡಂಬಡಿಕೆ ಇಟ್ಕೊಂಡು ನನ್ನ ಹೆಸರು ಚಿರಸ್ಥಾಯಿ ಆಗಲಿ ಅಂತಂದೇಳಿ ಆತ್ಮಗೌರವವನ್ನು ಹೆಚ್ಚಿಸ್ಕೊಳ್ತಕ್ಕಂತಹ ಕಾರಣಕ್ಕಾಗಿ ನನ್ನ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ತನಲ್ಲ ಅದನ್ನು. ಇನ್ನು ಆತ್ಮ ವಾಸ್ತವೀಕರಣ ಅಂತಂದೇಳಿ ಕೊನೆಯ ಹಂತ. ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತಂದೇಳಿ ಕರಿತೀವಿ. ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತಂದೇಳಿ. ಸೊ ಇದನ್ನೇನಂತ ಕರಿತೀವಿ ಅಂತಂದರೆ ಸೆಲ್ಫ್ ಎಸ್ಟೀಮ್ ನೀಡ್ಸ್ ಅಂತಂದೇಳಿ ಕರಿತೀವಿ. ಇದನ್ನು ಸೋಷಿಯಲ್ ನೀಡ್ಸ್ ಅಂತಂದೇಳಿ ಕರಿತೀವಿ. ಇದನ್ನು ಸೇಫ್ಟಿ ನೀಡ್ಸ್ ಅಂತಂದೇಳಿ ಕರಿತೀವಿ. ಇದನ್ನು ಫಿಸಿಕಲ್ ನೀಡ್ಸ್ ಅಂತಂದೇಳಿ ಕರಿತೀವಿ. ಸೊ ಇವುಗಳನ್ನು ನಾವು ಜ್ಞಾಪಕ ಇಟ್ಕೊಂಡು ಇನ್ನೊಂದು ವಿಚಾರವನ್ನು ಹೇಳ್ತೇನೆ. ಭಾಳಷ್ಟು ಜನ ಈ ಥರ ಹೇಳ್ತೀವಿ ಹೊರತು ಆತ್ಮ ವಾಸ್ತವೀಕರಣ ಅಂತಕ್ಕಂಥ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿಲ್ಲ. ಆತ್ಮ ವಾಸ್ತವೀಕರಣವನ್ನು ನಾವು ಮಧ್ಯದ ಹಂತದಲ್ಲೇ ಯೋಚನೆ ಮಾಡೋದು. ಯಾವ ಕೆಲಸವನ್ನು ಶ್ರದ್ಧೆಯಿಂದ ನಾವು ಮಾಡ್ತೀವಿ, ಕೆಲಸದಲ್ಲಿ ಕಾಯಕದಲ್ಲಿ ದೇವರನ್ನು ಕಾಣ್ತೇವೆ, ನಮ್ಮ ತೃಪ್ತಿಯನ್ನು ಕಾಣ್ತೇವೆ, ಆ ತೃಪ್ತಿಯನ್ನು ಕಂಡ್ರೇ ಅದು ಆತ್ಮ ವಾಸ್ತವೀಕರಣ. ಅದಕ್ಕೆ ನಾವು ಕೊನೆಗೆ ಮುಪ್ಪಿನಲ್ಲಿ ಮಾಡಬೇಕು ಅಂತ ಇಲ್ಲ, ಈಗಲೂ ಸಹ ಮಾಡ್ಕೋಬೋದು. ಹಾಗಾಗಿ ಶ್ರದ್ಧೆಯಿಂದ ಮಾಡಬೇಕು ಅಂತಕ್ಕಂಥದ್ದೇ ಆತ್ಮ ವಾಸ್ತವೀಕರಣ. ಇದಕ್ಕೆ ಮಹಾತ್ಮ ಗಾಂಧೀಜಿಯವರನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಮಾಸ್ಲೋರವರು. ಯಾಕೆಂದರೆ ಅವರು ಪ್ರಾರಂಭದಿಂದ 1914ರಿಂದ 1947 ತನಕ ಸತ್ಯ ಅಹಿಂಸೆಯ ಮುಖಾಂತರವಾಗಿ ಸ್ವಾತಂತ್ರ್ಯವನ್ನು ಕೊಡಿಸಿದರು. ಇದನ್ನು ಅವರು ಒತ್ತಿ ಹೇಳ್ತಾರೆ. ಸೊ ಅದು ಆತ್ಮ ವಾಸ್ತವೀಕರಣ. ನಾವು ಮಾಡ್ತಕ್ಕಂಥ ಕೆಲಸವನ್ನು ವಾಸ್ತವೀಕರಣಕ್ಕೆ ಇಳಿಸ್ಕೋಬೇಕು ಅಂತಂದೇಳಿ. ಸೊ ಈ ಪ್ರಕಾರವಾಗಿ ಈ ಪ್ರಶ್ನೆಯನ್ನು ನೋಡೋದಾದರೆ ಮೊದಲನೇದು ಯಾವುದು? ಫಿಸಿಕಲ್ ನೀಡ್ಸ್. ಆ ಫಿಸಿಕಲ್ ನೀಡ್ಸ್ ಎಲ್ಲೈತೆ? ಶಾರೀರಿಕ ಅಗತ್ಯತೆ. ಹಾಗಾದರೆ ಈ ಎಲ್ಲದರಲ್ಲೂ ಏನೇ ಇದೆ. ಸೊ ಹಾಗಾದರೆ ಎರಡನೇದಕ್ಕೆ ಹೋಗಬೇಕು ಅಂತಂದರೆ ಎರಡನೇದು ಯಾವುದಿದೆ? ಬಿ ಇದೆ, ಎ ಇದೆ, ಬಿ ಇದೆ, ಎ ಇದೆ. ಹಾಗಾದರೆ ಬಿ ಮತ್ತು ಎ ಮಾತ್ರ ಯೋಚನೆ ಮಾಡ್ಬೇಕು ನಾವು, ಬೇರೆದು ಯಾವುದು ಯೋಚನೆ ಮಾಡೋದು. ಬಿ ಐತೆ, ಎ ಐತೆ. ಎರಡನೇದು ನೋಡಿ, ಸುರಕ್ಷಿತತೆ ಐತೆ, ಆತ್ಮಗೌರವ ಐತೆ. ಸೊ ಇದ್ರ ಪ್ರಕಾರವಾಗಿ ನಾವು ಸುರಕ್ಷಿತತೆ ಎರಡನೇದೈತೆ. ಸುರಕ್ಷಿತತೆ ಎರಡನೇದು ಯಾವುದಿದೆ ಹಾಗಾದರೆ? ಸೊ ಎ ಎಲ್ಲಿದೆ ನೋಡಿ? ಎರಡನೇ ಆಪ್ಷನ್ ಇದೆ. ಆಪ್ಷನ್ ಮುಂದೆ ನೋಡಲಿಕ್ಕೆ ಹೋಗಬೇಡ್ರಿ, ಯಾಕೆಂದ್ರೆ ಎ ಇಲ್ಲೊಂದಿದೆ, ಎ ಇಲ್ಲಿ ಒಂದಿದೆ. ಸೊ ಮೂರನೇದಕ್ಕೆ ಹೋಗಬೇಕಾಗುತ್ತೆ. ಹೀಗಿದ್ದಂಥ ಸಂದರ್ಭದಲ್ಲಿ ಮೂರನೇದಕ್ಕೆ ನೋಡಬೇಕಾಗ್ತದೆ. ಮೂರನೇದು ಏನಿದೆ ನೋಡೋಣ ಸ್ನೇಹಿತರೆ. ಮೂರನೇದು ಇಲ್ಲೇ ನೋಡ್ಕೋಬೇಕು. ಎ ಇದೆ, ಬಿ ಇದೆ, ಸಿ ಇದೆ, ಸಿ ಇದೆ. ಸೊ ಇದು ನಮಗೆ ಇದು ಕ್ಲಾಶು, ಬಿ ಮತ್ತು ಸಿ. ಸೊ ಬಿ ಏನಿದೆ? ಆತ್ಮಗೌರವ ಇದೆ. ಸಿ ಯಾವುದಿದೆ? ಪ್ರೀತಿ ಮತ್ತು ಅವಲಂಬನೆ ಇದೆ. ಸೋಷಿಯಲ್ ನೀಡ್ಸು, ಪ್ರೀತಿ ಮತ್ತು ಅವಲಂಬನೆ, ಸಿ ಬರಬೇಕು. ಸೊ ಹಾಗಾಗಿ ಫಸ್ಟ್ನೇದು ಇ, ಎರಡನೇದು ಎ, ಮೂರನೇದು ಸಿ. ಸೊ ಇದು ಯಾವುದು ಆಪ್ಷನ್ನು ಅಂತಂದರೆ ನಾಲ್ಕನೇದು ಆಪ್ಷನ್. ಸೊ ಗಡಿಬಿಡಿಯಲ್ಲಿ ನಾವು ಹೀಗೆ ಮಾಡ್ಕೊಳ್ತೇವೆ, ಅದು ಒಂದು ಉದಾಹರಣೆ ಅಂತಂದೇಳಿ ಹೇಳ್ತಾ. ಸೊ ನೋಡಿ, ನಾವು ಒಂದು ಆಪ್ಷನ್ ಸಿಕ್ಕ ಮೇಲೆ ಎರಡನೇ ಆಪ್ಷನ್ಗೆ, ಮೂರನೇ ಆಪ್ಷನ್ಗೆ ನೋಡಿ ಪರಿಪೂರ್ಣವಾಗಿರ್ತಕ್ಕಂಥ ಉತ್ತರವನ್ನು ಕಂಡುಹಿಡಿಯಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಸೊ ಯಾವುದು ಆನ್ಸರು ಅಂತಂದರೆ ನಾಲ್ಕನೇದು ಆಪ್ಷನ್. ಸೊ ನಾಲ್ಕನೇ ಆಪ್ಷನ್ ಆದಂಥ ನಂತರದಲ್ಲಿ ನಾವು ಇವತ್ತು ಮುಂದಿನ ನನ್ನ ಸೆಷನ್ಸಲ್ಲಿ ನೋಡ್ತಾ ಹೋಗೋಣ. ಒಂದು ವಿಚಾರವನ್ನು ಜ್ಞಾಪಕ ಇಟ್ಕೊಳ್ಳಿ ಸ್ಪರ್ಧಾರ್ಥಿಗಳೇ. ನಾವು ಸೈಕಾಲಜಿಯಲ್ಲಿ ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆಗೆ ಸಾಕಷ್ಟು ಸಂದರ್ಭದಲ್ಲಿ ವಿವರಣೆಯನ್ನು ನೀಡಬೇಕಾದ್ರೆ ಒಂದು ಉದಾಹರಣೆಯನ್ನು ನೀಡ್ತಾ ಇರ್ತೀವಿ.
ಒಬ್ಬ ವ್ಯಕ್ತಿ ಸದಾಕಾಲ ಪ್ರಯೋಗಾಲಯದಲ್ಲಿದ್ದು ತನ್ನ ಜೀವಿತದುದ್ದಕ್ಕೂ ಸಮೇತವಾಗಿ ಪ್ರಯೋಗಗಳನ್ನು ನಡೆಸ್ತಾ ಆ ಸುತ್ತಮುತ್ತಲ ಜನರಿಗೆ ಏನಾಗಿರ್ತಾನೆ ಅಂದರೆ ಅವನು ಬುದ್ಧಿವಂತ ಇದ್ದಾನಪ್ಪ, ಆ ರೂಮ್ನಲ್ಲಿ ಸೇರ್ಕೊಂಡು ಏನೇನೋ ಮಾಡ್ತಾ ಇರ್ತಾನೆ, ಪ್ರಯೋಗ ಮಾಡ್ತಾ ಇರ್ತಾನೆ ಅಂತಂದೇಳಿ ಅಂತ ಇರ್ತೀವಿ ಅಷ್ಟೆ. ಅವನು ಪ್ರಯೋಗ ಮಾಡ್ತಾ ಒಂದಿನ ಸತ್ತು ಹೋಗಿದ್ದಾನೆ ಅಂದರೆ ಅವನನ್ನು ಬುದ್ಧಿವಂತ ಅಂತೇಳಿ ಕರಿತೀವಿ. ಆದರೆ ಅದೇ ವ್ಯಕ್ತಿ ತನ್ನ ಪ್ರಯೋಗಗಳ ಮುಖಾಂತರವಾಗಿ ಒಂದು ಅನ್ವೇಷಣೆಯನ್ನು ಮಾಡಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡಿದ್ದಾನೆ ಅಂತ ಅಂದ ತಕ್ಷಣವೇ ಅವನೇನಾಗ್ತಾನೆ ಅಂದರೆ ವಿಜ್ಞಾನಿ ಆಗ್ತಾನೆ. ಇಲ್ಲಿ ಅಷ್ಟೇ, ಸ್ಪರ್ಧಾರ್ಥಿ ಇದ್ನಪ್ಪ, ಓದ್ತಾ ಇದ್ದ, ಕೋಚಿಂಗಿಗೆ ಹೋಗ್ತಾ ಇದ್ದ, ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಕೇಳ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ, ಪರೀಕ್ಷೆ ಪಾಸಾಗಲಿಲ್ಲಪ್ಪ ಅಂತಂದರೆ ನೀವು ಸ್ಪರ್ಧಾಕಾಂಕ್ಷಿಯಾಗಿರ್ತಾರ ಹೊರತು ನೀವು ಯಾವತ್ತೂ ಸಮೇತವಾಗಿ ಸಾಧಕ ಆಗೋಲ್ಲ. ಹಾಗಾದರೆ ಸಾಧಕ ಆಗಬೇಕು ಅಂದರೆ ಶ್ರಮವನ್ನು ಪಡಬೇಕು. ಸೊ ಶ್ರಮವನ್ನು ಪಡೋದು ಅಷ್ಟೇ ಅಲ್ಲ, ತಾರ್ಕಿಕವಾದ ಯೋಚನೆಯನ್ನು ಮಾಡ್ತಾ ಹೋದಾಗ ಎಲ್ಲವೂ ಸಹ ಸಾಧ್ಯ ಆಗ್ತದೆ. ಆ ತಾರ್ಕಿಕ ವಿಶ್ವಾಸವನ್ನು ನಿಮ್ಮಲ್ಲಿ ಬೆಳೆಸ್ತಕ್ಕಂಥ ಪ್ರಯತ್ನ ಇವತ್ತು ಮಾಡಿದ್ದೀವಿ ಅಂತಕ್ಕಂಥ ಹೆಮ್ಮೆ ನಮ್ಮದಾಗಿದೆ. ಯುವರತ್ನ ಕರಿಯರ್ ಅಕಾಡೆಮಿಯ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ ಮತ್ತು ನಮ್ಮ ಎಲ್ಲ ರೀತಿಯಾಗಿರ್ತಕ್ಕ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಭಿನ್ನ ವಿಚಾರಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನಿಮ್ಮ ಪ್ರೋತ್ಸಾಹ ನಮ್ಮ ಜೊತೆ ಇರಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ ಅಂತ ಹೇಳಿ ಹಾರೈಸ್ತಾ ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.